ನೀವು ಈ ಕಡೆ ಬರ್ರಿ ಸರ್. ಇಲ್ಲ ಫ್ಯಾನಿನ ಸಲಕ್ಕೆ ಹೋಗಿರೇನು. ಇದು ಬಂದ್ ಮಾಡ್ರಿ ಮತ್ತೆ. ರೈಟ್, ಸೌಂಡ್ ಬರ್ತದೆ ಸರ್. ಹೊಸ ಕ್ಲಾಸ್ ರೂಮ್ದೊಳಗ ಫಸ್ಟ್ ಕ್ಲಾಸ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ಹೇಳಿ ಹೊಸದಾಗ ಯಾರಿದ್ದೀರಿ ಕ್ಲಾಸ್ ಕೇಳೋರು? ಈ ಪ್ರೆಸೆಂಟ್ ಹೊಸದಾಗ ಬಂದವು ಈಗಾಗಲೇ ಎಲ್ಲರ ಮುಖದ ಮ್ಯಾಗ ಬಹಳ ಮಂದಹಾಸದ ಅಲೆಗಳನ್ನ ಕಾಣ್ತಾ ಇದ್ದೀವಿ. ಯಾಕಂತಂದ್ರ ಬ್ಯಾಕ್ ಟು ಬ್ಯಾಕ್ ನೋಟಿಫಿಕೇಶನ್ ಆಗ್ತಕ್ಕಂಥದ್ದು, ಜೊತೆಗೆ ಆತಂಕದ ಸಂಗತಿನೂ ಕೂಡ ಹೌದು. ಯಾಕಂತಂದ್ರ ಇಂಥದ್ರ ಎಲ್ಲದರ ಮಧ್ಯದಾಗ ಯಾವ್ದು ಓದಲಿ ಅಂತ, ಇನ್ಕ್ಲೂಡಿಂಗ್ ಮೀ, ನಮ್ದು ಹಿಡ್ಕೊಂಡಿವಿ. ಗೊಂದಲಕ್ಕೆ ನಾವು ಒಳಗಾದಿವಿ ಅಂತಂದ್ರ ನಾವು ಏನು ಓದ್ಬೇಕಂತೀವಲ್ಲ ಅದನ್ನೂ ಗೊತ್ತಾಗಲ್ಲ, ಮತ್ತು ಓದೋದನ್ನು ನೆನಪಾರ್ತದೆ. ಹಂಗಾಗಿ ಒಂದು ಗೋಲ್ ಇಟ್ಕೊಳ್ರಿ, ಒಂದು ಟಾರ್ಗೆಟ್ ಇಟ್ರಿ ಅಂತಂದ್ರ ನಾ ಆದ್ರೂ ಟೀಚರೇ ಆಗ್ತೀನಿ ಅಂತಂದ್ರೆ ಟೀಚರ್ ಓದಿ. ಅಥವಾ ಕೆಲವೊಬ್ರು ಲಕ್ಕಿ ಹೇಳಕ್ಕಾಗಲ್ಲ, ಒಂದು ಓದಕ್ಕೆ ಹೋಗಿ ಎಷ್ಟೂ ಆಗಿರ್ತದೆ. ಅಂದ್ರ ಈಗ ಕ್ರಿಕೆಟ್ದಾಗ ಇದು ಬರ್ತದಲ್ಲ, ಫ್ರೀ ಹಿಟ್ ಅಂದಂಗ, ಹೌದಿಲ್ಲ? ಹಿಂಗಾಗಿ ಬೈ ಒನ್ ಗೆಟ್ ಒನ್ ಆಗ್ಬೋದು. ಹಂಗಾಗಿ ಇಲ್ಲಿ ಯಾರಿಗೆ ಯಾರು ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡ. ಕೆಲವೊಂದ್ಸಲ ನಮಗ್ ಕೀಳರಿಮೆ ಇರ್ತದೆ, ಇಂಥ ಸರ್ಗಳೆಲ್ಲ ಈ ರೀತಿ ಪಾಠ ಮಾಡ್ತಾರೆ, ಇವ್ರದೇ ನೌಕರಿ ಆಗಿಲ್ಲ, ಇನ್ನು ನಾವು ಯಾವ ಲೆಕ್ಕ ಅಂತಕ್ಕಂಥ ಆಲೋಚನೆಗಳು ಬಂದು ಹೋಗ್ತಿರ್ತಾವೆ. ಬಟ್ ಅವ್ರಿಗೆ ಏನಿರ್ತದ ಅಂತಂದ್ರೆ ಶ್ರಮ ಇರ್ತದ, ಬಟ್ ಏನಿರಲ್ಲ ಅಂತಂದ್ರ ಲಕ್ ಇರಲ್ಲ ಅಂತ. ಆ ಲಕ್ನು ಕೂಡ ಇವತ್ತಿನ ದಿನಮಾನದೊಳಗ 1% ಕೆಲಸ ಮಾಡ್ತದ. ಬಟ್ 99% ಏನಿರ್ಬೇಕು ಅಂತಂದ್ರೆ ಎಫರ್ಟ್ ಇರ್ಬೇಕು. ಅಂದಾಗ ಮಾತ್ರ ನಾವು ಏನಾದ್ರೂ ಪಡ್ಕೊಳಕ್ ಸಾಧ್ಯ ಅದ. ಜೊತೆಗೆ ಈಗಾಗಲೇ ಟೀಚರ್ ಆಕಾಂಕ್ಷಿಗಳಾಗಿರ್ತಕ್ಕಂಥವ್ರು ತಮ್ಗೆಲ್ರಿಗೂ ಕೂಡ ಗಮನ ಇರಬೇಕು. ನಾವು ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದೀವಿ 22ನೇ ತಾರೀಕು. ಯಾಕಂತಂದ್ರೆ ಆಲ್ರೆಡಿ ಸೇಮ್ ಕೇಡರ್ ಇದ್ದಿರ್ತಕ್ಕಂಥ ಟೀಚರ್ಗಳಿಗೆ ಅವಕಾಶವನ್ನ ಕೊಡ್ಬೇಡ್ರಿ. ಅಧಿಸೂಚನೆದೊಳಗೆ ಏನ್ ಮಾಡ್ಬೇಕು ಅಂತಂದ್ರೆ ಸರ್ಕಾರ ಒಂದು ನೋಟಿಸ್ ಅನ್ನ ಹಾಕ್ಬೇಕು. ಅಂದಾಗ ಮಾತ್ರ ನಮ್ಮ ಸಹೋದರರು ಏನ್ ಮಾಡ್ತಾರ ಅಂತಂದ್ರೆ ಆಲ್ರೆಡಿ ಟೀಚರ್ ಇದ್ದವರು ಅವ್ರು ಪೋಸ್ಟ್ ಹಾಕಲ್ಲ. ಹಿಂಗಾಗಿ ಒಂದ್ ವೇಳೆ ಅದನ್ನ ಹಾಕಿದ್ರು ಅಂತಂದ್ರ ನಮ್ಗೆಲ್ರಿಗೂ ಕೂಡ ಏನಾಗ್ತದ ಅಂತಂದ್ರೆ ಕಾಂಪಿಟೇಷನ್ ಕಡಿಮೆ ಆಗ್ತದ. ಮತ್ತು ಹೊಸದಾಗಿ ಓದ್ತಕ್ಕಂಥ 3-4 ವರ್ಷಗಳಿಂದ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಸೋಷಿಯಲ್ ಜಸ್ಟಿಸ್ ಸಿಗ್ತದೆ. ಆ ಕಾರಣಕ್ಕಾಗಿ 22ನೇ ತಾರೀಕ ಮಿನಿ ವಿಧಾನಸೌಧ DC ಆಫೀಸ್ ಹತ್ರ ತಾವೆಲ್ಲರೂ ಕೂಡ ಬರಬೇಕು. ಮತ್ತು ಕರ್ಕೊಂಡು ಬರ್ರಿ ನಿಮ್ಗೆ ಯಾರಾದ್ರೂ ಫ್ರೆಂಡ್ಸ್ ಇದ್ರು ಅಂತಂದ್ರೆ. ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಏನಾಗಿದೆ ಅಂತಂದ್ರೆ ಮನವಿ ಪತ್ರಗಳನ್ನ ಸಲ್ಲಿಸ್ತಕ್ಕಂತಹ ಒಂದು ವ್ಯವಸ್ಥೆ ನಡೆದ. ರೈಟ್, ಇಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಬಂದಾಗ ಭಾರತದ ಸಂವಿಧಾನದ ದೃಷ್ಟಿಯಲ್ಲಿ ಬಹಳ ಪ್ರಮುಖವಾಗಿರುವಂತಹ ಘಟ್ಟ ಯಾವುದು ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು. ಇಲ್ಲಿ DPSP ಅಂತ ಬಂದಾಗ ನೀವು ಡಿಸ್ಕ್ರಿಪ್ಟಿವ್ ಎಕ್ಸಾಮ್ ಈಗಾಗಲೇ ನಿಮ್ಗೆ ನೆನಪಿರಲ್ರಮ್ಮ, GPSTR ಕರ್ದಾನ, ಆಮೇಲೆ ಪ್ರೈಮರಿ ಸ್ಕೂಲ್ ಕರ್ದಾನ, ಮತ್ತು ಹೈಸ್ಕೂಲ್ನು ಕೂಡ ನೋಟಿಫಿಕೇಶನ್ ಆಗ್ತಕ್ಕಂಥ ಸಂದರ್ಭ ಅದ. ಬಟ್ ಅಲ್ಲಿ ಹ್ಯಾಂಗ್ ಮಾಡ್ಯಾರ ಅಂತಂದ್ರೆ 50-50 ಇಟ್ಟಾರ. ಡಿಸ್ಕ್ರಿಪ್ಟಿವ್ 50 ಮತ್ತು ಮಲ್ಟಿಪಲ್ ಚಾಯ್ಸ್ಗೆ ಆನ್ಸರ್ ಹಾಕ್ತಕ್ಕಂಥದ್ದು 50. ಇಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರ ಅಕ್ಷರನು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದ. ನೀವು ಬರೀತಕ್ಕಂಥ ಪದಗಳು ಪದೇ ಪದೇ ರಿಪೀಟ್ ಆಗಬಾರ್ದು. ಯಾಕಂತಂದ್ರೆ 3 ಮಾರ್ಕ್ಸಿಂದು 4 ಮಾರ್ಕ್ಸಿಂದು 2 ಮಾರ್ಕ್ಸಿನ ಕ್ವಶನ್ ಇರೋದ್ರಿಂದ ನಾವು ಡಿಗ್ರಿ ಎಕ್ಸಾಮ್ ಬರ್ದಂಗೆ ಬರ್ದೇವು ಅಂತಂದ್ರೆ ವ್ಯಾಲ್ಯೂಯೇಷನ್ ಮಾಡಲಿಕ್ಕೇನು ಸ್ಕೋರ್ ಆಗಲ್ಲ ಅಂತ. ಡಿಗ್ರಿ ಎಕ್ಸಾಮೇ ಬೇರೆ, ಆಮೇಲೆ ಇದು ಎಕ್ಸಾಮೇ ಬೇರೆ. ಹಾಗಾಗಿ ಇಲ್ಲಿ ಏನ್ ಮಾಡ್ಯಾನ ಅಂತಂದ್ರೆ 150 ಮಾರ್ಕ್ಸಿಂದ ಏನದ ಅಂತಂದ್ರೆ ಮಲ್ಟಿಪಲ್ ಚಾಯ್ಸ್ ಇವ ಫಸ್ಟ್ ಪೇಪರ್. ಸೆಕೆಂಡ್ ಪೇಪರ್ ಏನದ ಅಂತಂದ್ರೆ 50 ಮಲ್ಟಿಪಲ್ ಚಾಯ್ಸ್ ಅದ, 100 ಡಿಸ್ಕ್ರಿಪ್ಟಿವ್ ಮೆಥಡ್. ಇಂಗ್ಲಿಷ್ ಇದ್ದವ್ರು ಇಂಗ್ಲಿಷ್, ಕನ್ನಡ ಇದ್ದವ್ರು ಕನ್ನಡ, ಹಿಸ್ಟ್ರಿ ಇದ್ದವ್ರು ಹಿಸ್ಟ್ರಿ, ಆಮೇಲೆ ಮ್ಯಾಥಮೆಟಿಕ್ಸ್ ಇದ್ದವ್ರು ಮ್ಯಾಥಮೆಟಿಕ್ಸ್. ಈ ರೀತಿ ಏನದ ಅಂತಂದ್ರ ಇವು ಎರಡು ಸೇರಿ ಎಷ್ಟಾದ್ರೂ ಮಲ್ಟಿಪಲ್ 2. ಇನ್ನ 100 ಮಾರ್ಕ್ಸಿಂದ ಅವಾಗ ಬರೀ ಕನ್ನಡ ಇರ್ತಿತ್ತು ಟೋಟಲಿ. ಈಗ ಚೇಂಜ್ ಮಾಡ್ಯಾನ, 50-50 ಮಾಡ್ಯಾನ. ಇಂಗ್ಲಿಷ್ 50 ಮಾಡ್ಯಾನ ಮತ್ತು ಕನ್ನಡ 50 ಮಾಡ್ಯಾನ. ಅಂದ್ರೆ ಇಂಗ್ಲಿಷ್ನು ಕೂಡ ಏನ್ ಇರ್ಬೇಕು ಅಂತಂದ್ರೆ ನಮ್ಮ ಗ್ರಾಮರ್ ಆಗಿರ್ಬೋದು, ಸಣ್ಣ ಸಣ್ಣ
ಅವು ನಮ್ಗೆ ಗಮನ ಅವೇನಿಲ್ಲೋ, ನಾಲೆಜ್ ಅದೇನಿಲ್ಲೋ ಅಂತ ಹೇಳಿ ಚೆಕ್ ಮಾಡ್ತಾರ. ಆ ಕಾರಣಕ್ಕಾಗಿ ಇಲ್ಲಿ 50 ಮಾರ್ಕ್ಸ್ ಏನಿರ್ತದ ಕನ್ನಡ, 50 ಮಾರ್ಕ್ಸ್ ಏನಿರ್ತದ ಇಂಗ್ಲಿಷ್. ಹಂಗಾಗಿ ನೀವು 3 ಗಂಟೆ ಓದಿದ್ರಿ ಅಂದ್ರೆ 1 ಗಂಟೆ ಬರೆಯೋದಕ್ಕೆ ದಯವಿಟ್ಟು. ಯಾಕಂತಂದ್ರ ನಿಮಗ್ ಬರವಣಿಗೆ ಬಹಳ ಇಂಪಾರ್ಟೆಂಟ್ ಆಗ್ತದ. ಯಾಕಂತಂದ್ರೆ ನಿಮ್ಮ ಅಕ್ಷರ ನೋಡೇ ಸ್ಕೋರ್ ಮಾಡ್ತಾರೋ. ಮತ್ತು ಒತ್ತಕ್ಷರ ಆಗಿರ್ಬೋದು, ದೀರ್ಘ ಆಗಿರ್ಬೋದು, ಅದು ಎಲ್ಲವನ್ನು ಕೂಡ ಗಮನ ಹರಿಸಿ ನೀವು 5 ಗಂಟೆ ಓದಿದ್ರಿ ಅಂತಂದ್ರೆ 2 ಗಂಟೆ ಬರೀರಿ, ಡೈಲಿ ಬರೀರಿ. ಯಾಕಂದ್ರೆ ಬರೇ ಸಂಸ್ಕೃತಿ ಹೋಗ್ಯದ, ಓದೋ ಸಂಸ್ಕೃತಿನೂ ಹೋಗ್ಯದ. ಈಗ ನಾವು ಕ್ಲಾಸ್ ಮಾಡ್ತೇವಲ್ರಿ ಬೇರೆ ಬೇರೆ ಕಾಲೇಜ್ದಾಗ, ಅವ್ರು ಹೇಳೋದು ನೋಟ್ಸ್ ಬರ್ಕೊಳ್ಳಲ್ಲ, ಫೋಟೋ ಹೊಡ್ಕೋತೇವ್ರಿ ಸರ್ ಅಂತಂತಾರ. ಆ ಮಟ್ಟಕ್ಕೆ ಬಂದ್ ನಿಂತದ ಅಂತ ಜನರೇಷನ್. ಹಂಗಾಗಿನೇ ಸರ್ಕಾರ ಗೊತ್ತಾಗಿ ಏನ್ ಮಾಡ್ಯಾರ ಅಂತಂದ್ರ, ಇಲ್ಲಿ ಟಿಕ್ ಹಾಕದವ್ರು ಮಾತ್ರ ಶಾಣೆ ಇಲ್ಲ, ಬರ್ಲಿಕ್ಕೆ ಕಮ್ಮಿ ಅಂದ್ರ ಅವ್ರು. ಗುಂಡ್ ಹಾಕದವ್ರು ಮಾತ್ರ ಟ್ಯಾಲೆಂಟ್ ಅಂತ ತಿಳ್ಕೊಂಡಿವಿ ನಾವು. 100 ಒಳಗ ಯಾರು ಹೆಚ್ಚಿಗೆ ಗುಂಡ್ ಹಾಕ್ತಾರ ಅವ್ರು ಟ್ಯಾಲೆಂಟ್. ಬರ್ಲಿಕ್ಕೆ ಹಚ್ಚಿರ ಒಂದು ಲೆಟರ್ 1000 ತಪ್ಪು ಬರಿತೀವಿ ನಾವು. ಹಾಗಾಗಿ ಬರೆಯೋದನ್ನು ಕೂಡ ಪರ್ಫೆಕ್ಟ್ ಇರಲಿ, ಮತ್ತು ಅಬ್ಜೆಕ್ಟಿವ್ ಟೈಪ್ನು ಕೂಡ ಚೆಕ್ ಮಾಡಮಿ ಅಂತೇಳಿ ಈ ರೀತಿ ಈ ತರ ಟೋಟಲ್ ಎಷ್ಟು ಮಾರ್ಕ್ಸಿಂದ ಅದ ಅಂತಂದ್ರ ಇದು ಗಮನದಾಗ ಇಟ್ಕೊಂಡು ಓದ್ ಹೇಳ್ರಿ. ಈಗ ಅವ್ರದ್ದು ಡೌಟ್ ಏನದ ಅಂತಂದ್ರ, ಸರ್ ಕನ್ನಡ 50-50 ತೊಂದು ಇಂಗ್ಲಿಷ್ ಒಟ್ಟ ತೋಳಿಲ್ಲ ಅಂದ್ರೆ ಹ್ಯಾಂಗ್ರಿ, ಸ್ಕೋರ್ ಕಮ್ಮಿ ಆಗ್ತದ್ರಿ. ಏನೂ ಆಗಲ್ಲ, ಸ್ಕೋರ್ ಕಮ್ಮಿ ಆಗ್ತದ. ಎರಡು ಸೇರ್ಸಿ 100 ಮಾರ್ಕ್ಸಿಂದು. ಇದು ಎಲಿಜಿಬಲ್ ಪೇಪರ್ ಅಲ್ರಿ, ಸ್ಕೋರ್ ಪೇಪರ್ ಅದ, ನೆನ್ಪಿರ್ಲಿ ನಿಮ್ಗೆ. ಇದನ್ನು ಸ್ಕೋರ್ ಪೇಪರ್ ಅದ, ಇದನ್ನು ಸ್ಕೋರ್ ಪೇಪರ್ ಅದ, ಇದನ್ನು ಸ್ಕೋರ್ ಪೇಪರ್ ಅದ. 3 ಪೇಪರ್ಗಳು ಸ್ಕೋರಿಗೆ ಹಿಡಿತಾನೆ, ಎಲಿಜಿಬಲ್ ಅಲ್ಲ. ಅದು ಈಗ KPSC ಮತ್ತು KA ನಡೆಸ್ತಾನಲ್ಲ, ಹಂಗೆ ಎಲಿಜಿಬಲ್ ಪೇಪರ್ ಅಲ್ಲ ಇದು. ಇದೇನ್ ಮಾಡ್ತಾನ ಅಂತಂದ್ರೆ ಸ್ಕೋರಿಗೆ ಹಿಡಿತಾನ. ಇದು ಏನ್ ಓದ್ಬೇಕು ಅಂತಂದ್ರೆ ನನಗೆ ತಿಳಿದಂಗೆ ಹೇಳ್ತೀನಿ ರೀ. ನೀವು ನಮ್ಕ ಭಾಳ ಹುಷಾರಿದ್ದೀರಿ. 6 to 10 ತನಕ ಕನ್ನಡ ಮತ್ತು ಇಂಗ್ಲಿಷ್ ಬುಕ್ ಓದ್ಬೇಕು, ಮುಗೀತು. ನಾವು ಸುಮ್ಮ ದೊಡ್ಡ ಗ್ರಂಥ ಹಿಡ್ಕೋತ ಕುಂದಿರ್ತೇವೆ, ಹೋಗೋರು ಬರೋರು ನೋಡಿ ಗಾಬರಿ ಆಗ್ಬೇಕು. ಇಟ್ಟು ಪೆಂಡ್ ಇರ್ತದೆ ಬುಕ್. ಅದು ಒಂದು ಕ್ವಶನ್ ಬರಲ್ಲ ಅದ್ರಂತ, ಬರಲ್ಲ. 5 ಹಿಡ್ಕೊಂಡು 10ನೇ ತರಗತಿ ತನಕ ಭಾಷಾಭ್ಯಾಸ ಅಂತ ಇರ್ತದಲ್ಲ, ನಾವು ಫೇರ್ ಅಂತ ಬರಿತಿದೀವಿ ಅವಾಗ. ಅವೇ ಓದ್ರಿ 100% ಅದ್ರಾಗೆ ಬರ್ತದೆ. ಬರೆಯೋದಿಟ್ಟು ಕಲೀರಿ, ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡ್ರಿ. ಯಾಕಂತಂದ್ರೆ ನಾನು ಹಿಡ್ಕೊಂಡೆ ಈ ಭಾಗದಾಗ ಅಂತಂದ್ರೆ ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗದೊಳಗ ಇಂಗ್ಲಿಷ್ ನಮಗೆ ಏನದ ಅಂತಂದ್ರೆ ಅನ್ಕೊಂಡ ಹಾವು ಕಣ್ಣಂಗೆ ಕಾಣ್ತದೆ ಇಂಗ್ಲಿಷ್. ಹಂಗಾಗಿ ದಯವಿಟ್ಟು ಸ್ವಲ್ಪ ಇದು ಫೋಕಸ್ ಕೊಡ್ರಿ. ಇದು ಹ್ಯಾಂಗನು ಬರೀತೀರಿ ಅಮ್ಮ, ಯಾವ್ದು ಕನ್ನಡ ಹ್ಯಾಂಗನು ಬರೀತೀರಿ. ಯಾಕಂತಂದ್ರೆ ನಾವು ಊಟದ ನಡೆಯೋದು ಸಂಘಟನೆ ಬಂದು ಅದು ಮತ್ತೆ ರೈಟ್. ಈಗ ನೇರವಾಗಿ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಇದೆ ಅಲ್ರಮ್ಮ? ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಈಗಾಗಲೇ ಹೇಳಿವ್ನು. ಏನೇನಂತಂದ್ರ ಇದು ರೀ, ರೈಟ್ ಅದಮ್ಮ, ಇದು ಕಲರ್ ಚಾಯ್ಸ್ ಆಗಲ್ಲ. ರೈಟ್. ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಂತಂದಾಗ ಇದರ ಹಿನ್ನೆಲೆಯನ್ನ ಚರ್ಚೆ ಮಾಡೀವಿ, ಮತ್ತು ಇದಾದ ನಂತರ ಇವುಗಳ ಮಹತ್ವವನ್ನ ಚರ್ಚೆ ಮಾಡೀವಿ. ಅದಾದ ನಂತರ ಮಹನೀಯರ ಹೇಳಿಕೆಗಳು ಮತ್ತು ವಿಧಗಳು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ವಿಧಗಳು. ಇವತ್ತು ಹಿಂದಿನ ಹಿಡ್ದ ಚಾಲೂ ಮಾಡೋಣ, ಯಾಕಂತಂದ್ರೆ ಕೆಲವೊಬ್ರು ಹೊಸಬ್ರು ಇದ್ದೀರಿ. ಒಂದ್ ಸ್ವಲ್ಪ ರಿಪೀಟ್ ಮಾಡ್ತೀನಿ ಕೇಳ್ರಿ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಡಿಸ್ಕ್ರಿಪ್ಟಿವ್ ಟೈಪ್ನು ಹೆಲ್ಪ್ ಆಗ್ಬೇಕು, ನೇರವಾದ ಪ್ರಶ್ನೆಗಳು ಬಂದ್ರು ಕೂಡ ಹೆಲ್ಪ್ ಆಗ್ಬೇಕು. ಆ ರೀತಿ ಎಕ್ಸ್ಪ್ಲನೇಷನ್ ಮಾಡ್ತಿರ್ತೀನಿ, ದಯವಿಟ್ಟು ಗಮನಿಸಿ. ಯಾರಿಗೆ ಯಾವಾಗ ಕ್ವಶನ್ ಕೇಳ್ತೀನಿ ನನಗೆ ಗೊತ್ತಿಲ್ರಿಮ್ಮ, ಹಿಂದ್ ಕೂತವ್ರು ಆಮೇಲೆ ಮುಂದೆ ಕೂತವ್ರು ಎಲ್ರಿಗೂ ಕೂಡ. ಯಾಕಂತಂದ್ರೆ ಇವತ್ತು 1.5 ಗಂಟೆ ಬೇಕಂತಲೇ ಹಾಕ್ಸ್ಕೊಂಡಿವಿ ಪಾಠ. ಹಾಗಾಗಿ ಇದು ಮುಗಿಸಣ್ರಿ ಇವತ್ತು, ಯಾಕಂತಂದ್ರೆ ಬಹಳ ದಿನ ಗ್ಯಾಪ್ ಆಯ್ತು. ಇಲ್ಲಿ ಹಿನ್ನೆಲೆ ಅಂತ ಬಂದಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತಕ್ಕಂಥದ್ದು ಸಂವಿಧಾನದ ಎಷ್ಟನೇ ಭಾಗದಾಗದ ಅಂತಂದ್ರೆ 4ನೇ ಭಾಗದೊಳಗ. ಎಷ್ಟನೇ ಭಾಗದಾಗದ ರೀ? 4ನೇ ಭಾಗ.
ಈ 4ನೇ ಭಾಗದೊಳಗೆ ಎಲ್ಲಿದಿಂದ ಎಲ್ಲಿ ತನಕ ಹೇಳ್ತದ ಅಂತಂದ್ರೆ 36ರಿಂದ 51ನೇ ವಿಧಿ ತನಕ ಹೇಳ್ತದೆ. ಭಾರತ ಸಂವಿಧಾನದಲ್ಲಿ ರಚನಾತ್ಮಕ ಭಾಗ ಎಂದು ಕರೆಸಿಕೊಳ್ಳುವಂತಹ 4ನೇ ಭಾಗದೊಳಗ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ 36ರಿಂದ 51ನೇ ವಿಧಿಯವರೆಗೆ ಏನ್ ಮಾಡ್ತದ ಅಂತಂದ್ರೆ ಚರ್ಚೆಯನ್ನ ಮಾಡ್ತದೆ. ಅದ್ರ ಜೊತೆಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದಲ್ಲಿ ಸೇರಿಸುವಂತ ಪೂರ್ವದೊಳಗೆ ಈ ದೇಶದಲ್ಲಿ ಇದೇನ್ ಇಲ್ರಿ ಸರ ಅಂತಕ್ಕಂಥದ್ದು ಗಮನಿಸಿದಾಗ ಭಾರತ ದೇಶದ ಇತಿಹಾಸವನ್ನು ತಗೊಂಡಾಗ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಉಲ್ಲೇಖವನ್ನ ಕಾಣ್ತೀವಿ. ಎಲ್ಲೆಲ್ಲಿ ಕಾಣ್ತೀವಿ ಅಂತಂದ್ರ 1858ರ ರಾಣಿ ವಿಕ್ಟೋರಿಯಾ ಅಂತಕ್ಕಂಥ ಬ್ರಿಟಿಷ್ ರಾಣಿ ಒಂದು ಘೋಷಣೆಯನ್ನ ಹೊರಡಿಸ್ತಾರೆ. 1857ರ ಸಂದರ್ಭದಲ್ಲಿ ಸಿಪಾಯಿ ದಂಗೆ ಆದಂತ ತಕ್ಷಣ ಅಥವಾ ಮೊದಲ ಸ್ವತಂತ್ರ ಸಂಗ್ರಾಮ ಆದ ಬಳಿಕ ಈ ದೇಶ ಸಂಪೂರ್ಣವಾಗಿ ಬ್ರಿಟಿಷರ ಆಡಳಿತಕ್ಕೆ ನೇರವಾಗಿ ಒಳಪಡ್ತದೆ. ಆ ಒಳಪಟ್ಟಂತ ಸಂದರ್ಭದಲ್ಲಿ ಇಲ್ಲಿ ಆಳ್ವಿಕೆಯನ್ನ ಮಾಡ್ತಕ್ಕಂಥವ್ರು ಯಾರಾಗಿದ್ರು ಅಂತಂದ್ರೆ ಬ್ರಿಟಿಷ್ ರಾಣಿಯಾಗಿದ್ರು. ಆ ಬ್ರಿಟಿಷ್ ರಾಣಿ ಈ ದೇಶದಲ್ಲಿರುವಂತಹ ಜನರಲ್ಗಳಿಗೆ ಮತ್ತು ಗವರ್ನರ್ ಜನರಲ್ಗಳಿಗೆ ಏನ್ ಮಾಡ್ತಿದ್ರು ಅಂತಂದ್ರ ನಿರ್ದೇಶನಗಳನ್ನ ಮಾಡ್ತಿದ್ರು, ಡೈರೆಕ್ಷನ್ ಅನ್ನು ಮಾಡ್ತಿದ್ರು ಆಡಳಿತಕ್ಕೋಸ್ಕರ. ಹಾಗಾಗಿ ಈ ರಾಣಿ ವಿಕ್ಟೋರಿಯಾ ಹೊರಡಿಸಿರ್ತಕ್ಕಂಥ ನಿರ್ದೇಶನಗಳಿಗೆ ಏನಂತ ಕರೀತಿದ್ರು ಅಂತಂದ್ರ ಅವುಗಳಿಗೆ ನಿರ್ದೇಶಕ ತತ್ವಗಳು ಅಥವಾ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತ ತಿಳ್ಕೊಂಡು ನಾವು ಇಲ್ಲಿ ನೋಡ್ಬೋದು. ಇದು ಆದ ನಂತರ 1935ರ ಭಾರತ ಸರ್ಕಾರ ಕಾಯ್ದೆ ಅಂತ ತಿಳ್ಕೊಂಡು ಕರೀತೀವಿ. ಈ ಭಾರತ ಸರ್ಕಾರ ಕಾಯ್ದೆ ಭಾರತ ಸಂವಿಧಾನದ ಕಾಯ್ದೆಗಳಲ್ಲಿಯೇ ಬಹಳ ದೊಡ್ಡದಾಗಿರುವಂತ ಕಾಯ್ದೆ ಅಂತ ತಿಳ್ಕೊಂಡು ಕರಿತೀವಿ. ಇನ್ನು ಜೊತೆಗೆ ಇದು ಸಂವಿಧಾನದ ನೀಲಿ ನಕಾಶ ಅಂತ ತಿಳ್ಕೊಂಡು ಕರೀತಾರೆ. ಯಾಕಂತಂದ್ರೆ ಬಹುತೇಕ ಸಂವಿಧಾನದಲ್ಲಿ ಅಂಶಗಳನ್ನ ನಾವು ಯಾವ ಕಾಯ್ದೆದಿಂದ ತಗೊಂಡಿವಿ ಅಂತಂದ್ರ ಈ 35ರ ಕಾಯ್ದೆ ಮುಖಾಂತರನೇ ತಗೊಂಡಿವಿ. ಹಾಗಾಗಿ ಬ್ಲೂ ಪ್ರಿಂಟ್ ಆಫ್ ದಿ ಆಕ್ಟ್ ಅಂತ ತಿಳ್ಕೊಂಡು ಎದಕ್ಕೆ ಕರಿತೀವಿ ಅಂತಂದ್ರ ಈ ಇದು 1935 ಆಕ್ಟ್ ಅಂತ ತಿಳ್ಕೊಂಡು. ಹಾಗಾದ್ರೆ ಇದ್ರೊಳಗೆ ಏನಂತ ಉಲ್ಲೇಖ ಇತ್ತು ಅಂತಂದ್ರೆ ಇನ್ಸ್ಟ್ರೂಮೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತ ತಿಳ್ಕೊಂಡು ಹೆಸರಿನೊಳಗ ಈ ತತ್ವಗಳು ಜೀವಂತ. 1935ರ ಭಾರತ ಸರ್ಕಾರ ಕಾಯ್ದೆ ಒಳಗ ಇನ್ಸ್ಟ್ರೂಮೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತಕ್ಕಂತಹ ಹೆಸರಿನಲ್ಲಿ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಜೀವಂತವಿದ್ದವು. ಈ ರಾಜ್ಯ ನಿರ್ದೇಶಕ ತತ್ವಗಳು ಇದರಲ್ಲಿ ಇದ್ದಂತ ಸಂದರ್ಭದೊಳಗ ಇವುಗಳನ್ನೇ ಏನ್ ಮಾಡ್ತಿತ್ತು ಅಂತಂದ್ರೆ ಬ್ರಿಟಿಷ್ ಸರ್ಕಾರ ತನ್ನ ಜನರಲ್ಗಳಿಗೆ ಮತ್ತು ಗವರ್ನರ್ ಜನರಲ್ಗಳಿಗೆ ಏನ್ ಮಾಡ್ತಿತ್ತು ಅಂತಂದ್ರೆ ಡೈರೆಕ್ಷನ್ ಅನ್ನ ಮಾಡ್ತಿತ್ತು. ಬ್ರಿಟಿಷ್ ಸರ್ಕಾರ ಮಾಡ್ತಿತ್ತು ಈ ದೇಶದಲ್ಲಿ ಆಳ್ವಿಕೆ ಮಾಡುವಂತಹ ಗವರ್ನರ್ಗಳಿಗೆ. ಹಾಗಾಗಿನೇ ಅವುಗಳಿಗೆ ಏನಂತ ಹೆಸರು ಇಟ್ಟಿದ್ರು ಅವಾಗ ಅಂತಂದ್ರೆ ಇನ್ಸ್ಟ್ರೂಮೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್, ಸೂಚನಾ ಸಾಧನಗಳು ಅಂತ ತಿಳ್ಕೊಂಡು ನಾವು ನೋಡ್ತೀವಿ. ಹಿಂದಿನ HSTR ಎಕ್ಸಾಮ್ ಆಗಿರ್ಬೋದು ಮತ್ತು ಬೇರೆ ಬೇರೆ ಎಕ್ಸಾಮ್ದೊಳಗೆ ಕೇಳ್ಯಾನ 1935ರ ಕಾಯ್ದೆಯಲ್ಲಿ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ಹೆಸರಿನಲ್ಲಿ ಜೀವಂತವಿದ್ದವು ಅಂತ ತಿಳ್ಕೊಂಡು ಕೇಳ್ಯಾನ. ಇನ್ಸ್ಟ್ರೂಮೆಂಟ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಥವಾ ಸೂಚನಾ ಸಾಧನಗಳ ರೂಪದಲ್ಲಿ ಏನಿದ್ವು ಅಂತಂದ್ರ ಜೀವಂತ ಇದ್ವು ಅಂತ ತಿಳ್ಕೊಂಡು ನಾವು ಕರಿತೀವಿ. ಹಾಗಾದರೆ ಈ ಭಾರತ ಸಂವಿಧಾನದೊಳಗ ಯಾವ ದೇಶದಿಂದ ನಾವು ರಾಜ್ಯ ನಿರ್ದೇಶಕ ತತ್ವಗಳನ್ನ ಎರವಲು ಪಡ್ಕೊಂಡಿವಿ ಅಂತಂದ್ರೆ ಐರ್ಲೆಂಡ್ ದೇಶದಿಂದ. ಯಾವ ದೇಶ ರೀ? ಐರ್ಲೆಂಡ್ ದೇಶದಿಂದ ಏನ್ ಮಾಡಿವಿ ಅಂತಂದ್ರೆ ಇವುಗಳನ್ನ ತಗೊಂಡು. ಹಾಗಾದ್ರೆ ಐರ್ಲೆಂಡ್ ದೇಶ ಯಾವ ದೇಶದಿಂದ ತಗೊಂಡದ ಅಂತಂದ್ರ ಸ್ಪೇನ್ ದೇಶದಿಂದ ತಗೊಂಡದ. ಯಾವ ದೇಶ ರೀ? ಸ್ಪೇನ್ ದೇಶ. ಹಾಗಾದ್ರೆ ಸ್ಪೇನ್ ದೇಶ ಯಾವ ದೇಶದಿಂದ ತಗೊಂಡದ್ರಿ? ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ ಅಳವಡಿಸಿಕೊಂಡಂತ ರಾಷ್ಟ್ರ ಯಾವುದು ಅಂತಂದ್ರೆ ಸ್ಪೇನ್. ತನ್ನ ಮೂಲ ಸಂವಿಧಾನದಲ್ಲಿನೇ ರಾಜ್ಯ ನೀತಿ ನಿರ್ದೇಶಕ ತತ್ವ ಸ್ಪೇನ್ ಹೊಂದಿತ್ತು. ಸ್ಪೇನ್ ದಿಂದ ಐರ್ಲೆಂಡ್ ತಗೋತು. ಐರ್ಲೆಂಡ್ ದಿಂದ ಏನ್ ಮಾಡಿವಿ ಅಂತಂದ್ರೆ ನಾವು ತಗೋ. ಹಾಗಾಗಿ ಒಟ್ಟಾರೆ ರಾಜ್ಯ ನಿರ್ದೇಶಕ ತತ್ವಗಳನ್ನ ಐರ್ಲೆಂಡ್ ದೇಶದಿಂದ ನಾವೇನ್ ಮಾಡಿವಿ ಅಂತಂದ್ರೆ ಮಾಡೆಲ್ ಅನ್ನಾಗಿ ಇಟ್ಕೊಂಡಿವಿ. ಐರ್ಲೆಂಡ್ನು ಅಂತ ಕರೀತಾರ ಅಥವಾ ಐರಿಷ್ ಅಂತನೂ ಕೂಡ ಅದಕ್ಕೆ ಕರೀತಾರೆ. ಇಷ್ಟೇನು ಅಂತಂದ್ರ ಇದ್ರ ಹಿನ್ನೆಲೆ ಅಂತ ತಿಳ್ಕೊಂಡು ನಾವು ಕರಿತೀವಿ. ಇನ್ನು ಮಹತ್ವ ಅಂತ ನೋಡಿದಾಗ ಕೇಳ್ಬೋದು, ಇದು ಡಿಸ್ಕ್ರಿಪ್ಟಿವ್ ಬರ್ಬೋದು ನೋಡ್ರಿ. ಮಹತ್ವ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಮಹತ್ವ ಬರೀರಿ. 3 ಮಾರ್ಕ್ಸ್ ಕೇಳ್ಬೋದು ಅಥವಾ 2 ಮಾರ್ಕ್ಸ್ ಕೇಳ್ಬೋದು. ಇಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾಕೆ ನಮಗೆ ಸಹಾಯಕಾರಿ ಆಗ್ತವ, ಯಾಕೆ ಸೇರಿಸಿದ್ರು ಸಂವಿಧಾನದೊಳಗ ಅಂತಂದ್ರ ಭಾರತ ದೇಶದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳ ಕೆಲಸ ಏನು ಅಂತಂದ್ರ ಇಲ್ಲಿ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಇದು ಸಂವಿಧಾನದಿಂದ ನೀಡಲ್ಪಟ್ಟ ನಿರ್ದೇಶನದ ಸ್ವರೂಪದಲ್ಲಿ ಏನ್ ಮಾಡ್ತದ ಅಂತಂದ್ರೆ ಕೆಲಸವನ್ನ ಮಾಡ್ತದೆ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಡೈರೆಕ್ಷನ್ ಕೊಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವ.
ಈ ರೀತಿ ಆಡಳಿತವನ್ನ ಮಾಡ್ರಿ ಅಂತ ತಿಳ್ಕೊಂಡು ಇವುಗಳು ಏನಾಗ್ತಾವ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೂ ಮತ್ತು ರಾಜ್ಯ ಸರ್ಕಾರಕ್ಕೂ ಆಡಳಿತ ನಡೆಸುವಂತ ಸಮಯದೊಳಗ ಅವು ಏನಾಗ್ತಾವ ಅಂತಂದ್ರೆ ಸಹಾಯಕಾರಿ ಆಗ್ತಾವ ಅಂತ ತಿಳ್ಕೊಂಡು ಇದೊಂದು ಮಹತ್ವ. ಇನ್ನು ನೆಕ್ಸ್ಟ್ ಏನು ಅಂತಂದ್ರ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇನ್ನೊಂದು ಉಪಯೋಗ ಏನು ಸರ್ಕಾರಗಳಿಗೆ ಅಂತಂದ್ರ ಏನಾದರೂ ಕಾರ್ಯಕ್ರಮಗಳನ್ನ ರೂಪಿಸ್ತಿದ್ರು, ಕಾರ್ಯಕ್ರಮಗಳು ಮತ್ತು ಯೋಜನೆಗಳು ಅಥವಾ ನೀತಿಗಳು, ಪಾಲಿಸಿಗಳು ಅಂತ ಕರಿತೀವಿ ನಾವು, ನೀತಿಗಳು ಈ ರಚಿಸುವಂತ ಸಂದರ್ಭದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಏನಾಗ್ತಾವ ಅಂತಂದ್ರೆ ಸಹಾಯಕಾರಿ ಆಗ್ತಾವ. ಇದೇ ರೀತಿ ನೀವು ಪಾಲಿಸಿ ಮಾಡ್ರಿ, ಇದೇ ರೀತಿ ನೀತಿಗಳನ್ನ ರೂಪಿಸ್ರಿ, ಇದೇ ರೀತಿ ಏನ್ ಮಾಡ್ರಿ ಅಂತಂದ್ರ ಪ್ಲಾನಿಂಗ್ ಗಳನ್ನ ತಗೊಂಡು ಬರ್ರಿ ಅಂತ ತಿಳ್ಕೊಂಡು ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇವುಗಳಿಗೆ ಗೈಡ್ ಮಾಡ್ತಾವ, ಸರ್ಕಾರಗಳಿಗೆ ಗೈಡ್ ಮಾಡ್ತಾವ. ಫಸ್ಟ್ ಒನ್ ಏನು ಅಂತಂದ್ರ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಆಡಳಿತ ನಡೆಸಲು ನಿರ್ದೇಶನವನ್ನ ಕೊಡ್ತಾವ. ಇನ್ನು ಜೊತೆಗೆ ಕಾರ್ಯಕ್ರಮ ನಡೆಸಲು ಅಥವಾ ಯೋಜನೆ ರೂಪಿಸಲು ನೀತಿಗಳನ್ನ ರಚಿಸುವಂತ ಸಮಯದೊಳಗ ಈ ರಾಜ್ಯ ನಿರ್ದೇಶಕ ತತ್ವಗಳು ಸಹಾಯಕ ಆಗ್ತಾವ. ಏನಾಗ್ತಾವ್ರಿ? ಸಹಾಯಕ ಆಗ್ತಾವ. ಇನ್ನು ಜೊತೆಗೆ ಸಂವಿಧಾನದ ಪ್ರಸ್ತಾವನೆಯಲ್ಲಿ ವ್ಯಕ್ತವಾಗಿರುವ, ನಾ ಇಲ್ಲಿ ಇಂಪಾರ್ಟೆಂಟ್ ಇದ್ದದ್ದು ಮಾತ್ರ ಬರೀತೀನಮ್ಮ, ಹೇಳಾಗ ಎಕ್ಸ್ಪ್ಲನೇಷನ್ ಅಟ್ಟು ಹೇಳಿರ್ತೀನಿ, ಗಮನಿಸಿ. ಪ್ರಸ್ತಾವನೆಯಲ್ಲಿ ವ್ಯಕ್ತವಾಗಿರುವಂತಹ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನ ನೀಡುವುದು. ಆರ್ಥಿಕ, ಸಾಮಾಜಿಕ, ರಾಜಕೀಯ ನ್ಯಾಯವನ್ನ ಯಶಸ್ವಿಗೊಳಿಸಬೇಕು ಅಂತಂದ್ರೆ ಏನ್ ಬೇಕು ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಬೇಕು. ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು ಮತ್ತು ರಾಜಕೀಯವಾಗಿರ್ಬೋದು, ಎಲ್ಲರಿಗೂ ನ್ಯಾಯವನ್ನ ಸಿಗಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇವು ಯಶಸ್ವಿಗೊಳಿಸಲು ಸಹಾಯವನ್ನ ಮಾಡ್ತಾವ. ಇನ್ನು ಜೊತೆಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಏಕತೆ ಮತ್ತು ಸಮಗ್ರತೆಯನ್ನ ಯಶಸ್ವಿಗೊಳಿಸಬೇಕು ದೇಶದೊಳಗ ಅಂತಂದ್ರ ಇವುಗಳು ಬೇಕು. ಏನೇನ್ರಿ? ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಏಕತೆ, ಸಮಗ್ರತೆ. ಈ ದೇಶದೊಳಗೆ ಏಕತೆಯನ್ನ ಸಾಧಿಸಬೇಕು, ಈ ದೇಶದಲ್ಲಿ ಸಮಗ್ರತೆಯನ್ನು ಎತ್ತಿ ಹಿಡಿಬೇಕು ಅಂತಂದ್ರ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅತ್ಯಂತ ಉಪಯೋಗಕಾರಿ ಅಥವಾ ಮಹತ್ವ ಅಂತ ತಿಳ್ಕೊಂಡು ನಾವು ಕರಿತೀವಿ. ಹಾಗಾಗಿ ಸಂವಿಧಾನದ ಪ್ರಸ್ತಾವನೆಯಲ್ಲಿ ವ್ಯಕ್ತಪಡಿಸಿರುವಂತಹ ಈ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನ ಕೊಡಿಸ್ಬೇಕು. ಜೊತೆಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಏಕತೆ, ಸಮಗ್ರತೆಯನ್ನ ಯಶಸ್ವಿಗೊಳಿಸ್ಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕು ಅಂತಂದ್ರ ಈ ರಾಜ್ಯ ನಿರ್ದೇಶಕ ತತ್ವಗಳ ಉಪಯೋಗ ಆಗ್ತಾವ. ಇನ್ನು ಜೊತೆಗೆ ಕೊನೆಯದಾಗಿ ಏನು ಅಂತಂದ್ರ ಈ ದೇಶದಲ್ಲಿ ರಾಷ್ಟ್ರೀಯ ಕಾನೂನುಗಳನ್ನ ಅಥವಾ ಅಂತಾರಾಷ್ಟ್ರೀಯ ನೀತಿಗಳನ್ನ ರಚಿಸಬೇಕು ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಬೇಕೇ ಬೇಕು. ಈ ದೇಶದಲ್ಲಿರುವಂತ ನೀತಿಗಳಾಗಿರ್ಬೋದು ಅಥವಾ ಫಾರಿನ್ ಪಾಲಿಸಿ ಅಂತ ಕರಿತೀವಿ ನಾವು, ಅಂತಾರಾಷ್ಟ್ರೀಯ ನೀತಿಗಳು ಅಂತ ತಿಳ್ಕೊಂಡು ಆ ನೀತಿಗಳನ್ನ ರಚಿಸಬೇಕಾದ್ರೂ ಕೂಡ ಏನ್ ಬೇಕು ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಬೇಕೇ ಬೇಕು. ಆ ಕಾರಣಕ್ಕಾಗಿ ಈ 4 ಪ್ರಮುಖ ಮಹತ್ವವನ್ನ ಎದುರಿದಿಂದ ನೋಡ್ತೀವಿ ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವ. ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ರಾಜ್ಯ ನಿರ್ದೇಶಕ ತತ್ವಗಳ ಮಹತ್ವ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಸಂವಿಧಾನದಿಂದ ನೀಡಲ್ಪಟ್ಟ ನಿರ್ದೇಶನದ ಸ್ವರೂಪದಲ್ಲಿ ಕೆಲಸ ಮಾಡ್ತಾವ. ಇನ್ನ ಸರ್ಕಾರಗಳು ರೂಪಿಸುವ ಕಾರ್ಯಕ್ರಮ, ಯೋಜನೆಗಳು ಮತ್ತು ನೀತಿಗಳ ರಚಿಸುವಂತ ಸಮಯದೊಳಗ ಇವುಗಳು ಸರ್ಕಾರಕ್ಕೆ ಏನಾಗ್ತಾವ ಅಂತಂದ್ರೆ ಮಾಡೆಲ್ ಆಗ್ತಾವ, ಸಹಾಯಕ ಆಗ್ತಾವ. ಇನ್ನು ಪ್ರಸ್ತಾವನೆಯಲ್ಲಿ ವ್ಯಕ್ತ ಆಗಿರುವಂತ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯವನ್ನ ಯಶಸ್ವಿಗೊಳಿಸಬೇಕು ಅಂತಂದ್ರೆ ಇವುಗಳು ಬೇಕೇ ಬೇಕು. ಜೊತೆಗೆ ಇಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಏಕತೆ, ಸಮಗ್ರತೆಯನ್ನ ಯಶಸ್ವಿಗೊಳಿಸಬೇಕು, ಆ ದೈವೋದ್ದೇಶಗಳನ್ನ ಈಡೇರಿಸಬೇಕು ಅಂತಂದ್ರ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಬೇಕು. ಆಮೇಲೆ ರಾಷ್ಟ್ರೀಯ ನೀತಿಗಳನ್ನ ಮತ್ತು ಅಂತಾರಾಷ್ಟ್ರೀಯ ನೀತಿಗಳನ್ನ ರಚಿಸುವಂತ ಸಮಯದೊಳಗ ಈ ರಾಜ್ಯ ನಿರ್ದೇಶಕ ತತ್ವಗಳು ಬೇಕೇ ಬೇಕು. ಇಷ್ಟು ನೆನಪಿಟ್ಕೊಂಡ್ರಿ ಅಂತಂದ್ರೆ ಇದಕ್ಕೆ ಸಂಬಂಧಪಟ್ಟದ ಕ್ವಶನ್ ಕೇಳ್ತಾನೆ. ಇವು ಹೋಗ್ಯವ್ರಮ್ಮ 4ನೇ ಭಾಗ ಏನ್ ಹೇಳ್ತದ, ಎಲ್ಲಿದಿಂದ ಎಲ್ಲಿ ತನಕ ಹೇಳ್ತದ, ಇದು ಕೇಳಲ್ರಿ. ಇದು ಅಪ್ಲೈಡ್ ಕ್ವಶನ್ ಗಳನ್ನ ಕೇಳ್ತಾನ. ಈ ಸಲ KE ನಡೆಸಿರ್ತದೆ ಎಲ್ಲಾ ಎಕ್ಸಾಮ್. ಡೈರೆಕ್ಟ್ ಕ್ವಶನ್ ಇರ್ತಾವ, ಬಟ್ ಡೈರೆಕ್ಟ್ ಇದ್ರು ಹೆಂಗಿರ್ತಾವ ಅಂದ್ರೆ ಅಪ್ಲೈಡ್ ಇರ್ತಾವ. ನೇರವಾದ ಪ್ರಶ್ನೆ ಕೇಳಕ್ ಕಾಲ ಹೋಯ್ತು. 2010 ಕ್ವಶನ್ ಪೇಪರೇ ಬೇರೆ ಅದ, ಈಗ 2026 ಕಾಲಘಟ್ಟದಾಗ ಇದ್ದೀವಿ, ಈಗಿನ ಕ್ವಶನ್ ಪೇಪರೇ ಬೇರೆ. ಹಾಗಾಗಿ ಇದ್ರ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಡ್ರಿ, ಇದಕ್ಕೆ ರಿಲೇಟೆಡ್ ಆಗಿ ಓದಿ. ಹಾಗಾಗಿ ಇಷ್ಟೇನು ಅಂತಂದ್ರೆ ಇದ್ರ ಮಹತ್ವ. ಇನ್ನು ಮಹನೀಯರ ಹೇಳಿಕೆಗಳು ಅಂತ ತಿಳ್ಕೊಂಡು ಬರ್ತದೆ. ಯಾವ ಚಿಂತಕರು ಯಾವ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನ ಕೊಟ್ರು ಅಂತಕ್ಕಂಥದ್ದು. ಫಸ್ಟ್ ಒನ್ ಡಾಕ್ಟರ್ BR ಅಂಬೇಡ್ಕರ್. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಏನ್ ಹೇಳ್ತಾರ ಅಂತಂದ್ರ ಸರ್ಕಾರ
ಹೇಗೆ ಹೇಗೆ ಕಾರ್ಯಪ್ರವೃತ್ತಗೊಳ್ಳಬೇಕು ಗೊಳ್ಳಬೇಕು ಎಂಬುವುದರ ಮಾರ್ಗಸೂಚಿಗಳಾಗಿವೆ ಅಂತ ಹೇಳ್ತಾರೆ. ರಾಜ್ಯ ನಿರ್ದೇಶಕ ತತ್ವಗಳು ಸರ್ಕಾರ ಹೆಂಗ ಕೆಲಸ ಮಾಡಬೇಕು, ಹೆಂಗ ಕಾರ್ಯಪ್ರವೃತ್ತವಾಗಬೇಕು ಅಂತಕ್ಕಂಥದ್ರ ಮಾರ್ಗಸೂಚಿಗಳೇ ಯಾವುವು ಅಂತಂದ್ರೆ ರಾಜ್ಯ ನಿರ್ದೇಶಕ. ಈ ಕಾನ್ಸೆಪ್ಟ್ ಯಾರ್ದಿತ್ರಿ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅದ್ರ ಜೊತೆಗೆ ಏನ್ ಹೇಳ್ತಾರೆ ಇವರು ಅಂತಂದ್ರೆ ಕಾದಂಬರಿಯ ಲಕ್ಷಣಗಳು ಅಂತ ಕರೀತಾರೆ. ಕಾದಂಬರಿಯ ಲಕ್ಷಣಗಳು. ಒಂದ್ಸಲ ಎಕ್ಸಾಮಿಗೆ ಏನ್ ಕೇಳಿದ್ದ, ಈ ಮೇಲಿನ ಹೇಳಿಕೆಯನ್ನ ಕೆಳಗಿನ ಯಾವ ವ್ಯಕ್ತಿಗಳು ನೀಡಿದ್ದಾರೆ ಅಂತ ಕೇಳಿದ್ದ, ಅಥವಾ 4 ವ್ಯಕ್ತಿಗಳ ಹೇಳಿಕೆಗಳನ್ನ ಕೊಟ್ಟು ಹೊಂದಿಸಿ ಬರೀರಿ ಅಂತ ಹೇಳ್ತಾರೆ. ಹಾಗಾಗಿ ಇದು ಕೇಳಿರುವಂತ ಪ್ರಶ್ನೆ. ಸರ್ಕಾರ ಹೇಗೆ ಕಾರ್ಯಪ್ರವೃತ್ತಗೊಳ್ಳಬೇಕು ಎಂಬುವುದರ ಮಾರ್ಗಸೂಚಿಗಳೇ ರಾಜ್ಯ ನಿರ್ದೇಶಕ ತತ್ವಗಳು, ಮತ್ತು ಇವು ಸಂವಿಧಾನದಲ್ಲಿ ಕಾದಂಬರಿಯ ಲಕ್ಷಣಗಳಿದ್ದಂತೆ ಅಂತ ತಿಳ್ಕೊಂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಇನ್ನು ಇದು ಆದ ನಂತರ ಗ್ರಾನ್ ವಿಲ್ಲೆ ಆಸ್ಟಿನ್ ಅಂತ ತಿಳ್ಕೊಂಡು ಬರ್ತಾರೆ. ಗ್ರಾನ್ ವಿಲ್ಲೆ ಆಸ್ಟಿನ್. ಈ ಗ್ರಾನ್ ವಿಲ್ಲೆ ಆಸ್ಟಿನ್ ಬಹುಶಃ ಚಾಗ್ಲಾ ಅಂತ ಬರ್ಸಿದ್ ಹೋದ್ಸಲ. ಹೌದು, ನನಗೆ ರಿಯಲೈಸ್ ಆಯ್ತು. ಅದು ಇದು ಬರ್ಕೊಡ್ರಿ, ಗ್ರಾನ್ ವಿಲ್ಲೆ ಆಸ್ಟಿನ್ ಅಂತ. ಅವರು ಅವ್ರು ಬೇರೆ ಹೇಳ್ತಾರೆ. ಗ್ರಾನ್ ವಿಲ್ಲೆ ಆಸ್ಟಿನ್ ಏನ್ ಹೇಳ್ತಾರ ಅಂತಂದ್ರ ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕುಗಳು ಪ್ಲಸ್ ರಾಜ್ಯ ನಿರ್ದೇಶಕ ತತ್ವಗಳು. ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಆತ್ಮ ಅಥವಾ ಅಂತರಾತ್ಮ ಅಂತ ತಿಳ್ಕೊಂಡು ಕರೀತಾರೆ. ಅಂತರಾತ್ಮ ಅಥವಾ ಒಂದು ಪುಸ್ತಕದ ಹೆಂಗದ ಅಂತಂದ್ರೆ ಪ್ರಜ್ಞೆ ಅಥವಾ ಅಂತರಾತ್ಮ ಅಂತ ತಿಳ್ಕೊಂಡು ಕರೆದಿರ್ತಕ್ಕಂಥ ಯಾರು? ಗ್ರಾನ್ ವಿಲ್ಲೆ ಆಸ್ಟಿನ್. ಎರಡೂ ಸೇರಿಸಿ ಹೇಳ್ತಾರೆ. ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಆತ್ಮ ಅಥವಾ ಅಂತರಾತ್ಮ ಅಂತ ತಿಳ್ಕೊಂಡು ಕರೀತಾರ, ಅಥವಾ ಪ್ರಜ್ಞೆ ಅಂತರಾತ್ಮ ಅಂತ ತಿಳ್ಕೊಂಡು ಕರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಗ್ರಾನ್ ವಿಲ್ಲೆ ಆಸ್ಟಿನ್. ಇದು ಯಾರು ಹೇಳ್ತಾರ ಅಂತಂದ್ರೆ ಗ್ರಾನ್ ವಿಲ್ಲೆ ಆಸ್ಟಿನ್. ನೀವು ಆತ್ಮ ಅಂತ ಬಂದಾಗ ಇವ್ರಿಗೆ ಲಿಂಕ್ ಮಾಡಬೇಡ್ರಿ. ಇವ್ರು ಹೇಳೋದು 32ನೇ ವಿಧಿ. ಸಂವಿಧಾನದ ಆತ್ಮ ಮತ್ತು ಹೃದಯ, ಸೋಲ್ ಅಂಡ್ ಹಾರ್ಟ್ ಅಂತ ತಿಳ್ಕೊಂಡು ಕರೆದಿರ್ತಕ್ಕಂಥ ವ್ಯಕ್ತಿ ಅಂಬೇಡ್ಕರ್ ಅವರು ಯಾವ ವಿಧಿ ಕರೀತಾರ ಅಂತಂದ್ರ 30. ಬಟ್ ಇಲ್ಲಿ ಈ ವ್ಯಕ್ತಿ ಅದಕ್ಕೆ ಕರೀತಾನ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಮೂಲಭೂತ ಹಕ್ಕುಗಳನ್ನ ಸೇರಿಸಿ ಆತ್ಮ ಅಂತರಾತ್ಮ ಅಥವಾ ಪ್ರಜ್ಞೆ ಅಂತರಾತ್ಮ ಅಂತ ತಿಳ್ಕೊಂಡು ಕರೆದಿರ್ತಕ್ಕಂಥ ವ್ಯಕ್ತಿ ಗ್ರಾನ್ ವಿಲ್ಲೆ ಆಸ್ಟಿನ್ ಅಂತ ಹೇಳಿ. ಇನ್ನು ಇನ್ನೊಬ್ಬ ಬರ್ತಾನ ಎಂ ಚಾಗ್ಲಾ ಅಂತ ಹೇಳಿ. ಎಂ ಚಾಗ್ಲಾ. ಈ ಎಂ ಚಾಗ್ಲಾ ಏನ್ ಹೇಳ್ತಾರ ಅಂತಂದ್ರ ರಾಜ್ಯ ನಿರ್ದೇಶಕ ತತ್ವಗಳು DPSP ರಾಜ್ಯ ನಿರ್ದೇಶಕ ತತ್ವಗಳು ಒಂದು ವೇಳೆ ಜಾರಿಯಾದರೆ ಅಂದ್ರೆ ಅಕ್ಷರಾಂಶ ಜಾರಿಯಾದರೆ ಭಾರತ ಭೂಮಿಯ ಮೇಲಿನ ಸ್ವರ್ಗವಾಗುತ್ತದೆ. ನೋಡ್ರಿ ಎಂತ ಕನಸು ಕಂಡಿದ್ರು ಪಾಪಿಗಳು. ಗ್ರಾನ್ ವಿಲ್ಲೆ ಆಸ್ಟಿನ್ ಏನ್ ಹೇಳ್ತಾರ ಅಂತಂದ್ರ ಯಥಾವತ್ತಾಗಿ ಯಾವುದೇ ತಿದ್ದುಪಡಿ ಇಲ್ಲದೆ ಈ ರಾಜ್ಯ ನಿರ್ದೇಶಕ ತತ್ವಗಳು ದೇಶದೊಳಗೆ ಜಾರಿ ಆದವು ಅಂತಂದ್ರೆ ಒಂದ್ ವೇಳೆ ಭಾರತ ಏನಾಗ್ತದ ಅಂತಂದ್ರೆ ಭೂಮಿಯ ಮೇಲಿನ ಸ್ವರ್ಗವಾಗುತ್ತದೆ ಅಂತ. ಜಾರಿಯಾಗ್ಯಾವೇನ್ರಿ? ಇಲ್ಲ. ಹೇಳ್ತೀನಿ ನಾ ಹೆಂಗ್ ಜಾರಿಯಾಗ್ಯಾವ ಹೆಂಗ್ ಜಾರಿಯಾಗಿಲ್ಲ ಅಂತ ಹೇಳಿ. ಹಾಗಾಗಿ ಇವ್ರದ್ದು ಕನಸಾಗಿತ್ತು. ಯಾರ್ದ್ರಿ? ಎಂ ಚಾಗ್ಲಾ ಅವ್ರು ಹೇಳಿರುವಂತಹ ಹೇಳಿಕೆ ಅಂತ ತಿಳ್ಕೊಂಡು. ಇನ್ನ LM ಸಿಂಘ್ವಿ ಅಂತ ತಿಳ್ಕೊಂಡು ಬರ್ತಾರೆ. LM ಸಿಂಘ್ವಿ ಇವ್ರು ಏನ್ ಹೇಳ್ತಾರ ಅಂತಂದ್ರ ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಜೀವಧಾತು ಅಂತ ಹೇಳಿರುವಂತ ವ್ಯಕ್ತಿ ಯಾರು ಅಂತಂದ್ರೆ LM ಸಿಂಘ್ವಿ. ಯಾರು ಹೇಳ್ತಾರ್ರಿ? LM ಸಿಂಘ್ವಿ ಅವ್ರು ಹೇಳ್ತಾರ. LM ಸಿಂಘ್ವಿ. ಇನ್ನು ನೆಕ್ಸ್ಟ್ KT ಶಾ ಅಂತ ಹೇಳಿ. KT ಶಾ ಇವ್ರು ಏನ್ ಹೇಳ್ತಾರ ಅಂತಂದ್ರ ರಾಜ್ಯ ನಿರ್ದೇಶಕ ತತ್ವಗಳು ಬ್ಯಾಂಕ್ ಚೆಕ್ ಅಂತ ಕರೀತಾರೆ. ಬ್ಯಾಂಕ್ ಚೆಕ್ಗಳಿದ್ದಂತೆ ಅಂತ ಹೇಳಿರುವಂತ ವ್ಯಕ್ತಿ ಯಾರು ಅಂತಂದ್ರ KT ಶಾ. ಇನ್ನು ನೆಕ್ಸ್ಟ್ ಇನ್ನೊಬ್ರು ಯಾರು ಅಂತಂದ್ರೆ TT ಕೃಷ್ಣಮಾಚಾರಿ.
ಈ ಟಿ ಕೃಷ್ಣಮಾಚಾರಿ ಏನ್ ಹೇಳ್ತಾರ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಭಾವನೆಗಳ ಕಸದ ಬುಟ್ಟಿ ಅಂತ ತಿಳ್ಕೊಂಡು ಕರೀತಾರೆ. ಭಾವನೆಗಳು ಇದು ಏನು ವ್ಯಕ್ತಪಡಿಸಬಹುದು, ಬಟ್ ಜಾರಿ ಆಗಲ್ಲ ಅನ್ನೋದು ಮಾತಿದು ಯಾವುದು ಟಿ ಶಾ ಅವ್ರದ್ದು. ಹಾಗಾಗಿ ಇಲ್ಲಿ ಭಾವನೆಗಳ ಕಸದ ಬುಟ್ಟಿ ಅಂತ ತಿಳ್ಕೊಂಡು ಹೇಳಿರುವಂತ ವ್ಯಕ್ತಿ ಯಾರು ಅಂತಂದ್ರ ಈ ಟಿ ಕೃಷ್ಣಮಾಚಾರಿ ಅಂತ ತಿಳ್ಕೊಂಡು. ಈ ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರ ಅಂತಂದ್ರ ಸರ್ಕಾರ ಹೇಗೆ ಕಾರ್ಯಪ್ರವೃತ್ತಗೊಳ್ಳಬೇಕು ಎಂಬುದರ ಮಾರ್ಗಸೂಚಿಗಳಾಗಿವೆ ಮತ್ತು ಕಾದಂಬರಿಯ ಲಕ್ಷಣ ಅಂತ ಕರೀತಾರ. ಇನ್ನು ಗ್ರಾನ್ ವಿಲಿಯಸ್ಟಿನ ಇಲ್ಲಿ ಮೂಲಭೂತ ಹಕ್ಕು, ರಾಜ್ಯ ನಿರ್ದೇಶಕ ತತ್ವಗಳು, ಸಂವಿಧಾನದ ಆತ್ಮ ಅಥವಾ ಅಂತರಾತ್ಮ, ಪ್ರಜ್ಞೆ ಅಥವಾ ಅಂತರಾತ್ಮ ಅಂತ ತಿಳ್ಕೊಂಡು ಕರೀತಾರ. ಇನ್ನು ಚಾಗ್ಲಾ ಏನ್ ಹೇಳ್ತಾರ ಅಂತಂದ್ರ ಇವು ಜಾರಿ ಆದವು ಅಂತಂದ್ರ ಭಾರತ ಹೆಂಗಾಗ್ತದ, ಭೂಮಿಯ ಮೇಲಿನ ಸ್ವರ್ಗ ಅನ್ಸ್ಕೊಳ್ತದ. ಇನ್ನು ಎಲ್.ಎಂ. ಸಿಂಘ್ವಿ ಏನ್ ಹೇಳ್ತಾರ ಅಂತಂದ್ರ ಜೀವಧಾತು, ಟಿ ಶಾ ಏನ್ ಹೇಳ್ತಾರ ಬ್ಯಾಂಕ್ ಚೆಕ್, ಆಮೇಲೆ ಟಿ ಕೃಷ್ಣಮಾಚಾರಿ ಏನ್ ಹೇಳ್ತಾರ ಅಂತಂದ್ರ ಭಾವನೆಗಳ ಕಸದ ಬುಟ್ಟಿ. ಇವುಗಳು ಕೊಟ್ಟು ಹೊಂದಿಸಿ ಬರೀರಿ ಅಂತ ಕೇಳ್ಬೋದು. ಇವುಗಳನ್ನ ಕೊಟ್ಟು ಇದರಲ್ಲಿ ಹೇಳಿರುವಂತ ವ್ಯಕ್ತಿ ಯಾರು ಅಂತೇಳಿ ಇದು ಕೊಟ್ಟು ಕೆಳಗಿನವರಲ್ಲಿ ಯಾರು ಹೇಳ್ಯಾರ ಅಂತ ತಿಳ್ಕೊಂಡು ಕೇಳ್ಬೋದು. ಇಲ್ಲಿ ತನಕ ಎಕ್ಸಾಮಿಗೆ ಈ 6 ಮಂದಿ ಮಹನೀಯರ ಹೇಳಿಕೆಗಳನ್ನ ಮಾತ್ರ ಕೇಳ್ಯಾರ. 6 ಜನ ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ವಿಲಿಯಸ್ಟೀನ್, ಚಾಗ್ಲಾ, ಸಿಂಘ್ವಿ, ಶಾ ಮತ್ತು ಕೃಷ್ಣಮಾಚಾರಿ. ಇಷ್ಟು ನೆನಪು. ಇನ್ನು ಮುಂದುವರೆದು ಇದು ಆದ ನಂತರ ಇಲ್ಲಿ DPSP ಎಷ್ಟು ಭಾಗಗಳನ್ನಾಗಿ ಮಾಡಿವಿ? 3 ಭಾಗಗಳನ್ನಾಗಿ ಅಧ್ಯಯನವನ್ನ ಮಾಡಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನ 3 ಭಾಗಗಳನ್ನಾಗಿ ಮಾಡ್ತೀವಿ. ಹಾಗಾದ್ರೆ ಮೂಲ ಸಂವಿಧಾನದೊಳಗೆ 3 ಭಾಗ ಅವೇನ್ರಿ ಸರ? ಇಲ್ರಿ. ನಾವು ಅಧ್ಯಯನದ ದೃಷ್ಟಿಕೋನದಿಂದ ಏನ್ ಮಾಡೀವಿ ಅಂತಂದ್ರ 3 ಭಾಗಗಳನ್ನಾಗಿ ಮಾಡ್ಕೊಂಡಿವಿ ಅಧ್ಯಯನದ ದೃಷ್ಟಿಕೋನದಿಂದ. ಹಾಗಾದ್ರೆ 3 ಭಾಗಗಳು ಯಾವ್ರಿ ಸರ ಅಂತಂದ್ರ ಫಸ್ಟ್ ಒನ್ ಸೋಷಿಯಲ್ ಪ್ರಿನ್ಸಿಪಲ್ಸ್, ಸೆಕೆಂಡ್ ಒನ್ ಗಾಂಧಿಯನ್ ಪ್ರಿನ್ಸಿಪಲ್ಸ್, ಥರ್ಡ್ ಒನ್ ಲಿಬ್ರಲ್ ಪ್ರಿನ್ಸಿಪಲ್ಸ್. ಸಮಾಜವಾದಿ ತತ್ವಗಳು, ಗಾಂಧಿ ತತ್ವಗಳು, ಉದಾರವಾದಿ ತತ್ವಗಳು. ಈ ರೀತಿ ಏನ್ ಮಾಡ್ತೀವಿ ಅಂತಂದ್ರೆ 3 ಪಾರ್ಟ್ಗಳನ್ನಾಗಿ ಮಾಡಿ ಅಧ್ಯಯನ ಮಾಡ್ತೀವಿ. ಈ 3 ಪಾರ್ಟ್ ಮಾಡ್ರಿ ತಿಳಿತವ್ರೆ. ನೀವು 36 ಹಿಡ್ಕೊಂಡು 51 ತನ ನೆನ್ಪಿಡ್ತೀನಿ, ಒಬ್ರು ಕೇಳೋದು ಒಬ್ರು ಬಾಯಟ್ ಮಾಡೋದು ಅಂತಂದ್ರೆ ನೆನ್ಪಿಡಲ್ಲ. ಆದ್ರ ಪ್ರಶ್ನೆ ಹೆಂಗ್ ಕೇಳ್ತಾನ ಅಂತಂದ್ರ 36ರಿಂದ 51ನೇ ವಿಧಿ ಒಳಗಡೆ ಇರ್ತಕ್ಕಂಥ ಯಾವ ವಿಧಿಗಳು ಇವುಗಳಿಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಆಳಿಗೆ ಮತ್ತೆ ನೀವು ಹೊರಗಡೆ ತಗೋಬೇಕಾಗ್ತದೆ. ಯಾವ ಸೋಷಿಯಲಿಗೆ ಸಂಬಂಧಪಟ್ಟು, ಗಾಂಧಿಗೆ ಸಂಬಂಧಪಟ್ಟದ್ದು ಮತ್ತು ಲಿಬ್ರಲ್ ಸಂಬಂಧಪಟ್ಟಿರುವಂಥದ್ದು. ಇಲ್ಲಿ ನಾವು ಈಗಾಗಲೇ ಇದ್ರ ಬಗ್ಗೆ ಚರ್ಚೆ ಮಾಡಿವಿ. 38, 39, 41, 42, 43, 47 ಇವೆಲ್ಲವೂ ಕೂಡ ಯಾರಿಗೆ ಸಂಬಂಧಪಟ್ಟವ ಅಂತಂದ್ರ ಸಮಾಜವಾದಿ ತತ್ವಗಳು. ಇನ್ನು ಎರಡನೇದ್ದು ಗಾಂಧಿ ತತ್ವಗಳು 40, 43, 46, 47, 48 ಇವೆಲ್ಲವೂ ಯಾರಿಗೆ ಸಂಬಂಧಪಟ್ಟವ ಅಂತಂದ್ರೆ ಗಾಂಧಿ ತತ್ವಗಳು. ಇನ್ನ ಉದಾರವಾದಿ ತತ್ವಗಳು 44, 45, 48A, 49, 50, 50 ಇವೆಲ್ಲವೂ ಎದಕ್ಕೆ ಸಂಬಂಧಪಟ್ಟವ ಅಂತಂದ್ರ ಉದಾರವಾದಿ ತತ್ವ. ಇದು ಇಷ್ಟೇ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ 2 ಮಾರ್ಕ್ಸ್ ಬರ್ತವೆ. ಇದು ಇಷ್ಟೇ. ಹ್ಯಾಂಗ್ರಿ ಅಂತಂದ್ರ ಸಮಾಜವಾದಿ ತತ್ವಗಳನ್ನು ಗುರುತಿಸಿ ಅಂತ ಕೇಳ್ತಾನ. 3 ಆಪ್ಷನ್ಸ್ ಕೊಟ್ಟಿರ್ತಾನೆ. 3 ಆಪ್ಷನ್ ಕೊಟ್ಟಿರ್ತಾನೆ. ಹಾಗಾಗಿ 38, 39, 41, 42, 43, 47. ಹಾಗಾದ್ರೆ ಗಾಂಧಿ ತತ್ವಗಳು 40, 43, 46, 47, 48, 44, 45, 48A, 49, 50, 50 ಇವು ಏನು ಅಂತಂದ್ರೆ ಉದಾರವಾದಿ ತತ್ವಗಳು. ಇದು ಯಾರು ತಿಳಿತದಲ್ರಿ ಇದು ಯಾರು ಓದ್ತಿರಲ್ಲ ಕರೆಕ್ಟ್ ಆಗಿ, ಇದು ಎಲ್ಲವೂ ಕೂಡ ತಿಳಿದಂಗ. ಟಫ್ ಯಾವ್ದದ ಅಂತಂದ್ರ ಈ ಸಮಾಜವಾದಿ ತತ್ವಗಳೇ ಟಫ್. ಯಾವ್ದ್ರಿ? ಸಮಾಜವಾದಿ ತತ್ವ. ಈ ತತ್ವ ಮುಗಿಯೋ ತನಕ ನಿಮಗ ನಿದ್ದೆರೆ ಬರಿಬೇಕು ಒಂದು, ಇಲ್ಲ ಅಂತಂದ್ರೆ ಮಾಸ್ತರ್ ಯಾವಾಗ ಓದ್ತಾನೆ ಬಿಟ್ಟು ಅಂತಾರೆ ಅಂತೀರಿ. ನನಗೆ ಗೊತ್ತು, ನಂದು ಹೇಳೋ ಕರ್ತವ್ಯ ಅದನ್ನ ಹೇಳೇಬೇಕು. ಹೌದಲ್ಲ ಸರ್? ಯಾಕಂತಂದ್ರೆ ದಯವಿಟ್ಟು ನಿಮಗೆ ನಾವು ಕಳಕಳಿ ಮನವಿ ಮಾಡ್ಕೋತೀನಿ. ನಮ್ಮ ಹೆಣ್ಮಕ್ಳು ಇಷ್ಟು ಜನ ಕೂತು ಓದುತ್ತೀರಿ ಕಾಂಪಿಟೇಷನ್ ಸಲುವಾಗಿ ಅಂತಂದ್ರೆ ನನ್ಗೆ ಖುಷಿ ಅನ್ನಿಸ್ತದೆ. ಒಂದು ಕಾಲ ಹೆಂಗಿತ್ತು ಅಂತಂದ್ರೆ ನಿಮ್ಮ ಮನೆ ಹೊರಗೆ ಹೋಗ್ಲಿಕ್ಕೆ ಅವಕಾಶನೇ ಇದ್ದಿದ್ದಿಲ್ಲ ಈ ದೇಶದೊಳಗೆ.
ಅಂತ ಕಾಲಘಟ್ಟಗಳನ್ನ ಮೀರಿ ಈ ದೇಶದ ಸಂವಿಧಾನ ಪುರುಷನಿಗೆ ನಾನೇನು ಕಮ್ಮಿ ಇಲ್ಲ ಅನ್ನೋ ರೀತಿ ಒಳಗ ಇವತ್ತಿನ ದಿವಸ DC ಆಗತ್ತೀರಿ, SP ಆಗತ್ತೀರಿ, MP ಆಗತ್ತೀರಿ, ಪ್ರಧಾನಮಂತ್ರಿ ಆಗತ್ತೀರಿ, ರಾಷ್ಟ್ರಪತಿ ಆಗ್ಲತ್ತೀರಿ. ಕ್ರೆಡಿಟ್ ಗೋಸ್ ಟು ಯಾರಿಗೆ ಅಂತಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನನ್ನ ಸಬ್ಜೆಕ್ಟ್ ಅದ ಅಂತ ನಾ ಹೇಳ್ಕೊಳ್ತಾ ಇಲ್ರಿ. ನೀವು ನೌಕರಿ ಆದ ಬಳಕನು ಕೂಡ ಎಲ್ಲಾ ಸಬ್ಜೆಕ್ಟ್ ಮರ್ತರು ಇದು ಮರೆಯಂಗಿಲ್ಲ. ನೌಕರಿ ಆಗ್ಲಿಲ್ಲ ಅಂತಂದ್ರೂ ಎಲ್ಲಾ ಸಬ್ಜೆಕ್ಟ್ ಮರ್ತರು ಇದು ಮರೆಯಂಗಿಲ್ಲ. ಯಾಕಂದ್ರೆ ನೌಕರಿ ಆದ್ರೂ ಇದ್ರ ಮ್ಯಾಗೆ ಡ್ಯೂಟಿ ಮಾಡ್ಬೇಕು, ನೌಕರಿ ಆಗ್ಲಿಲ್ಲ ಅಂದ್ರೂ ಇದ್ರ ಮ್ಯಾಗೆ ಬದುಕ್ಬೇಕು. ಇಲ್ರಿ ನಮ್ಮ ಮನ್ಸಿಗೆ ಬಂದಂಗ ಬದುಕ್ತೀನ, ನಾನೇ ಒಂದು 100 ಎಕರೆ ಜಮೀನ್ ತಗೊಂಡಿನಿ, ನಾ ಏನ್ ಬೇಕಾದ್ ಮಾಡ್ತೀನಿ ಅಂತಂದ್ರ ಅಲ್ಲ. ಜಮೀನ್ ಮ್ಯಾಗಿಂದು 1 ಫೂಟ್ ನಿಮ್ಮದು, 1 ಫೂಟ್. ಒಂದು ಬೋರ್ವೆಲ್ ಕೊರಿಬೇಕು, ಕೊಳವೆ ಬಾವಿ, ಒಂದು ಬಾಯಿ ಹೊಡಿಬೇಕು ಅಂತ ಸರ್ಕಾರ ಪರ್ಮಿಷನ್ ಬೇಕು. ಬೆಕ್ ನಮ್ಮ ಮನೆಯಾಗ ನಾನೇ ಸಾಕಿನ್ರಿ ಸರ್, ನವಿಲ್ ನಾನೇ ಸಾಕಿನ್ರಿ, ಅದಕ್ಕೆ ಟಾರ್ಚರ್ ಕೊಡ್ತೀನಿ, ಬೇಕಾದ ಮಾಡ್ತೀನಿ, ನೀವ್ ಯಾರು ಕೇಳೋರು ಅಂತ ಅನ್ನಪ್ಲೇ ಇಲ್ಲ. ಬಟ್ ನೋಡ್ರಿ ಒಂದ್ಸಲ ಫೇಸ್ಬುಕ್ ಹಾಕಿ, ನಿಮ್ ಮನೆಗೆ ಬರ್ತಾರ ಪೊಲೀಸ್. ಅಂದ್ರೆ ನಾನು ಹೇಳೋ ಅರ್ಥ ಏನು ಅಂತಂದ್ರ, ಈ ದೇಶದ ಸಂವಿಧಾನ ಜನಗಳಿಗೆ ಮಾತ್ರ ಹಕ್ಕು ಅಧಿಕಾರಗಳನ್ನು ಕೊಟ್ಟಿಲ್ಲ, ಪ್ರಾಣಿ ಪಕ್ಷಿಗಳಿಗೂ ಕೊಟ್ಟಾರ. ಆರ್ಟಿಕಲ್ 21 ಜೀವಿಸುವ ಸ್ವಾತಂತ್ರ್ಯ ಯಾರು ಕಸಿದುಕೊಳ್ಳಂಗಿಲ್ರಿ. ಆ ಕಾರಣಕ್ಕಾಗಿ ಒಳ್ಳೆ ಅಪರ್ಚುನಿಟಿ ಇದೆ, ಓದ್ರಿ. ದಯವಿಟ್ಟು ಬ್ಯಾಸರ ಆಲಗುತ್ತಾ ನೇರವಾಗಿ ಹೇಳ್ರಿ, ಸರ್ ಸಾಕ್ರಿ ನಾಳೆ ಹೇಳ್ರಿ ಅಂತ. ಇಲ್ಲ, ಅಟ್ ಲಿಬ್ರಲ್ ಆಗೇ ಪಾಠ ಮಾಡ್ರಿ, ತಿಳಿತದ್ರಿ ಅಮ್ಮ. ಯಾಕಂತಂದ್ರೆ ಹಸಿದವರಿಗೆ ದಮ್ಮ ಬೋಧಿಸಬೇಡ, ಹಸಿದವ್ರಿಗೆ ಏನ್ ಮಾಡ್ಬೇಕ್ರಿ, ಊಟ ಹಾಕ್ಬೇಕು ಫಸ್ಟ್, ನಂತರ ಏನ್ ಮಾಡ್ಬೇಕು, ದಮ್ಮ ಬೋಧಿಸ್ಬೇಕು, ಏನ್ರ ಪ್ರವಚನ ಹೇಳ್ಬೇಕು. ಇಲ್ಲ ಅಂತಂದ್ರೆ ಕೇಳಲ್ಲ ಅವ್ರು, ತಲೆ ಮ್ಯಾಗಿಂದ ಹಾರ್ತವು. ದಯವಿಟ್ಟು ಹಂಗ್ ಪಾಠ ಕೇಳಕ್ ಹೋಗ್ಬೇಡಿ. ಇಲ್ಲಿ 38, 39, 41, 42, 43, 47 ಏನ್ ಹೇಳ್ತಾವ ಅನ್ನೋದು ಚರ್ಚೆ ಮಾಡೋಣ. ರೈಟ್. ಸಮಾಜವಾದಿ ತತ್ವಗಳು ಯಾವ್ದಾದ್ರೆ ಫಸ್ಟ್ 38 ಏನ್ ಹೇಳ್ತದೆ ಸರ್? 36ರಿಂದ 51 ಬರ್ಸಿರಿ, ಮತ್ತು 36 ಎಲ್ಲಿ ಹೋದ್ವು ಮತ್ತು 37 ಎಲ್ಲಿ ಹೋಯ್ತು, ಡೈರೆಕ್ಟ್ ಇಲ್ಲಿಗೆ ಬಂದ್ರಿ ಅಲ್ಲ ಅನ್ಬಹುದು. ಇದು ಹೇಳಿ ನಾ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಇಲ್ಲಿ 36 ಏನ್ ಹೇಳ್ತದ ಅಂತಂದ್ರ ರಾಜ್ಯದ ವ್ಯಾಪ್ತಿಯ ಕುರಿತು ಚರ್ಚಿಸುತ್ತದೆ. ರಾಜ್ಯ ಅಂತಂದ್ರ ದೇಶ ಅಂತ ಅರ್ಥ. ರಾಜ್ಯ ಅಂತಂದ್ರೆ ಅದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದಾಗಿರ್ಬೋದು, ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟದೂ ಆಗಿರ್ಬೋದು. ಹಾಗಾಗಿ ರಾಜ್ಯ ಏನೇನು ವ್ಯಾಪ್ತಿ ಒಳಗೊಂಡದ ಅಂತಂದ್ರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರಗಳನ್ನ ಒಳಗೊಂಡಿದೆ. ಇಷ್ಟೇ ನೆನ್ಪಿಡ್ರಿ ಸಾಕು. ಯಾವುದು ಅಂತಂದ್ರ 36. 36ನೇ ಆರ್ಟಿಕಲ್ ಏನ್ ಹೇಳ್ತದ ಅಂತಂದ್ರ ರಾಜ್ಯದ ವ್ಯಾಪ್ತಿ ಅಂದ್ರೆ ದೇಶದ ವ್ಯಾಪ್ತಿ. ಹಾಗಾದ್ರೆ ಏನೇನು ಹೊಂದ್ಯದ್ರಿ? ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್, ಲೋಕಲ್ ಗೌರ್ಮೆಂಟ್ ಗಳನ್ನ ಒಳಗೊಂಡಿರುವಂತ ವ್ಯಾಪ್ತಿ ಯಾವುದು ಅಂತಂದ್ರ ರಾಜ್ಯದ ವ್ಯಾಪ್ತಿ. ರಾಜ್ಯ ಇಟ್ ಈಸ್ ಎ ಒನ್ ಆಫ್ ದಿ ಕಂಟ್ರಿ ಅಂತ ತಿಳ್ಕೊಂಡು. ಕಂಟ್ರಿ ಅಂತ ರಾಜ್ಯ ಅಂತಂದ್ರ ನೀವು ಸ್ಟೇಟ್ ಗಳಿಗೆ ಸಂಬಂಧಪಟ್ಟದ ಅಂತ ಅನ್ಕೊಳ್ಕೋಬೇಡ್ರಿ. ರಾಜ್ಯ ಅಂದ್ರೆ ದೇಶ ಅಂತ ಅರ್ಥ. ಹಾಗಾಗಿ ಇದು ಎದಕ್ಕೆ ಸರಿ ಸಮಾನ ಅರ್ಥ ಅದ ಅಂತಂದ್ರೆ ಆರ್ಟಿಕಲ್ 12 ಒಳಗೆ ಓದಿವಿ. ಮೂಲಭೂತ ಹಕ್ಕುಗಳು ಹೋದಾಗ ಆರ್ಟಿಕಲ್ 12 ಓದಿವಿ. ಇದಕ್ಕೆ ಸ್ವಲ್ಪ ಏನದ ಅಂತಂದ್ರ ಸಿಮಿಲಾರಿಟಿ ಇದೆ. ಹಾಗಾಗಿ 36 ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸ್ಥಳೀಯ ಸರ್ಕಾರಗಳನ್ನ ಒಳಗೊಂಡಿರುವಂಥದ್ದು ಅಷ್ಟೇ. ಇನ್ನು 37 ಏನ್ ಹೇಳ್ತದ ಅಂತಂದ್ರ ದೇಶದ ಆಡಳಿತಕ್ಕೆ ರಾಜ್ಯ ನಿರ್ದೇಶಕ ತತ್ವಗಳು ಮೂಲಭೂತ ತತ್ವಗಳಾಗಿವೆ. ದೇಶದ ಆಡಳಿತಕ್ಕೆ ರಾಜ್ಯ ನಿರ್ದೇಶಕ ತತ್ವಗಳು ಮೂಲಭೂತ ತತ್ವಗಳಾಗಿವೆ ಅಥವಾ ಮೂಲಭೂತ ನೀತಿಗಳಾಗಿವೆ. ಅವುಗಳನ್ನ ಬೇಕೇ ಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ದೇಶದ ಆಡಳಿತದ ದೃಷ್ಟಿಯಿಂದ ರಾಜ್ಯ ನಿರ್ದೇಶಕ ತತ್ವಗಳು ಬೇಕು, ಆದರೆ ಅವುಗಳು ಉಲ್ಲಂಘಿಸಿದಾಗ ಯಾವುದೇ ನ್ಯಾಯಾಲಯದ ಮೊರೆ ಹೋಗುವಂತಿಲ್ಲ, ಇವುಗಳಿಗೆ ನ್ಯಾಯಾಂಗದ ರಕ್ಷಣೆ ಇಲ್ಲ ಅಂತ ಹೇಳ್ತಕ್ಕಂಥ ಆರ್ಟಿಕಲ್ ಯಾವುದು ಅಂತಂದ್ರ 37. ಈ ದೇಶದ ಆಡಳಿತಕ್ಕೆ ಏನ್ ಬೇಕು ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಬೇಕು, ಆದ್ರ ಇವುಗಳು ಉಲ್ಲಂಘನೆ ಮಾಡಿದಾಗ ಯಾವುದೇ ನ್ಯಾಯಾಲಯದ ಮೊರೆ ಹೋಗುವಂತಿಲ್ಲ ಮತ್ತು ಇವುಗಳಿಗೆ ನ್ಯಾಯಾಂಗದ ರಕ್ಷಣೆ ಇಲ್ಲ ಅಂತ ತಿಳ್ಕೊಂಡು ಹೇಳಿರುವಂತ ಆರ್ಟಿಕಲ್ 37. ಯಾವ್ದು ಹೇಳ್ತದ್ರಿ? 37. ಇಷ್ಟು ತಿಳ್ಕೊಳ್ಳಿ. ಇನ್ನು ನೇರವಾಗಿ ಏನು ಅಂತಂದ್ರೆ ಸಮಾಜವಾದಿ ತತ್ವಗಳು ಅಂತ ಬಂದಾಗ ಇಲ್ಲಿ 38 ಏನ್ ಹೇಳ್ತದ ಅಂತಂದ್ರ ಪ್ರಜಾ ಕಲ್ಯಾಣಕ್ಕಾಗಿ ಸಮಾಜವನ್ನು ವ್ಯವಸ್ಥೆಗೊಳಿಸುವುದರ ಕುರಿತು ತಿಳಿಸುತ್ತದೆ.
ಇಲ್ಲಿ ಪ್ರಜಾ ಕಲ್ಯಾಣಕ್ಕಾಗಿ ಅಂತ ಪದ ಬಳಸ್ಯಾನ, ಬಹಳ ಇಂಪಾರ್ಟೆಂಟ್ ಅದ. ಜನರ ಕಲ್ಯಾಣಕ್ಕಾಗಿ ಅಂತ. ಜನರ ಕಲ್ಯಾಣಕ್ಕಾಗಿ ಸಮಾಜವನ್ನ ವ್ಯವಸ್ಥೆಗೊಳಿಸುವುದು ಅಥವಾ ಕಟ್ಟುವುದು, ನಿರ್ಮಿಸುವುದು ಅಂತ ಅರ್ಥ. ವ್ಯವಸ್ಥೆ ಅಂತಂದ್ರೆ ಸಮಾಜ ಹೆಂಗ್ ನಿರ್ಮಾಣ ಮಾಡ್ಬೇಕು ಅಂತ. ಹೆಂಗ ಅಂತಂದ್ರ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಎಲ್ಲರಿಗೂ ಕೂಡ ಏನ್ ಸಿಗಬೇಕು ಅಂತಂದ್ರೆ ನ್ಯಾಯವನ್ನ ಸಿಗಬೇಕು. ನ್ಯಾಯದ ಆಧಾರದ ಮೇಲೆ ಸೋಷಿಯಲ್, ಎಕನಾಮಿಕ್ ಮತ್ತು ಪೊಲಿಟಿಕಲ್ ಎಲ್ಲರಿಗೂ ಕೂಡ ಜಸ್ಟಿಸ್ ಸಿಗಬೇಕು. ಆ ಆಧಾರವನ್ನ ಇಟ್ಕೊಂಡು ಏನ್ ಮಾಡ್ಬೋದು ಅಂತಂದ್ರ ಇಲ್ಲಿ ಪ್ರಜೆಗಳ ಕಲ್ಯಾಣವನ್ನ ಮಾಡಬಹುದು, ಸಮಾಜವನ್ನ ಕಟ್ಟಬಹುದು ಅಂತ ಹೇಳಿರುವಂತ ಆರ್ಟಿಕಲ್ ಯಾವುದು ಅಂತಂದ್ರ 38. ಇಲ್ಲಿ ಕಲ್ಯಾಣ ಅಂತಂದ್ರೆ ಬಳಸಿನ ಯೋಗಕ್ಷೇಮ ಅಂತ ಹೇಳಿ, ಜನರ ಯೋಗಕ್ಷೇಮದ ಗಮನವನ್ನ ಇಟ್ಕೊಂಡು ಏನ್ ಮಾಡ್ಬೇಕು ಅಂತಂದ್ರೆ ಸೊಸೈಟಿಯನ್ನ ಫೌಂಡೇಶನ್ ಮಾಡ್ಬೇಕು, ಕಟ್ಟಬೇಕು ಅಂತಕ್ಕಂಥದ್ದು ಇಲ್ಲಿ ಆರ್ಟಿಕಲ್ 38ರ ಆಶಯ ಅಂತ ತಿಳ್ಕೊಂಡು ನಾವು ಇಲ್ಲಿ ಹೇಳ್ತೀವಿ. ಇನ್ನು ಜೊತೆಗೆ 38A ಏನ್ ಹೇಳ್ತದೆ, ಆರ್ಟಿಕಲ್ 38A ಏನ್ ಹೇಳ್ತದೆ, ಇಲ್ಲಿ 38A ಏನ್ ಹೇಳ್ತದ ಅಂತಂದ್ರ ಆದಾಯ, ಸ್ಥಾನಮಾನ ಮತ್ತು ಗೌರವ ಇವುಗಳ ಮಧ್ಯದೊಳಗೆ ಇರ್ತಕ್ಕಂಥ ಅಸಮಾನತೆಯನ್ನು ಕಡಿಮೆಗೊಳಿಸುವುದು. ನೋಡ್ರಿ, ಇಲ್ಲಿ ಆರ್ಟಿಕಲ್ 38A ಏನ್ ಹೇಳ್ತದ ಅಂತಂದ್ರೆ ಆದಾಯ, ಸ್ಥಾನಮಾನ ಮತ್ತು ಗೌರವ ಇವು ಮೂರು ಪದ ಬಹಳ ಇಂಪಾರ್ಟೆಂಟ್ ಆಗ್ತಾವ್ರಿ. ಈ ಮೂರು ಪದ ಬಹಳ ಇಂಪಾರ್ಟೆಂಟ್ ಆಗ್ತಾವ. ಹಾಗಾಗಿ ಇಲ್ಲಿ ಇವುಗಳ ಮಧ್ಯದೊಳಗೆ ಇರ್ತಕ್ಕಂಥ ಡಿಸ್ಕ್ರಿಮಿನೇಷನ್ ಕಡಿಮೆ ಮಾಡ್ಬೇಕು. ಸೊಸೈಟಿದಂದು, ಆದಾಯದಂದು, ಸ್ಥಾನಮಾನದಂದು ಮತ್ತು ರೆಸ್ಪೆಕ್ಟ್ ಎಲ್ರಿಗೂ ಕೂಡ ಸೇಮ್ ಸಿಗಬೇಕು, ಈಕ್ವಲ್ ಸಿಗಬೇಕು. ಅದ್ರ ಸಲುವಾಗಿ ಆಡಳಿತವನ್ನ ಮಾಡ್ರಿ ಅಂತ ತಿಳ್ಕೊಂಡು ಆರ್ಟಿಕಲ್ 38A ಹೇಳ್ತದ. ಇದು ಯಾವಾಗ ಸಂವಿಧಾನದೊಳಗೆ ಸೇರಿಸ್ತಿರೋ ಅಂತಂದ್ರ 1978 44 ಅಮೆಂಡ್ಮೆಂಟ್ ದಾಗ ಸೇರಿಸ್ತಾರೆ. 1978 44 ಅಮೆಂಡ್ಮೆಂಟ್ ಪ್ರಕಾರ ಏನ್ ಮಾಡ್ತಾರ ಅಂತಂದ್ರೆ ಇದನ್ನ ಸೇರ್ಪಡೆ ಮಾಡಿರುವಂತದ್ದು. ಹಾಗಾದ್ರೆ ಇದು ನಾವು ಸಾಧಿಸಿದೇವೇನ್ರಿ ಸರ ಅಂತ ನೀವು ಕೇಳ್ಬಹುದು. ಎಕ್ಸಾಮಿಗೆ ಹೆಂಗ್ ಕೇಳ್ತಾನ ಅನ್ನೋದೇನ ಎಕ್ಸ್ಪ್ಲನೇಷನ್ ಮಾಡೋತೀನಿ ಅಮ್ಮ. ಈ ಆರ್ಟಿಕಲ್ ಇಟ್ಕೊಂಡು ಏನ್ ಮಾಡ್ತಾನ, ಅಪ್ಲೈಡ್ ಪ್ರಶ್ನೆಯನ್ನೇ ಕೇಳ್ತಾನೆ. ಹಾಗಾದರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ ಅದರಿ ನಮ್ ದೇಶದಾಗ. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಂತ ಬರ್ತದೆ. ಈ ಇನ್ಕಮ್ ಟ್ಯಾಕ್ಸ್ ಯಾಕೆ ತಂದ್ರು ಅಂತಂದ್ರ, ಯಾವುದೇ ಒಬ್ಬ ಶ್ರೀಮಂತ ವ್ಯಕ್ತಿ ದಿನನಿತ್ಯ ಶ್ರೀಮಂತ ಹಾಕೋತ್ ಹೋದನು ಅಂತಂದ್ರ ತನ್ನ ಆದಾಯಕ್ಕೆ ಅನುಗುಣವಾಗಿ ಟ್ಯಾಕ್ಸ್ ನೀಡ್ರಿ ಅಂತ ತಿಳ್ಕೊಂಡು ರಾಜ್ಯ ಸೇವೆಗಳಲ್ಲಿ, ರಾಜ್ಯ ಸೇವೆ ಅಂತಂದ್ರೆ ಏನ್ರಿ, ಅದು ಕೇಂದ್ರ ಸರ್ಕಾರದ ಹುದ್ದೆ ಆಗಿರ್ಬೋದು, ರಾಜ್ಯ ಸರ್ಕಾರದ ಹುದ್ದೆ ಆಗಿರ್ಬೋದು. ಆ ರಾಜ್ಯ ಸೇವೆಗಳಲ್ಲಿ SC ST OBC ಗಳನ್ನ ಒಳಗೊಂಡಂತೆ ಉದ್ಯೋಗದಲ್ಲಿ ಮೀಸಲಾತಿಯನ್ನ ತಂದ್ರು. ಆರ್ಟಿಕಲ್ 16/4 ಉದ್ದೇಶ ಏನಂತಂದ್ರೆ ಸ್ಥಾನಮಾನ ಸಮಾನವಾಗಿ ಸಿಗಲಿ ಅಂತ. ಇದ್ರ ಕಾನ್ಸೆಪ್ಟ್ ಇಟ್ಕೊಂಡೆ ಈ ಆಕ್ಟ್ ಅನ್ನ ಜಾರಿಗೊಳಿಸಿರುವ. ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ ಹೇಳುತ್ತೀನಿ. ಅದು ಅಲ್ಲದೆ ಆರ್ಟಿಕಲ್ 16/4A SC ST ಗಳಿಗೆ ಪ್ರತ್ಯೇಕವಾಗಿ ಬಡ್ತಿ ಮೀಸಲಾತಿಯನ್ನ ಜಾರಿ ಮಾಡಿದ್ರು. ಪ್ರಮೋಷನ್ ಬಡ್ತಿ ಮೀಸಲಾತಿ SC ST ಕೊಟ್ಟದ್ದು ಯಾವಾಗ್ರಿ? ಮೀಸಲಾತಿ 77 ಅಮೆಂಡ್ಮೆಂಟ್ 1995 ಒಳಗೆ ಕೊಡ್ತಾರೆ. 1995 1995ರಲ್ಲಿ 77ನೇ ತಿದ್ದುಪಡಿ ಮುಖಾಂತರ ಆರ್ಟಿಕಲ್ 16/4A ಆರ್ಟಿಕಲ್ ಅಡಿ ಒಳಗ SC ST ಗಳಿಗೆ ಬಡ್ತಿ ಮೀಸಲಾತಿಯನ್ನು ಕೊಡ್ತಾರೆ. ಉದ್ದೇಶ ಏನು ಅಂತಂದ್ರ ಈ ಸ್ಥಾನಮಾನವನ್ನ ಇವರಿಗೂ ಕೂಡ ಸಿಗಲಿ ಅಂತ. ಈ ರೀತಿ ರಾಜ್ಯ ನಿರ್ದೇಶಕ ತತ್ವಗಳ ಉದ್ದೇಶವನ್ನ ಇಟ್ಟುಕೊಂಡು ಈ ದೇಶದಲ್ಲಿ ಪ್ರತಿಯೊಂದು ಕಾಯ್ದೆಗಳನ್ನ, ಕಾನೂನುಗಳನ್ನ ಸಂವಿಧಾನದೊಳಗೆ ಸರ್ಕಾರ ಏನ್ ಮಾಡ್ತು, ಸೇರ್ಪಡೆಯನ್ನ ಮಾಡ್ತು. ಮತ್ತಿದು ಅಲ್ಲದೆ ಮೊನ್ನೆ ಸ್ಥಾನಮಾನದಲ್ಲಿ ಒಬ್ರಿಗೆ ಅನ್ಯಾಯ ಆಗ್ಲಾಗುತ್ತಿತ್ತು. ಯಾರು ಅಂತಂದ್ರೆ EWS ದವ್ರಿಗೆ. EWS 103 ಅಮೆಂಡ್ಮೆಂಟ್ ಪ್ರಕಾರ ಇವ್ರಿಗೆ ಏನ್ ಮಾಡಿದ್ರು ಅಂತಂದ್ರ 16/6 ಅಡಿ ಒಳಗ ಮತ್ತು 15/6 ಅಡಿ ಒಳಗ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ 10% ಮೀಸಲಾತಿಯನ್ನು ಕೊಟ್ಟರು. 10% ಮೀಸಲಾತಿ ಯಾವುದು? 103 ಅಮೆಂಡ್ಮೆಂಟ್ ಪ್ರಕಾರ. ಎಕನಾಮಿಕ್ ವೀಕರ್ ಸೆಕ್ಷನ್, ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗಗಳಿಗೆ ಅಂತ ತಿಳ್ಕೊಂಡು ಇದನ್ನ ಜಾರಿ ಮಾಡಿದ್ರು. ಉದ್ದೇಶ ಏನು ಅಂತಂದ್ರೆ ಸ್ಥಾನಮಾನ ಸಿಗಲಿ. ಅದು ಅಲ್ಲದೆ 102 ಅಮೆಂಡ್ಮೆಂಟ್ ಪ್ರಕಾರ OBCಗಳ ಆಯೋಗವನ್ನ ರಚನೆ ಮಾಡಲಾಯಿತು. OBC ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನವನ್ನು ಕೊಟ್ಟರು. ಯಾಕಂತಂದ್ರ ಅವರು ಕೂಡ ಮುಂದೆ ಬರಲಿ, ಅಲ್ಲೂ ಕೂಡ ಬಡವರು ಅದರ ನಾವು ದೃಷ್ಟಿ ಇಟ್ಟುಕೊಂಡು. ಹಾಗಾಗಿ ಇವತ್ತಿಗೂ ಕೂಡ ಆರ್ಟಿಕಲ್ 38A
ಪಟ್ಟಿರ್ತಕ್ಕಂಥ ಗುರಿ ಉದ್ದೇಶವನ್ನ ಇದ್ರ ಮುಖಾಂತರ ನಾವು ಈಡೇರಿಸಿವಿ. ನೋಡ್ರಿ ಇಲ್ಲಿ ಏನ್ ಹೇಳ್ಯಾರ, ಅಸಮಾನತೆಯನ್ನ ಕಡಿಮೆಗೊಳಿಸುವುದು, ಪೂರ್ತ ಕಡಿಮೆ ಮಾಡೋದಾಗಲ್ರಿ, ತಕ್ಕ ಮಟ್ಟಿಗೆ ಏನ್ ಮಾಡ್ಬೋದು ಅಂತಂದ್ರ ನಾವು ಬ್ಯಾಲೆನ್ಸ್ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಈ ಒಂದು ಆರ್ಟಿಕಲ್ ಏನ್ ಮಾಡ್ಯದ ಅಂತಂದ್ರೆ ಉದ್ದೇಶವನ್ನ ಹೊಂದಿದೆ. ಹಿಂಗಾಗಿ ಈ ಆರ್ಟಿಕಲ್ ಬತ್ತು ಅಂತಂದ್ರೆ ಇವೆಲ್ಲವೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ರಿಲೇಟೆಡ್ ಆಗಿ ಓದ್ಕೋಬೇಕು. ರೈಟ್. ಇನ್ನು ನೆಕ್ಸ್ಟ್ ಈಗ ಯಾವ್ದೆ 39 ಇದು ಹೇಳ್ಯಾದ್ರೇಮ ರಾಜ್ಯಗಳು ಪಾಲಿಸಬೇಕಾದ ಕೆಲವು ತತ್ವಗಳು ನಾವು ಹೋಗಾಗ ಎಲ್ಲಾನು ಕೇಳ್ತೀನಮ್ಮ, ಎಲ್ಲರಿಗೂ ಎದ್ದು ನಿಂದಿಸಿ. ಆರ್ಟಿಕಲ್ 38 ಏನ್ ಹೇಳ್ತದ, 38 ಏನ್ ಹೇಳ್ತದ, 39 ಏನ್ ಹೇಳ್ತದ, 36 ಏನ್ ಹೇಳ್ತಿತ್ತು, 37 ಏನ್ ಹೇಳ್ತಿತ್ತು. ಮತ್ ಈಗ ಇದು ಹೋಗಿದ್ರಿ. ಯಾಕೆ ಇದು ನಿಮ್ಗೆ ಗೊತ್ತಿರ್ಬೇಕು ಅಂತಂದ್ರ ಒಂದೇ ಟ್ರಿಕ್ ಅದ್ರ, ಸಿಂಪಲ್. ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕ್ ಇರ್ಬೇಕು. ಹಾರ್ಡ್ ವರ್ಕ್ ಮಾಡಿ ಫೆಲಿವರ್ ಆದವ್ರು ಬಹಳ ಮಂದಿ. ಬರೇ ಸ್ಮಾರ್ಟ್ ವರ್ಕ್ ಮಾಡಿ ಹಾರ್ಡ್ ವರ್ಕ್ ಮಾಡ್ಲಿಲ್ಲ ಅಂತಂದ್ರೂ ಫೆಲಿವರ್ ಆಗ್ತಾರೆ. ಅದ್ರ ಜೊತೆ ಎರಡೂ ಇರ್ಬೇಕು. ಓದೋರು ಹೆಂಗ್ ಓದ್ತಾರ ಅಂತಂದ್ರ, ಈಗ ನೌಕರಿ ಆಗ್ಯದ ಅಂತಂದ್ರೆ ಫಸ್ಟ್ ರ್ಯಾಂಕ್ ಬಂದಿರ್ತಾರ ಅಂತಂದ್ರೆ ಹಿಂಗ ಅವ್ರಿಗೆ ಪೂರಾ ಕಣ್ಣು ಬಿಡಿಲಾರ್ದೆ ನೋಡ್ತೀವಿ ಟಿವಿಯಾಗ. ಅವ್ರೇನು ಬುಕ್ಕೆ ಬಯಾಟ್ ಮಾಡಿರಲ್ರಿ, ಏನ್ ಓದ್ಬೇಕು, ಎಷ್ಟು ಓದ್ಬೇಕು, ಯಾವಾಗ ಓದ್ಬೇಕು. ಸಂವಿಧಾನ ಬುಕ್ ಅದ PS ಗಂಗಾಧರ್ ಸರ್ದು, KM ಸುರೇಶ್ ಸರ್ದು. ಆ ಬುಕ್ಕೆ ಬಯಾಟ್ ಮಾಡೋದಲ್ರಿ, ಸಿಲೆಬಸ್ದಾಗ ಏನ್ ಕೇಳೇನೆ ಏನು ಓದ್ಬೇಕು ಅಂತ. ಯಾವುದೇ ಸಬ್ಜೆಕ್ಟ್ ತಗೋರಿ, ನೀವು ಎಕನಾಮಿಕ್ಸ್ ತಗೊಳ್ರಿ, ಹಿಸ್ಟ್ರಿ ತಗೊಳ್ರಿ, ಅದು ಒಂದಿನ ಹೇಳ್ತೀನಿ ನಾ ಹ್ಯಾಂಗ್ ಓದ್ಬೇಕು, ಯಾವ ಓದ್ಬೇಕು, ಹ್ಯಾಂಗ ನಾವು ಓದಿದ್ರೆ ನೆನ್ಪು ಉಳಿತದ. ಈಗ ಇಲ್ಲಮ್ಮ, ಇದು 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 ಹಂಗೆ ಉಳಿತದ ಬೇಡ. ಅದಕ್ಕೊಂದು ಸಪ್ರೇಟ್ ಏನಂತಂದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಅಂತ ಅಳಿಸ್ಬೇಕಾದ ಒಂದ್ಸಲ ಅಳಿಸ್ತೀನಿ. ನಾನು ಅಳಿತೀನಿ, ನಿಮ್ಮನ್ನು ಅಳಿಸ್ತೀನಿ. ಯಾಕಂತಂದ್ರ ಆ ಹೃದಯವಂತಿಕೆ ನಮ್ಮಲ್ಲಿ ಇತ್ತಂದ್ರೆ ನಮಗೆಲ್ಲನೂ ಕೂಡ ರಿಸೀವ್ ಆಗ್ತದೆ. ಇಲ್ಲ ಅಂತಂದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವಾಂಗ್ಚುಕ್ ಅಂತಕ್ಕಂಥ ವ್ಯಕ್ತಿ 20 ದಿನ ಆಯ್ತು ಹಂಗ್ರಿ ಸತ್ಯಾಗ್ರಹ ಮಾಡೋದಕ್ಕಾರ, ಉಪವಾಸ ಸತ್ಯಾಗ್ರಹ. ಬಟ್ ಹೃದಯವಿಲ್ಲದ ದೇಶದೊಳಗೆ ಹೃದಯವಂತಿಕೆ ತೋರ್ಸೋದಲ್ಲ, ಇದು ಬಹಳ ಗಟ್ಟಿ ಧೈರ್ಯ ಬೇಕು ಮನುಷ್ಯ. ತಮ್ಮ ಹೊಲ ಮನಿ ಕೊಡು ಅಂತ ಹೇಳಿ ಅವರು ಸತ್ಯಾಗ್ರಹ ಕೂತಿಲ್ಲ. ನೀಟ್ ವಿದ್ಯಾರ್ಥಿಗಳಿಗೆ ಆಗಿರುವಂತ ಅನ್ಯಾಯವಾದಕ್ಕೆ ನ್ಯಾಯ ಕೊಡ್ರಿ ಅಂತ ಹೇಳ್ಕೊತಾರ. ಒಬ್ರು ಸರ್ಕಾರದ ಪ್ರತಿನಿಧಿಗಳು ಅವ್ರಿಗೆ ಹೋಗಿ ಸ್ಪಂದಿಸ್ತಾ ಇಲ್ಲ. ಅಂದ್ರೆ ಈ ದೇಶಕ್ಕೆ ಹೃದಯವಂತಿಕೆ ಇಲ್ಲ. ಈ ದೇಶಕ್ಕೆ ಬರಗಾಲ ಯಾವ್ದು ಬಂದದ ಅಂತಂದ್ರೆ ಹ್ಯುಮ್ಯಾನಿಟಿ ಬರಗಾಲ ಬಂದದ್ರಿ. ನಾನು ನೇರವಾಗಿ ಹೇಳ್ತೀನಿ, ನಾ ಸಾರ್ವಜನಿಕ ವೇದಿಕೆಗಳಲ್ಲೂ ಮಾತಾಡೀನಿ. ಬೇರೆ ಬೇರೆ ದೇಶಕ್ಕ ಅನ್ನದ ಬರಗಾಲ ಅದ ರೀ, ನೀರಿನ ಬರಗಾಲ ಅದ, ಬೇರೆ ಬೇರೆ ಬರಗಾಲ ಅದ. ನಮಗ್ ಮಾನವೀಯತೆ ಬರಗಾಲ. ನೋಡ್ರಿ, ನೀರಿನ ಬರಗಾಲ ಇತ್ತಂದ್ರೆ ಬೇರೆ ದೇಶದಿಂದ ತಗೋಬಹುದು. ಅನ್ನದ ಬರಗಾಲ ಇತ್ತಂದ್ರೆ ಬೇರೆ ದೇಶದಿಂದ ನಾವು ರಫ್ತು ಮಾಡ್ಕೋಬಹುದು, ಆಮದು ಮಾಡ್ಕೋಬಹುದು. ಬಟ್ ಕರುಣೆ, ಪ್ರೀತಿ, ಸಹಕಾರ, ಮಮತೆ, ಮಾನವೀಯತೆ ಇದ್ರ ಬರಗಾಲ ಬತ್ತಂದ್ರೆ ಎಲ್ಲಿ ತೋತೀವಿ? ಸಿಗ್ತಾವೇನು ಮಾರ್ಕೆಟ್ದಾಗ? ಇಲ್ಲ. ಅದು ಎಲ್ಲಿ ಕ್ರಿಯೇಟ್ ಆಗ್ತದ ಅಂತಂದ್ರ ನಮ್ ಎಜುಕೇಶನ್ದಾಗ ಆಗ್ಬೇಕು. ಕಲ್ತವ್ರ ಬಲ್ ಬರಿಬೇಕ್ರಿ. ಇಲ್ಲಿ ಅತಿ ಹೆಚ್ಚು ಕಲ್ತವ್ರೆ ಡೇಂಜರ್ ಇದೇವ ಅಂತ ಅನಿಸ್ತದೆ, ಇನ್ಕ್ಲೂಡಿಂಗ್ ಮೀ. ನಂದು ಹಿಡ್ಕೊಂಡು ಕಲ್ತವ್ರು ಡೇಂಜರ್ ಇದೇವ್ರ ಸರ್, ಇದು ಒಪ್ಕೋಬೇಕು ನಾವು ಬಹಳ ಓಪನ್ ಮನ್ಸಿಂದಿಂದ. ಯಾಕಂತಂದ್ರ ಕಲೀಲಾರ್ದವ್ರ ಪಾಪ ಅವ್ರು ಬಹಳ ಚಂದರ, ನಮ್ಮವಪ್ಪ ನಿಮ್ಮವಪ್ಪ ಎಲ್ಲ ಕೆಲಸ ಮಾಡೋದು. ವಾಂಗ್ಚುಕ್ ಅನ್ನೋದನ್ನು ಗೊತ್ತಿಲ್ಲ ಅವರಿಗೆ, ಹಂಗ್ರಿ ಮೂಮೆಂಟ್ ಅನ್ನೋದನ್ನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವ್ರದ್ದೇನು ಕೆಲಸ? ಹೋಗ್ಬೇಕು, ಬರ್ಬೇಕು, ನನ್ನ ಮಗಳು ನನ್ನ ಮಗ ಗುಲ್ಬರ್ಗದಾಗ ಓದೋಗುತ್ತಾರ ಕೋಚಿಂಗ್ದಾಗ, ಮುಂದ್ ಒಂದಿನ ನೌಕರಿ ಮಾಡ್ತಾರ, ನನಗೆ ದುಡಿಯೋದು ಬಿಡಿಸ್ತಾರ ಅಂತ ಕನಸು ಕಾಣಗುತ್ತಾರ ಅಷ್ಟೇ. ಇದಕ್ಕೆ ಬಿಟ್ರೆ ಏನೂ ಗೊತ್ತಿಲ್ಲ. ಬಟ್ ಇಲ್ಲಿ ನಾವು ಏನ್ ಮಾಡುತ್ತೀವಿ ಅನ್ನೋದು ನಾವು ಆತ್ಮಾವಲೋಕನ ಮಾಡ್ಕೋಬೇಕು ದಯವಿಟ್ಟು. ಯಾಕಂತಂದ್ರೆ ನಾವು ಬಂದದ ಹಾದಿ ಮರಿತ್ ಹೋಗ್ಬಾರ್ದು. ನಾವು ಹ್ಯಾಂಗ್ ಬಂದೀವಿ, ನಾವು ದಿನ ಏನು ಊಟ ಮಾಡ್ತೀವಿ, ನಮ್ಮ ತಂದೆ ತಾಯಿ ಸ್ಥಿತಿಗತಿ ಏನದ, ಇದು ನಾವು 1 ನಿಮಿಷ ಆದ್ರೂ ಆಲೋಚನೆ ಮಾಡ್ಕೊಂಡಾಗ ಮಾತ್ರ ಓದಕ್ ಹಸ್ತದೆ. ಇಲ್ಲಿಗೆ ಸಾಧ್ಯನೇ ಇಲ್ಲ. ರೈಟ್. ಇಲ್ಲಿ ರಾಜ್ಯಗಳು ಪಾಲಿಸಬೇಕಾದ ಕೆಲವು ತತ್ವಗಳು ಅಂತ ತಿಳ್ಕೊಂಡು ಏನೇನು ಹೇಳ್ಯಾದ ತತ್ವಗಳು. ಈ ರಾಜ್ಯಗಳಾಗಿರ್ಬೋದು, ದೇಶ ಆಗಿರ್ಬೋದು, ಈ ದೇಶದೊಳಗೆ ಏನ್ ಮಾಡ್ಬೇಕು ಅಂತಂದ್ರೆ ತತ್ವಗಳನ್ನ ಪಾಲನೆ ಮಾಡ್ಬೇಕು. ಇದು ರಾಜ್ಯ ನಿರ್ದೇಶಕ ತತ್ವಗಳು ಹೇಳ್ತವೆ. ಇಲ್ಲಿ ಫಸ್ಟ್ ಒನ್ ಏನು ಅಂತಂದ್ರ, ಪ್ರತಿಯೊಬ್ಬ ಪ್ರಜೆಗೆ ಜೀವನ ಅವಶ್ಯಕ ವಸ್ತುಗಳು ದೊರೆಯುವಂತೆ ಮಾಡಬೇಕು.
ನೋಡಿ ಫಸ್ಟ್ ಒನ್, ಪ್ರತಿಯೊಬ್ಬ ಪ್ರಜೆಗೆ ಜೀವನಾವಶ್ಯಕ ವಸ್ತುಗಳನ್ನ ದೊರೆಯುವಂತೆ ಮಾಡಬೇಕು. ಹಾಗಾದ್ರೆ ಜೀವನಾವಶ್ಯಕ ವಸ್ತುಗಳು ಯಾವ? ಊಟ, ಬಟ್ಟಿ, ವಸತಿ, ಇವು ಏನು ಸಾಮಾನ್ಯ ವಸ್ತುಗಳವಲ್ಲ, ದಿನಬಳಕೆ ವಸ್ತು, ಅವು ಸಿಗಂಗ ಆಗ್ಬೇಕು. ಉಪ್ಪ ಎಣ್ಣೆ ರೇಟ್ ನೋಡ್ರೆ ಗಗನಕ್ಕೇರಿದೆ. ಬಟ್ ಅದು ಜೀವನಾವಶ್ಯಕ ವಸ್ತು. ಬಟ್ಟಿ ರೇಟ್ ತಗೊಳ್ಳಿ, ಗಗನಕ್ಕೇರಿ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಜೀವನಾವಶ್ಯಕ ವಸ್ತುಗಳನ್ನ ದೊರೆಯುವಂತೆ ಮಾಡ್ಬೇಕು ಅಂತ ಹೇಳಿ ಈ ಕಾನ್ಸೆಪ್ಟ್ ಮೇಲೆ ಏನ್ ಮಾಡಿದ್ರು ಅಂತಂದ್ರೆ ಅನ್ನ ಭಾಗ್ಯ ಯೋಜನೆಯನ್ನ ಜಾರಿಗೆ ತಂದ್ರು. ನಿಮ್ಗೆ ನಾಳೆ ಕೇಳ್ಬೋದು, ಅನ್ನ ಭಾಗ್ಯ ಯೋಜನೆ ಜಾರಿಗೆ ತಂದ ತತ್ವ ಯಾವುದು? ಆರ್ಟಿಕಲ್ 39 ಎ ಹೇಳ್ತದ. ಆರ್ಟಿಕಲ್ 39 ಎ ಹೇಳ್ತದ, ಪ್ರತಿಯೊಬ್ಬ ಪ್ರಜೆಗೆ ಜೀವನಾವಶ್ಯಕ ವಸ್ತುಗಳನ್ನ ದೊರೆಯುವಂತೆ ಮಾಡಬೇಕು. ಇದು ಸಾಧಿಸಿವಿ ನಾವು. ಯಾಕಂತಂದ್ರೆ ಅನ್ನ ಇರ್ಲಾರ್ದವ್ರಿಗೆ ಅನ್ನದ ಬೆಲೆ ಗೊತ್ತಿರ್ತದೆ. ಆ ಕಾರಣಕ್ಕಾಗಿ ಏನ್ ಮಾಡಿದ್ರು ಅಂತಂದ್ರ ಅನ್ನ ಭಾಗ್ಯ ಯೋಜನೆಯನ್ನ ಜಾರಿಗೊಳಿಸಿದ್ರು. ಇನ್ನು ಜೊತೆಗೆ ಎಲ್ರಿಗೂ ಕೂಡ ಉದ್ಯೋಗ ಖಾತ್ರಿ ಯೋಜನೆಯನ್ನ, ಉದ್ಯೋಗ ಸಿಗಲಿ ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ ಉದ್ಯೋಗ ಖಾತ್ರಿ ಯೋಜನೆಯನ್ನ ಜಾರಿಗೆ ತಂದ್ರು. ಎಲ್ರಿಗೂ ಉದ್ಯೋಗ ಸಿಗಲಿ ಅಂತೇಳಿ. ಅವ್ ಮುಂದೆ ಬರ್ತಾ ಹೇಳ್ತೀನಿ ನಾನು. ಫಸ್ಟ್ ಇಷ್ಟು ನೆನ್ಪಿಡ್ರಿ, ಪ್ರತಿಯೊಬ್ಬ ಪ್ರಜೆಗೆ ಜೀವನಾವಶ್ಯಕ ವಸ್ತುಗಳನ್ನ ದೊರೆಯುವಂತೆ ಮಾಡ್ಬೇಕು. ಇನ್ನು ಜೊತೆಗೆ ಭೌತಿಕ ಸಂಪತ್ತನ್ನ ಎಲ್ಲರ ಒಳತಿಗಾಗಿ ಸಮಾನವಾಗಿ ಹಂಚಿಕೆಯಾಗಬೇಕು. ದೇಶದ ಭೌತಿಕ ಸಂಪತ್ತು ಅಂತಂದ್ರೆ ಖನಿಜ ಸಂಪತ್ತಾಗಿರ್ಬೋದು, ನದಿ ಆಗಿರ್ಬೋದು, ಸರೋವರ ಆಗಿರ್ಬೋದು, ಇವೆಲ್ಲವೂ ಕೂಡ ಈ ಸಂಪತ್ತು ಸರ್ಕಾರವೇ ತನ್ನ ಅಧೀನದೊಳಗೆ ಇಟ್ಕೊಂಡು ಎಲ್ರಿಗೂ ಕೂಡ ಸಮಾನವಾಗಿ ಪ್ರೊವೈಡ್ ಮಾಡ್ಬೇಕು ಅಂತ ಹೇಳಿ ಯಾವ್ದು ಹೇಳ್ತದ ಅಂತಂದ್ರೆ ಆರ್ಟಿಕಲ್ 39 ಈ ತತ್ವದಾಗ ಹೇಳ್ತದೆ. ಹಾಗಾಗಿ ಭೌತಿಕ ಸಂಪತ್ತನ್ನ ಎಲ್ಲರ ಒಳಿತಿಗಾಗಿ ಸಮಾನವಾಗಿ ಹಂಚಿಕೆ ಆಗ್ಬೇಕು. ಇನ್ ಥರ್ಡ್ ಒನ್, ಸಂಪತ್ತು ಮತ್ತು ಸಂಪತ್ತಿನ ಸಾಧನಗಳನ್ನ ಸಮಾನವಾಗಿ ನೀಡಿ ಒಬ್ಬರ ಕೈಯಲ್ಲಿಯೇ ಕೇಂದ್ರೀಕೃತವಾಗದಂತೆ ನೋಡಿಕೊಳ್ಳಬೇಕು. ಒಬ್ಬರ ಕೈಗೆ ಇರಬಾರ್ದು ಈ ದೇಶದ ಸಂಪತ್ತು. ಈ ದೇಶದ ಭೂ ಸಂಪತ್ತಾಗಿರ್ಬೋದು, ಜಲ ಸಂಪತ್ತಾಗಿರ್ಬೋದು, ಮೈನಿಂಗ್ಸ್ ಆಗಿರ್ಬೋದು, ಇದು ಎಲ್ಲವೂ ಕೂಡ ಸಂಪತ್ತು ಮತ್ತು ಸಂಪತ್ತಿನ ಸಾಧನಗಳು. ಸಂಪತ್ತಿನ ಸಾಧನ ಅಂತಂದ್ರ ಭೂಮಿ ಒಳಗೆ ಖನಿಜ ಇರ್ತದೆ, ಭೂಮಿ ಒಳಗೆ ಬೇರೆ ಬೇರೆದು ಇರ್ತದೆ. ಹಾಗಾಗಿ ಈ ಸಾಧನಗಳನ್ನ ಸಮಾನವಾಗಿ ನೀಡಿ ಒಬ್ರ ಕೈಯಲ್ಲಿ ಅದು ಇರಂಗ್ ಮಾಡಬಾರ್ದು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ದೇಶದ 100% ಆಸ್ತಿಗಳಲ್ಲಿ ಸುಮಾರು 40ಕ್ಕೂ ಅಧಿಕ ಆಸ್ತಿ 10 ಮಂದಿ ಕೈಯಾಗದಂತಿದ್ರು ಈ ದೇಶದಾಗ. ಈ ದೇಶದ ಸಂಪತ್ತು 40% ಸಂಪತ್ತು ಕೇವಲ 10 ಮಂದಿ ಕೈಯಾಗ. ಇದು ಅನ್ಡೆಮೋಕ್ರೆಟಿಕ್. ಬಟ್ ಡೆಮಾಕ್ರಸಿದಾಗ ಏನ್ ಹೇಳುತ್ತದ ಅಂತಂದ್ರೆ ಸಂಪತ್ತು ಮತ್ತು ಸಂಪತ್ತಿನ ಸಾಧನಗಳನ್ನ ಸಮಾನವಾಗಿ ನೀಡಿ ಒಬ್ಬರ ಕೈಯಲ್ಲಿ ಇರುವಂತೆ ನೋಡ್ಕೋಬೇಡ್ರಿ. ಹಾಗಾಗಿ ಇವತ್ತಿಗೂ ಕೂಡ ಇದನ್ನ ಈ ರೀತಿಯಾಗಿರುವಂತದ್ದು. ಇನ್ನು ಜೊತೆಗೇನು ಅಂತಂದ್ರ ಸಮಾನ ಕೆಲಸಕ್ಕೆ, ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನ ನೀಡಬೇಕು ಅಂತ ಹೇಳಿ ಡೈರೆಕ್ಷನ್ ಮಾಡ್ತಾರೆ. ಸಮಾನ ಕೆಲಸಕ್ಕೆ ಸಮಾನ ವೇತನ. ರಾಜ್ಯ ಸೇವೆಗಳಲ್ಲಿ, ರಾಜ್ಯ ಸೇವೆ ಅಂತಂದ್ರ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಸಮಾನ ಕೆಲಸಕ್ಕೆ ಸಮಾನ ವೇತನ, ನಾಟ್ ಎ ಜೆಂಡರ್ ಡಿಸ್ಕ್ರಿಮಿನೇಷನ್. ಲಿಂಗ ತಾರತಮ್ಯವನ್ನ ಮಾಡದೆ ಏನ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಸಮಾನವಾಗಿ ವೇತನವನ್ನ ಕೊಡ್ಬೇಕು. ಅದ್ರ ಸಲುವಾಗಿ ನಮ್ಮಲ್ಲಿ ಈಗ ಡಿಗ್ರಿ ಕಾಲೇಜ್ ಅಪಾಯಿಂಟ್ ಆಗ್ತೀರಿ ಅಥವಾ ನಾಳೆಗೆ ಟೀಚರ್ ಆಗ್ತೀರಿ, ನಮಗೊಂದು ಪೇಮೆಂಟ್ ನಿಮಗೊಂದು ಪೇಮೆಂಟ್ ಇರ್ತದೆ? ಇಲ್ಲ. ನೀವು ಎಷ್ಟು ತೋತೀರಿ ನಾವು ಅಷ್ಟೇ ತೋತೀವಿ, ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್. ಆದ್ರ ಇದು ಹೆಂಗ್ ಹೇಳ್ಯದ ಅಂತಂದ್ರ ಅದು ಕೂಲಿ ಕೆಲಸ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಅಲ್ಲಿನೂ ಕೂಡ ಲಿಂಗ ತಾರತಮ್ಯ ಆಗಬಾರ್ದು ಅಂತ ಹೇಳ್ಯಾರ. ಅಲ್ಲಿ ಬಳಸಲ ಏರಿದು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಯಾಕೂ ಜಾರಿಗೆ ತಂದ್ರು 1976 ಒಳಗೆ. ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂಥ ಕಾನೂನು ಜಾರಿಗೆ ತಂದ್ರು. ಬಟ್ ಇವತ್ತಿಗೂ ಕೂಡ ಕೂಲಿ ಕೆಲಸದಾಗ ನಿಮ್ಮೂರ ಹೆಣ್ಮಕ್ಳಿಗೆ ಒಂದ್ ರೀತಿ ಪೇಮೆಂಟ್ ಅದ, ಗಂಡು ಮಕ್ಕಳಿಗೆ ಒಂದ್ ರೀತಿ ಪೇಮೆಂಟ್ ಅದ. ಈ ರೀತಿ ಲಿಂಗ ತಾರತಮ್ಯವನ್ನ ಇವತ್ತಿಗೂ ಕೂಡ ನಾವು ನೋಡ್ತೀವಿ. ಬಟ್ ಅದನ್ನು ಹೋಗಲಾಡಿಸ್ಬೇಕಂತ ಹೇಳಿ ರಾಜ್ಯಗಳಿಗೆ ಏನ್ ಮಾಡ್ಯದ ಅಂತಂದ್ರೆ ತತ್ವಗಳ ರೂಪದಲ್ಲಿ ಹೇಳಿರುವಂತ. ನೋಡ್ರಿ, ಶ್ರಮ ಇಬ್ಬರದು ಹಂಗೆ ಅಟ್ಟೆ ಇರ್ತದೆ. ಮತ್ ಹೆಚ್ಚಿಗೆ ಶ್ರಮ ಅಂದ್ರೆ ಹೆಣ್ಮಕ್ಳದೇ ಇರ್ತದೆ, ನಾವು ಒಪ್ಕೋಬೇಕು. ಗಂಡು ಮಕ್ಕಳು
ಉದಾಹರಣೆ, ಒಂದು ಮಾಲ್ ಕಲಸಲ್ಲಿ ಬಿಲ್ಡಿಂಗ್ ಕಟ್ಟಲ್ಲಿ ಫಸ್ಟ್ ಹೋಗೋರು ಯಾರ್ರಿ ವರ್ಕಿಗೆ? ಹೆಣ್ಮಕ್ಳು ಹೋಗ್ತಾರ, ಗಂಡ್ಮಕ್ಳು ಹೋಗ್ತಾರ್ರಿ? ಹೆಣ್ಮಕ್ಳೇ ಸ್ಪಾಟ್ ಮ್ಯಾಗ ಇರ್ತಾರ ಫಸ್ಟ್. ಇವರು ನಾವು ಅವು ವಿಮಲ್ ಹಾಕೊಂಡು ತಂಬಾಕ್ ತಿನ್ಕೋತ ಆಮೇಲೆ ಏನ್ ಮಾಡ್ತೀವಿ ಅಂತಂದ್ರೆ ಅರ್ಧ ಗಂಟೆ ಲೇಟ್ ಮಾಡಿ ಬರ್ತೀವಿ. ನಮಗ್ ಪಗಾರ 500, ಇವ್ರಿಗೆ ಪಗಾರ 200. ಎಷ್ಟ್ರಿ? 2. ತಿರುಗಿ ಮನಿಗೆ ಹೋಗಾಗ ಫಸ್ಟ್ ಯಾರು ಹೋಗ್ತೀವ್ರಿ? ನಾವೇ ಹೋಗ್ತೇವ್. ಯಾಕಂದ್ರೆ ನಮ್ಮ ಉದ್ರಿ ಮಂದಿ ಇರ್ತದ ಅಲ್ಲಿ ಕೂತ್ ಮಾತಾಡೋ. ಫಸ್ಟ್ ನಾವು ಹೋಗ್ತೇವೆ. ಅವ್ರು ಏನ್ ಮಾಡ್ಬೇಕು ಅಂತಂದ್ರ ಬುಟ್ಟಿ ತೊಳೆದು ಸನಿಕಿ ತೊಳೆದು ಎಲ್ಲ ಇಟ್ಟಿಸಿ ಮನೆಗೆ ಹೋಗಿ. ಶ್ರಮ ಯಾರ್ದು ಹೆಚ್ಚಿಗೆ ಐತಿ? ಹೆಣ್ಮಕ್ಳದಾಗಿ. ಹಂಗಾಗಿ ಇವತ್ತಿಗೂ ಕೂಡ ಏನದ ಅಂತಂದ್ರ ಬಹಳ ತಾರತಮ್ಯದ ವೇತನವನ್ನ ಪ್ರೈವೇಟ್ ಸೆಕ್ಟರ್ದೊಳಗೆ ಏನ್ ಮಾಡತಾರ ಅಂತಂದ್ರೆ ಕೂಡುತ್ತಾರ. ಹಾಗಾಗಿ ನೀವು ಸಮಾನ ಕೆಲಸಕ್ಕೆ ಸಮಾನವೇ. ಇನ್ನ ಕಾರ್ಮಿಕರ ಮತ್ತು ಮಕ್ಕಳ ಶಕ್ತಿಯನ್ನ ಬಲವಂತವಾಗಿ ದುರುಪಯೋಗ ಪಡಿಸಿಕೊಳ್ಳಬಾರದು. ಕಾರ್ಮಿಕರ ಮತ್ತು ಮಕ್ಕಳ ಅಂತ ಹೇಳಿ ಬಹಳ ಎಕ್ಯುರೇಟ್ ಆಗಿ ಬಳಸಿರುವಂತದ್ದು. ಕಾರ್ಮಿಕರ ಮತ್ತು ಮಕ್ಕಳ, ದುಡಿತಕ್ಕಂಥ ಲೇಬರ್ಗಳು ಮತ್ತು ಮಕ್ಕಳ ಶಕ್ತಿಯನ್ನ ನಾವು ಫೋರ್ಸೇಬಲಿ ಏನ್ ಮಾಡಪ್ಲಿಲ್ಲ ಅಂತಂದ್ರ ಮಿಸ್ಯೂಸ್ ಮಾಡ್ಕೊಳಂಗಿಲ್ಲ. ಹಾಗಾಗಿ ಪ್ರತಿಯೊಂದು ರಾಜ್ಯಗಳು ಇದು ಪಾಲಿಸಬೇಕು. ಕಾರ್ಮಿಕರ ಮತ್ತು ಮಕ್ಕಳ ಶಕ್ತಿಯನ್ನ ಬಲವಂತವಾಗಿ ದುರುಪಯೋಗವನ್ನ ಮಾಡಿಕೊಳ್ಳದಂತೆ ನೋಡಿಕೊಳ್ಳಬೇಕು. ಈ ರೀತಿ ಈ ತತ್ವ. ಇನ್ನು ಕೊನೆಯದಾಗಿ ಮಕ್ಕಳ ಪೌಷ್ಟಿಕತೆಗೆ ಆದ್ಯತೆಯನ್ನ ನೀಡಿ ಆರೋಗ್ಯದ ಕಡೆ ಗಮನ ಕೊಡಬೇಕು. ಮಕ್ಕಳ ಪೌಷ್ಟಿಕತೆಯನ್ನ ಬೆಳೆಸಕ್ಕ ಮಕ್ಕಳ ಆರೋಗ್ಯ ಕಡೆ ಏನ್ ಮಾಡ್ಬೇಕು ಅಂತಂದ್ರೆ ಸರ್ಕಾರ ಗಮನ ಕೊಡಬೇಕು. ಅದ್ರ ಸಲುವಾಗಿ ಈಗ ಎಲ್ಲಾ ಶಾಲಾ ಕಾಲೇಜ್ ಒಳಗ ಕ್ಷೀರಭಾಗ್ಯ ಅಂತಂದು. ಯಾವ ಭಾಗ್ಯ ರೀ? ಕ್ಷೀರಭಾಗ್ಯ. ಮೊಟ್ಟೆಗಳು ಕೊಡ್ತಕ್ಕಂಥದ್ದು, ಬಾಳೆಹಣ್ಣುಗಳನ್ನ ಕೊಡ್ತಕ್ಕಂಥದ್ದು, ಚಕ್ಕಿ ಕೊಡ್ತಕ್ಕಂಥದ್ದು. ಅದು ಕೊಡೋದಾಗೆ ಪಾಠ ಹೇಳಲ್ಲ ರೀ ಯಾರು. ಈಗ ನಮ್ಮ ಸ್ಥಿತಿನೂ ಅದೇ ಅದ ರೀ. ಆಮ್ಲೆಟ್ ಹ್ಯಾಂಗ್ ಮಾಡ್ಬೇಕು ಇದು ಎಲ್ಲ ಕಲಿಬೇಕು ನಾವು ಗಂಡು ಮಕ್ಕಳು. ಯಾಕಂತಂದ್ರೆ ಸರ್ಕಾರಗಳು ಏನ್ ಮಾಡಗುತ್ತವ ಅಂತಂದ್ರೆ ಕೊಡೋದು ಒಳ್ಳೇದು. ನಾನು ಸುಳ್ಳ ತಪ್ಪಂತ ನಾನು ಹೇಳ್ತಾ ಇಲ್ಲ. ಬಟ್ ಅದಕ್ಕೊಂದು ಸಪ್ರೇಟ್ ಆಗಿರುವಂತಹ ವ್ಯವಸ್ಥೆ ಮಾಡಿ ಪಾಠ ಮಾಡೋರಿಗೆ ಯಾವುದೇ ತೊಂದರೆಯನ್ನು ಕೊಡಬಾರ್ದು. ಶಿಕ್ಷಕರಿಗೆ ಇದ್ದಿರ್ತಕ್ಕಂಥ ಅಧಿಕಾರಗಳನ್ನ ಕಸ್ಕೋಬಾರದು ಸರ್ಕಾರ. ಹಾಗಾಗಿ ಇಲ್ಲಿ ಕ್ಷೀರಭಾಗ್ಯ ತಂದ್ರು ಮತ್ತು ಇಲ್ಲಿ ಮೊಟ್ಟೆ ತಂದ್ರು, ಬಾಳೆಹಣ್ಣು ತಂದ್ರು, ಬೇರೆ ಬೇರೆ ರೀತಿಯಾಗಿರುವಂತ ಕಾರಣ ಏನು ಅಂತಂದ್ರ ಮಕ್ಕಳ ಪೌಷ್ಟಿಕತೆಯನ್ನ ಹೆಚ್ಚಿಸಬೇಕು, ಆರೋಗ್ಯದ ಕಡೆ ಗಮನವನ್ನ ಕೊಡಬೇಕು ಅಂತ. ಇವುಗಳಿಗೆ ನೀವು AB ಅಂತ ಹಾಕೋಬಹುದು. ABCD ಯಾಕಂದ್ರೆ ಈ ರೀತಿ ಕೇಳ್ಬಹುದು. ನೀವು ಹೊಂದಿಸಿ ಬರೀರಿ ಅಂತ ಕೇಳ್ಬಹುದು. ಅಥವಾ 39ರ ಆರ್ಟಿಕಲ್ಗಳಲ್ಲಿ ಕೆಳಗಿನಲ್ಲಿ ತಪ್ಪಾದದನ್ನು ಗುರುತಿಸಿ ಅಂತ ಕೇಳ್ತಾನೆ. 4 ಕೊಟ್ಟಿರ್ತಾನೆ, 1 ತಪ್ಪು ಕೊಟ್ಟಿರ್ತಾನೆ. ಹಾಗಾಗಿ ಇವು 4 ನಿಮಗೆ ಗೊತ್ತಿರ್ಬೇಕು. ರೈಟ್. ಇವು ಕುಡಿಬಹುದ್ರಿ? ರೈಟ್. ಇದು ಆದ ನಂತರ ಆರ್ಟಿಕಲ್ 39A. ನಾ ಸ್ಟಾರ್ಟಿಂಗ್ ಹೇಳಿನ್ರಮ್ಮ, ಇನ್ನ ಸಮಾಜವಾದಿ ತತ್ವದಾಗೆ ಇರ್ತೀವಿ. ಕೆಲವರಿಗೆ ನಿದ್ದೆ ಹೊಂಟದ, ಫ್ಯಾನ್ ತಾನ್ ತಿರುಗುತ್ತದ. ಹೌದಾ? ತಿರುಗ್ತದ ಫ್ಯಾನ್. ಅದು ಯಾಕಂದ್ರೆ ಕೆಲಸನೇ ಅದೇ ಅದು. ಬಟ್ IAS ಆಗೋದು ಯಾರಿಗೆ ಆಗ್ತದ ಅಂತಂದ್ರೆ ನಮಗಾಗ್ತದೆ. ಹಾಗಾಗಿ ದಯವಿಟ್ಟು ನಾವು ಓದೋದು ನೆನಪಿಡ್ಬೇಕು ಅಂತಂದ್ರೆ ಫಸ್ಟ್ ಕುಂದ್ರದ ಕಲಿಬೇಕ್ರಿ ಅಮ್ಮ. ಒಂದ್ ಜಾಗಿನ ಮ್ಯಾಗ 2 ಗಂಟೆ ಯಾರು ಕುಂದಿರ್ತಾರ ಅವ್ರು ಓದ್ತಾರೆ. ಕೋಚಿಂಗ್ ಸೆಂಟರ್ಗಳು ಯಾಕೆ ಮುಂಜಾನೆ 10ರಿಂದ ರಾತ್ರಿ 6 ಗಂಟೆ 7 ಗಂಟೆ ತನಕ ನಡೆಸ್ತಾರ ಕಂಟಿನ್ಯೂವರ್ಸ್ ಆಗಿ ಅಂತಂದ್ರ ಕುಂದ್ರದ ಕಲಿಸ್ತಾರ. ಒಂದ್ ಸಲ ಕುಂದ್ರದ ಕಲ್ತ್ರಿ ಅಂತಂದ್ರೆ ಮನೆಯಾಗ ಹೋಗಿ ಓದು ಕೂತ್ರಿ ಅಂತಂದ್ರೆ 2 ಗಂಟೆ ಹೆಂಗಾಗ್ಯದು ನಿಮ್ಗೆ ಗೊತ್ತಾಗ್ತದೆ. ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಕುಂದ್ರದ ಕಲಿಬೇಕು ಒಂದೇ ಜಾಗಿ. ಹಾಗಾಗಿ ನಾವು ಕಲಿತೀವಿ. ಆಮೇಲೆ ಟೈಮ್ ಹಚ್ಚಿ ಓದಕ್ ಹೋಗ್ಬೇಡ್ರಿ ದಯವಿಟ್ಟು. ನಾವು ಹೆಂಗ್ ಓದ್ತೇವೆ ಗೊತ್ತದೇನ್ರಿ? ಟೈಮ್ ಹಚ್ತೇವೆ, ಓದಕ್ ಕುಂದಿರ್ತೇವೆ. ಒಂದ್ 10 ನಿಮಿಷ ಆಗಿರ್ತೋ 10 ಸಲ ಟೈಮ್ ನೋಡಿರ್ತೇವೆ ಎಷ್ಟು ಗಂಟೆ ಓದ್ದ. ಇದು ಸತ್ಯ, ಇದು ನಮಗೂ ಆಗಿರುವಂಥದ್ದು. ಬಟ್ ಟೈಮ್ ಹಚ್ಚಿ ಓದಕ್ ಹೋಗ್ಬೇಡ್ರಿ. ಅದು ಓದೋದು ನಿಮಗೆ ಹುಚ್ಚ ಹೆಂಗಿರ್ಬೇಕು ಅಂತಂದ್ರ ನಾ ಇಷ್ಟು ಓದ್ದ ಅಂತ ನಿಮ್ಗೆ ಪರೇಶಾನ್ ಆಗ್ಬೇಕು. ಆ ರೀತಿ ಒಳಗೆ ಏನ್ ಮಾಡ್ರಿ, ಓದೋದ್ ಮಾಡ್ರಿ. ಇನ್ನ ಟೈಮ್ ಅದ ಏನದ ಅಂತಂದ್ರ ಇನ್ನ 2-3 ತಿಂಗಳ ತನಕ ನಡೀತು. ರೈಟ್. ಇಲ್ಲಿ 39A ಆರ್ಟಿಕಲ್ ಏನ್ ಹೇಳ್ತದ ಅಂತಂದ್ರೆ ಇದು ಸೇರ್ಸದ್ದು
1976 ಒಳಗ 42 ಅಮೆಂಡ್ಮೆಂಟ್, 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಇದನ್ನ ಸೇರಿಸ್ತಾರೆ. ಇದು ಪರ್ಟಿಕ್ಯುಲರ್ ಆರ್ಟಿಕಲ್ ಮತ್ತ ಈಗ ಹೇಳುದು ಅವು ಬೇರೆ, ಅದು ಎ ಅಂತ ಹೇಳಿನಲ್ಲ ಅದು ಬೇರೆ. ಬಟ್ ಇದು ಆರ್ಟಿಕಲ್ ಪರ್ಟಿಕ್ಯುಲರ್ ಏನ್ ಮಾಡಿದ್ರು ಅಂತಂದ್ರೆ ಈ ದೇಶದ ಸಂವಿಧಾನದೊಳಗ 42 ಅಮೆಂಡ್ಮೆಂಟ್ ಪ್ರಕಾರ ಸೇರ್ಪಡೆ ಮಾಡಿ. ಇದು ಏನ್ ಹೇಳ್ತದ ಅಂತಂದ್ರ ಸಮಾನ ನ್ಯಾಯ, ಕಾನೂನಿನ ಉಚಿತ ನೆರವು. ಆರ್ಟಿಕಲ್ 39A ಏನ್ ಹೇಳುತ್ತದ ಅಂತಂದ್ರೆ ಸಮಾನ ನ್ಯಾಯವನ್ನ ಸಿಗಬೇಕು, ಕಾನೂನಿನ ಉಚಿತ ನೆರವನ್ನ ನೀಡಬೇಕು. ಉದ್ದೇಶ ಏನು ಅಂತಂದ್ರ ಬಡವರು ಶ್ರೀಮಂತರು ಅಂತಕ್ಕಂಥ ಗಲಾಟೆಗಳು ಇರ್ತವೆ ಈ ದೇಶದೊಳಗ. ಎಲ್ರಿಗೂ ಕೂಡ ಏನ್ ಮಾಡ್ಬೇಕು ಅಂತಂದ್ರ ಸೋಷಿಯಲ್ ಜಸ್ಟಿಸ್ ಸಿಗಬೇಕು, ಸಮಾನ ನ್ಯಾಯ ಸಿಗಬೇಕು ಮತ್ತು ಉಚಿತ ಕಾನೂನಿನ ನೆರವನ್ನ ನೀಡಬೇಕು. ಅವ್ರಿಗೆ ಏನಾದ್ರೂ ಕಾನೂನಿನ ಅವಶ್ಯಕತೆ ಇತ್ತು ಅಂತಂದ್ರೆ ಸರ್ಕಾರ ಅವ್ರಿಗೆ ಗೈಡ್ ಮಾಡ್ಬೇಕು. ಅದ್ರ ಸಲುವಾಗಿ ಏನ್ ಮಾಡ್ತು ಅಂತಂದ್ರೆ ಇದನ್ನ ಸಾಧಿಸುವ ಉದ್ದೇಶಕ್ಕೋಸ್ಕರ 1987ರಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಅಂತಕ್ಕಂಥ ಸಂಸ್ಥೆಯನ್ನ ಈ ದೇಶದೊಳಗೆ ಹುಟ್ಟಾಕಿರ್ತಕ್ಕಂಥದ್ದು. ಇದು ಎಕ್ಸಾಮಿಗೆ ಕೇಳೇನು. ಕಾನೂನು ಸೇವಾ ಪ್ರಾಧಿಕಾರ ಈ ದೇಶದೊಳಗೆ ಸ್ಥಾಪನೆ ಆಗಿರ್ತಕ್ಕಂಥದ್ದು ಯಾವಾಗ ಅಂತಂದ್ರ 1987. 1987ರಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಓಪನ್ ಮಾಡ್ತಾರೆ. ಇದು ಎಲ್ಲಿ ಇರ್ತದ್ರಿ ಸರ ಅಂತಂದ್ರ ಇದು ಸುಪ್ರೀಂ ಕೋರ್ಟ್ ಹಿಡ್ಕೊಂಡು ಹೈಕೋರ್ಟ್ ಹಿಡ್ಕೊಂಡು ಡಿಸ್ಟ್ರಿಕ್ಟ್ ಕೋರ್ಟ್ ತನಕನೂ ಇರ್ತದೆ. ಡಿಸ್ಟ್ರಿಕ್ಟ್ ಕೋರ್ಟ್ ಇದ್ರ ಬ್ರಾಂಚ್ ಇರ್ತದ್ರಿ. ಅದರದ್ದು ಕಾನೂನು ಸೇವಾ ಪ್ರಾಧಿಕಾರ ಅಂತ ಬ್ರಾಂಚ್. ಅದ್ರ ಕೆಲಸ ಏನ್ರಿ, ಯಾರು ಬಡವರು ಇರ್ತಾರ ಅವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರ ಲಾ ಗೈಡೆನ್ಸ್ ಅನ್ನ ಮಾಡ್ಬೇಕು ಅಥವಾ ಅವ್ರ ಪರವಾಗಿ ವಾದವನ್ನ ಮಾಡ್ಬೇಕು. ಅವ್ರಿಗೆ ಏನಾದ್ರೂ ಕಾನೂನಿನ ಅರಿವು ನೆರವು ಬೇಕಾಗಿತ್ತು ಅಂತಂದ್ರೆ ಈ ಸಂಸ್ಥೆ ಏನ್ ಮಾಡ್ತದ ಅಂತಂದ್ರೆ ಇದಕ್ಕೂ ಸಂಬಂಧಪಟ್ಟಿರ್ತಕ್ಕಂತಹ ಆ ಒಂದು ವಾರಸುದಾರಿಗೆ ಏನ್ ಮಾಡ್ತದ ಅಂತಂದ್ರೆ ಇದನ್ನ ಕೊಡ್ತದ. ಹಾಗಾಗಿ ಕಾನೂನು ಸೇವಾ ಪ್ರಾಧಿಕಾರ ಅಂತಕ್ಕಂಥದ್ದು ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ದೇಶದೊಳಗ ಜಾರಿ ಮಾಡಿರುವಂತದ್ದು. ಅದು 1987 ಒಳಗೆ. ಇನ್ನು ಜೊತೆಗೆ ಇದು ಆದ ನಂತರ ಏನು ಅಂತಂದ್ರ ಕಾನೂನು ಸೇವಾ ಪ್ರಾಧಿಕಾರ ಮುಗಿತಾ. ಇನ್ನ ಆರ್ಟಿಕಲ್ ಯಾವದ್ರಿ 41 ರೈಟ್. ಇಲ್ಲಿ 41 ಏನ್ ಹೇಳುತ್ತೆ, 38 ಆಯ್ತು, 38A ಆಯ್ತು, 39 ಆಯ್ತು, 39A ಆಯ್ತು, ಇನ್ನು 41 ಇದು ಸಮಾಜವಾದಿ ತತ್ವದ ಬಗ್ಗೆನೇ ಮಾತಾಡ್ತೀವಿ. ನಾವು ಆರಂಭದಲ್ಲಿ ಹೇಳಿವಿ ಸಮಾಜವಾದಿ ತತ್ವ ಅಂದ್ರೆ ಏನು ಅಂತಂದ್ರ ಇದು ವ್ಯಕ್ತಿಗೆ ಬದಲಾಗಿ ಸಮಾಜಕ್ಕೆ ಆದ್ಯತೆಯನ್ನ ನೀಡುತ್ತದೆ. ಸಮಾಜವಾದಿ ತತ್ವವನ್ನು ಬರೀರಿ ಅಂತ ಡಿಸ್ಕ್ರಿಪ್ಟಿವ್ ಕೇಳ್ತಾರೆ ನೀವು. ಸಮಾಜವಾದಿ ತತ್ವ ಅಂದ್ರೆ ಏನು ಬರೀರಿ. ಇದು ವ್ಯಕ್ತಿಯ ಬದಲಾಗಿ ಸಮಾಜಕ್ಕೆ ಆದ್ಯತೆ ನೀಡುತ್ತದೆ. ಸಮಾಜದಲ್ಲಿ ಶೋಷಣೆಗೆ ಒಳಪಟ್ಟವರಿಗೆ ಶ್ರೇಯೋಭಿವೃದ್ಧಿಯನ್ನು ಬಯಸ್ತದೆ. ಸಮಾಜದೊಳಗೆ ಯಾರು ಒಂದು ಶೋಷಣೆಗೆ ಒಳಪಟ್ಟಿರ್ತಾರಲ್ಲ ಅವರಿಗೆ ಮುಂದ್ ತರ್ತಕ್ಕಂಥ ಕೆಲಸ ಯಾವಾಗ ಮಾಡ್ತದ ಅಂತಂದ್ರೆ ಸಮಾಜವಾದಿ ತತ್ವ. ಜೊತೆಗೆ ಸಮಾಜದಲ್ಲಿರುವಂತ ತರತಮಗಳನ್ನ ನಿವಾರಣೆ ಮಾಡುತ್ತದೆ. ತರತಮ ಅಂತಂದ್ರೆ ಡಿಸ್ಕ್ರಿಮಿನೇಷನ್, ತಾರತಮ್ಯವನ್ನ ನಿವಾರಣೆ ಮಾಡುವ ಉದ್ದೇಶ ಯಾವುದು ಸಮಾಜವಾದಿ ತತ್ವ. ಆ ಕಾರಣಕ್ಕ ಇವೆಲ್ಲವೂ ಕೂಡ ಜಾರಿಯಾಗಿರ್ತಕ್ಕಂಥ. ಇನ್ನು 41 ಏನ್ ಹೇಳ್ತದ ಅಂತಂದ್ರ ವೃದ್ಧರಿಗೆ, ನಿರುದ್ಯೋಗಿಗಳಿಗೆ, ಅಸಮರ್ಥರಿಗೆ, ದುರ್ಬಲರಿಗೆ ಉದ್ಯೋಗ, ಶಿಕ್ಷಣದ ಹಕ್ಕು ನೀಡಿ ಸಾಮಾಜಿಕ ನೆರವು ನೀಡಬೇಕು. 41 ಆರ್ಟಿಕಲ್ ಹೇಳಿರ್ತದ್ರಿ ವೃದ್ಧರಿಗೆ, ನಿರುದ್ಯೋಗಿಗಳಿಗೆ, ಅಸಮರ್ಥರಿಗೆ, ದುರ್ಬಲರಿಗೆ ಉದ್ಯೋಗ ಮತ್ತು ಶಿಕ್ಷಣದ ಹಕ್ಕನ್ನು ನೀಡಿ ಸಾಮಾಜಿಕ ನೆರವನ್ನು ನೀಡ್ತಾರೆ. ಇದು ಬಹಳ ಬ್ರಾಡ್ ಕಾನ್ಸೆಪ್ಟ್ ಅದ. ವೃದ್ಧರಿಗೆ, ನಿರುದ್ಯೋಗಿಗಳಿಗೆ, ಅಸಮರ್ಥರಿಗೆ ಮತ್ತು ದುರ್ಬಲರಿಗೆ ಅಂದ್ರೆ ಸಮಾಜದಲ್ಲಿ ಅವ್ರಿಗೆ ಏನಾಗಲ್ಲ ಅಂತಂದ್ರೆ ಬಹಳ ಎಲ್ಲಾ ರೀತಿಯ ಅಸಮರ್ಥರು ಇರ್ತಾರೆ. ಅವ್ರಿಗೆ ಮುಂಚೂಣಿಗೆ ತರಬೇಕು ಅಂತಂದ್ರೆ ನಾವು ಉದ್ಯೋಗವನ್ನ ನೀಡಬೇಕು, ಶಿಕ್ಷಣವನ್ನ ನೀಡಬೇಕು, ಸಾಮಾಜಿಕ ನೆರವನ್ನು ಕೂಡ ನೀಡಬೇಕು. ಆ ದಿಕ್ಕಿನ ಕೆಲಸ ಮಾಡಂತ ಹೇಳಿರುವಂತ ಆರ್ಟಿಕಲ್ ಯಾವುದು ಅಂತಂದ್ರೆ 41. ಹಾಗಾದ್ರೆ ಇದ್ರ ಪೂರಕವಾಗಿ ರಿಲೇಟೆಡ್ ನಾವು ಮಾಡಿವೇನ್ರಿ ಸರ್? ಮಾಡೀವಿ. ನಾವು ಸ್ಟಾರ್ಟಿಂಗ್ ಒಳಗ ಮೊನ್ನೆ ಚರ್ಚೆ ಮಾಡೀವಿ ಏನಂತಂದ್ರ ನರೇಗಾ ಅಂತ. ಹೌದಾ?
ನರೇಗಾ. ಏನ್ರಿ ಇದು ನರೇಗಾ ಅಂದ್ರ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್. ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಯಾವಾಗ ಜಾರಿಗೆ ಬಂತು? 2005ಕ್ಕೆ ಜಾರಿಗೆ ಬಂತು. ಉದ್ದೇಶ ಇವ್ರಿಗೆ ಕೆಲಸ ಆಗಲ್ಲ, ಇವ್ರಿಗೆ ಕೆಲಸನೇ ಇಲ್ಲ, ಇವ್ರಿಗೆ ಹ್ಯಾಂಡಿಕ್ಯಾಪ್ಟರ ಅಥವಾ ಇವ್ರಿಗೆ ಏನೂ ಆಗಲ್ಲ ಒಟ್ಟನೆ ಕೆಲಸ. ಅದ್ರ ಸಲುವಾಗಿ ಏನ್ ಮಾಡಿದ್ರು ಅಂತಂದ್ರೆ ಇದು ಜಾರಿಗೆ ತಂತು. ಕಾನ್ಸೆಪ್ಟ್ ಇವ್ರಿಗೆ ಉದ್ಧಾರ ಮಾಡ್ಬೇಕು, ಉದ್ಯೋಗ ಅಂತ ಅವ್ರಿಗೆ ನೆರವನ್ನ ಕೊಡ್ಬೇಕು ಅಂತ. ಹೌದಾ? ಹಾಗಾಗಿ ಇಲ್ಲಿ ಏನಾಯ್ತು ಅಂತಂದ್ರೆ 2005ರಲ್ಲಿ ನರೇಗಾ ಅಂತಕ್ಕಂಥ ಜಾರಿಗೆ ಬಂತು. ಕೇಳಲಾಗಿದೆ ತೊಳಲ್ರಿ? ಇಲ್ಲ ಇಲ್ಲಿ ಅಂದ್ರೆ ಏನು, ವೃದ್ಧರಿಗೆ ಅಂತಂದ್ರೆ ಈ ಕೆಲಸ ಆಲಾರದವ್ರು ಇವ್ರಿಗೆ ಮತ್ತೆ ಬೇರೆ ಕಾನ್ಸೆಪ್ಟ್ ಅವರಿ. ಬಟ್ ಇವ್ರ ಜೊತೆಗೆ ಏನದ ಅಂತಂದ್ರೆ ಇವ್ರಿಗೂ ಕೂಡ ಪರಿಗಣಿಸಿ, ಇವ್ರ ಮನೆಗೆ ಏನ್ ಇರ್ತಾರ ಅಂತಂದ್ರ ಸುಸಜ್ಜಿತ ಇರ್ತಾರ, ಬಟ್ ನಿರುದ್ಯೋಗಿಗಳು ಇರ್ತಾರ. ಇವ್ರದಿಂದ ಏನಾಗ್ಬೇಕು ಅಂತಂದ್ರೆ ಅವ್ರಿಗೆ ನೆರವನ್ನ ಸಿಗ್ಬೇಕು ಅಂತ. ನೀವು ಹೇಳೋದು ಕರೆಕ್ಟ್ ಅದ, ಹ್ಯಾಂಡಿಕ್ಯಾಪ್ಟದವ್ರಿಗೆ ತೊಳಲ್ಲ. ಆದ್ರ ಇವ್ರ ಮನೆಗೆ ಏನಿರ್ತಾರ ಅಂತಂದ್ರೆ ಅವ್ರ ಹೆಂಡತಿ ಆಗಿರ್ತಕ್ಕಂಥವ್ರು, ಮಕ್ಕಳಾಗಿರ್ತಕ್ಕಂಥವ್ರಿಗೆ ಉದ್ಯೋಗ ಇರಲ್ಲ. ಇದು ಉಪಯೋಗ ತಗೊಂಡು ಇವ್ರಿಗೆ ಏನ್ ಮಾಡೋದು ಅಂತಂದ್ರೆ ಸಹಾಯ ಮಾಡೋದು, ಅಸಮರ್ಥರಿಗೆ, ದುರ್ಬಲ. ಹಾಗಾಗಿ ಈ ಕಾನ್ಸೆಪ್ಟ್ ತಂದದ್ದು ಯಾವ ಉದ್ದೇಶಕ್ಕಾಗಿ ಅಂತಂದ್ರೆ ಇದನ್ನ ಸಕ್ಸೆಸ್ ಮಾಡ್ಬೇಕು ಅಂತ ಹೇಳಿ. ಇದ್ರ ರಿಲೇಟೆಡ್ ಮನಿ ನೋಡಿ ನಾವು. ಇದಕ್ಕೆ ಹೆಸರನ್ನ ಚೇಂಜ್ ಮಾಡಿದ್ರು 2009. ಏನಂತ ಮಾಡಿದ್ರಿ? ಮನ್ರೇಗಾ ಅಂತ ಹೇಳಿ, ಮನ್ರೇಗಾ ಅಂತ ಮಾಡಿದ್ರು. ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ತಿಳ್ಕೊಂಡು ಕರೆದ್ರು. ಈಗ ಸಾಬ್ರು ಮತ್ತೆ ಚೇಂಜ್ ಮಾಡ್ಯಾರಿ 2026. ಏನಂತ್ರಿ? VBG ರಾಮ್ಜಿ ಅಂತ, VBG ರಾಮ್ಜಿ ಅಂತ. ವಿಕಸಿತ ಭಾರತ ಗ್ಯಾರಂಟಿ ರೂರಲ್ ಅಂಡ್ ಆಜೀವಿಕ ಮಿಷನ್ ಗ್ರಾಮೀಣ ಅಂತ. ಇನ್ನೊಂದ್ಸಲ, ವಿಕಸಿತ ಭಾರತ ಗ್ಯಾರಂಟಿ ರೂರಲ್ ಅಂಡ್ ಆಜೀವಕ್ ಮಿಷನ್ ಗ್ರಾಮೀಣ. ಆಜೀವಕ್ ಮಿಷನ್ ಗ್ರಾಮೀಣ ಇದು ಲಾಂಗ್ ಫಾರ್ಮ್ ಕೇಳಿದ್ವಿ ಒಂದ್ಸಲ. ವಿಕಸಿತ ಭಾರತ ಗ್ಯಾರಂಟಿ ರೂರಲ್, ವಿಕಸಿತ ಭಾರತ ಗ್ಯಾರಂಟಿ ರೂರಲ್ ಅಂಡ್ ಅರೆ ಹಚ್ಚ್ರಿ, ಇಲ್ಲಿ ಬಿಡ್ರಿ, ಆಜೀವಕ ಮಿಷನ್ ಗ್ರಾಮೀಣ. ಹಾಗಾಗಿ ಇದು ಯಾವಾಗ ಹೆಸರು ಚೇಂಜ್ ಮಾಡಿದ್ರು ಅಂತಂದ್ರೆ 2026ಕ್ಕೆ ಚೇಂಜ್ ಮಾಡ್ತಾರ. ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟು ಏನು, ಈಗ ಹ್ಯಾಂಡಿಕ್ಯಾಪ್ ಇದ್ದವರಿಗೆ, ವೃದ್ಧರಿಗೆ, 65 ಏಜ್ ದಾಟಿರ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು, ಅವ್ರಿಗೆ ಏನ್ ಮಾಡಿದ್ರು ಅಂತಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಜಾರಿಗೆ ತಂದ್ರು. ಸಂಧ್ಯಾ ಸುರಕ್ಷಾ ಯೋಜನೆ ಯಾವಾಗ ಜಾರಿಗೆ ಬತ್ರಿ? ಸಂಧ್ಯಾ ಸುರಕ್ಷಾ ಯೋಜನೆ 2007ಕ್ಕೆ ಜಾರಿಗೆ ಬಂತು. 2007-2008 ಈ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಜಾರಿಗೆ ತಂತು. 65 ವರ್ಷ ಮೇಲ್ಪಟ್ಟಂತ ವೃದ್ಧರಿಗೆ ಒಂದು ಏನಂತಂದ್ರೆ ಪಿಂಚಣಿ ರೂಪದ ಸರ್ಕಾರ ಏನ್ ಮಾಡ್ತದ ಅಂತಂದ್ರೆ ಮಾಸಿಕ 1200 ರೂಪಾಯಿ ಕೊಡ್ತದೆ. ಎಷ್ಟ್ರಿ? 1200 ರೂಪಾಯಿ ವೃದ್ಧಾಪ್ಯ ವೇತನ ಅಂತೇಳಿ. ಅದರದ್ದು ಕಾರ್ಯಕ್ರಮದ ಹೆಸರು ಏನು ಅಂತಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ. ಯಾವ್ದ್ರಿ? ಸಂಧ್ಯಾ ಸುರಕ್ಷಾ ಯೋಜನೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತೀವಿ. ಏನ್ ಒಂದ್ ಸ್ವಲ್ಪ ಮುಗಿಸಕ್ ಬಂದೀವಮ್ಮ, ದಯವಿಟ್ಟು ಒಂದ್ ಸ್ವಲ್ಪ ಈ ಕಡೆ ನೋಡ್ರಿ. ಯಾಕಂದ್ರೆ ಮುಂದೆ ಹೋಗ್ತಕ್ಕಂತ ಆರ್ಟಿಕಲ್ ಇಂಪಾರ್ಟೆಂಟ್. ಆರ್ಟಿಕಲ್ 42 ಇದು ಏನ್ ಹೇಳ್ತದೆ? ಇದು ಏನ್ ಹೇಳ್ತದ ಅಂತಂದ್ರ ಕೈಗಾರಿಕೆಗಳಲ್ಲಿ ಅಥವಾ ಕಾರ್ಖಾನೆಗಳಲ್ಲಿ ದುಡಿಯುವ ಕಾರ್ಮಿಕರಿಗೆ ಆರೋಗ್ಯಯುತ ವಾತಾವರಣ ಇರಬೇಕು ಅಂತ. ಕೈಗಾರಿಕೆಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ದುಡಿಯುವಂತ ಕಾರ್ಮಿಕರಿಗೆ ಹೆಲ್ದಿ ವಾತಾವರಣ ಇರೋಂಗೆ ಏನ್ ಮಾಡ್ಬೇಕು ಅಂತಂದ್ರೆ ನೋಡ್ಕೋಬೇಕು. ಪ್ರೈವೇಟ್ದಾಗ ಕೆಲಸ ಮಾಡ್ತಾರ ಕಾರ್ಮಿಕರು ಅಂತಂದ್ರೆ ಅವ್ರಿಗೆ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಹೇಳಿ ಸಜೆಷನ್ ಕೊಡುತ್ತದ್ರಿ. ಯಾವುದು? ರಾಜ್ಯ ನಿರ್ದೇಶಕ ತತ್ವ, ಆರ್ಟಿಕಲ್ 40. ಅಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಯಾವುದೇ ಅವಘಡಗಳು ಸಂಭವಿಸದ ಹಾಗೆ ನೋಡಿಕೊಳ್ಳಬೇಕು. ಯಾವುದೇ ಅವಘಡಗಳನ್ನು ಸಂಭವಿಸಬಾರದು. ಆ ದುಡಿತಕ್ಕಂತ ಕಾರ್ಮಿಕರಿಗೆ ಏನಾಗ್ಬೇಕು ಅಂತಂದ್ರೆ ಒಳ್ಳೆ ಹೆಲ್ದಿ ವಾತಾವರಣವನ್ನ ಇರಬೇಕು, ಆರೋಗ್ಯಪೂರ್ಣವಾಗಿರುವಂತ ವಾತಾವರಣ. ಏನ್ರಿ ಸರ್ ಹಂಗ ಅಂದ್ರ
ಅವರಿಗೆ ಕುಡಿಯುವ ಶುದ್ಧ ನೀರಿನ ವ್ಯವಸ್ಥೆ ಇರಬೇಕು, ಅವ್ರಿಗೆ ಟಾಯ್ಲೆಟ್ ವ್ಯವಸ್ಥೆ ಇರಬೇಕು, ಅವರಿಗೆ ಹೆರಿಗೆ ರಜೆಯನ್ನು ಕೊಡಬೇಕು, ಅವರಿಗೆ ಬಹಳ ಕರೆಕ್ಟ್ ಆಗಿರ್ತಕ್ಕಂಥ ಸಂಬಳವನ್ನ ನೀಡಬೇಕು. ಇದೇ ವಾತಾವರಣ. ದುಡಿತಕ್ಕಂಥ ಸ್ಥಳಗಳಲ್ಲಿ ಅಥವಾ ಕಾರ್ಖಾನೆಗಳಲ್ಲಿ ಅವರಿಗೆ ಆರೋಗ್ಯಪೂರ್ಣವಾಗಿರುವಂತಹ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ. ಹಾಗಾಗಿ ಈ ಒಂದು ಆರ್ಟಿಕಲ್ ಏನ್ ಹೇಳ್ತದ ಅಂತಂದ್ರೆ ಕೈಗಾರಿಕೆಗಳಲ್ಲಿ ಕಾರ್ಮಿಕರಲ್ಲಿ ದುಡಿತಕ್ಕಂಥವರಿಗೆ ಹೆಲ್ದಿ ವಾತಾವರಣ ರಿಲೇಟೆಡ್ ಆಗಿ ಭಾರತ ದೇಶದಲ್ಲಿ 1961ಕ್ಕ ಹೆರಿಗೆ ರಜೆಯನ್ನ ಜಾರಿಗೆ ತಂದರು. ಹೆರಿಗೆ ರಜೆ ಅಥವಾ ಹೆರಿಗೆ ಕಾಯ್ದೆ ಅಂತ ತಿಳ್ಕೊಂಡು ಏನ್ ಮಾಡ್ತಾರ ಅಂತಂದ್ರ ಜಾರಿಗೆ ತರ್ತಾರೆ. ಇದನ್ನ ಮತ್ತೆ ಏನ್ ಮಾಡ್ರ ಅಂತಂದ್ರೆ ತಿದ್ದುಪಡಿಯನ್ನ ಮಾಡಿ, ನಿಮ್ಗೆ ನೆನಪಿರ್ಲಿ, ಈ ದೇಶದ ಸಂವಿಧಾನ ಯಾರಿಗೂ ಕೂಡ ಡಿಸ್ಕ್ರಿಮಿನೇಷನ್ ಮಾಡಿಲ್ಲ ಅನ್ನೋದಕ್ಕೆ ಉದಾಹರಣೆ ಹೇಳ್ತೀನಿ. ಹೆರಿಗೆ ರಜೆ ನಾಟ್ ಓನ್ಲಿ SC/ST ಕೊಟ್ಟಿಲ್ಲ, ನೀವು ನೌಕರಸ್ಥರಿಗೆ ಕೇಳಿರ್ಬೇಕು. ಸಂಬಳ ಸಹಿತ ಹೆರಿಗೆ ರಜೆಯನ್ನು ಕೊಡಬೇಕು ಅಂತೇಳಿ 180 ದಿನಗಳ ಕಾಲ ಉಚಿತ ಸಂಬಳ ಸಹಿತ ಹೆರಿಗೆ ರಜೆಯನ್ನ ಈ ದೇಶದಲ್ಲಿ ಹೆಣ್ಮಕ್ಳಿಗೆ, ಸಂಬಳ ಸಹಿತ ಹೆರಿಗೆ ರಜೆಯನ್ನು ಎಷ್ಟು ದಿನ ರೀ? 180 ದಿನ. ವಾರದಾಗ ಕೇಳದನಂತಂದ್ರ 26 ವಾರ, ತಿಂಗಳದಾಗ ಕೇಳದನಂದ್ರ 6 ತಿಂಗಳು. 6 ತಿಂಗಳು ಮನೆ ಕೂತೆ ಪಗಾರ ತಗೋಬೇಕು. ಯಾರಿಗೂ ಕೂಡ ಡಿಸ್ಕ್ರಿಮಿನೇಷನ್ ಮಾಡಿಲ್ಲ. ಕಾರಣ ಏನು ಅಂತಂದ್ರ ನಾವು ಕೂಡ ಒಂದ್ ರೀತಿ ಕಾರ್ಮಿಕರೇ, ನೌಕರಸ್ಥರು ಕೂಡ ಕಾರ್ಮಿಕರು. ಆ ಕಾರಣಕ್ಕಾಗಿ ಏನ್ ಮಾಡಿದ್ರು ಅಂತಂದ್ರೆ ಇವುಗಳನ್ನ ಜಾರಿಗೊಳಿಸಿದ್ರು. ಇದು ಬರೀ ಸರ್ಕಾರಿ ನೌಕರರಿಗೆ ಅಷ್ಟೇ ಅಲ್ಲ, ಗುತ್ತಿಗೆ ಕಾರ್ಮಿಕರಿಗೂ ಕೂಡ ಅನ್ವಯಿಸುತ್ತದೆ. ಗುತ್ತಿಗೆ ಕಾರ್ಮಿಕರಿಗೆ ಬಟ್ ಇವ್ರಿಗೆ ಪರಿಣಾಮಕಾರಿಯಾಗಿ ಜಾರಿ ಆಗಿಲ್ಲ ನಾನು. ಬಟ್ ಕಾನ್ಸ್ಟಿಟ್ಯೂಷನ್ ಏನ್ ಹೇಳ್ತದ ಆರ್ಟಿಕಲ್ 42 ಪ್ರಕಾರ ಅಂತಂದ್ರ ಗುತ್ತಿಗೆ ಕಾರ್ಮಿಕರಿಗೂ ಕೂಡ ಹೆರಿಗೆ ರಜೆಯನ್ನ ಅಪ್ಲೈ ಮಾಡ್ಬೇಕು, ಕೊಡ್ಬೇಕು. ಇಲ್ಲೊಂದು ಕೇಸ್ ಆಗ್ತದ್ರಿ ಕರ್ನಾಟಕದ, ಇದೇ ಕಾನ್ಸೆಪ್ಟ್ ಇಟ್ಕೊಂಡು. ಏನ್ ಕೇಸ್ ಆಯ್ತು ಅಂತಂದ್ರ BT ನೇತ್ರಾವತಿ ಪ್ರಕರಣ ಅಂತ ಹೇಳಿ. BT ನೇತ್ರಾವತಿ ಪ್ರಕರಣ 2013 ಆಗಿರ್ತಕ್ಕಂಥ ಚಿತ್ರದುರ್ಗ ಚಳಿಕೆರೆ ಗ್ರಾಮದೊಳಗೆ ನಡೆದಿರ್ತಕ್ಕಂಥದ್ದು. ಚಿತ್ರದುರ್ಗದ ಚಳಿಕೆರೆಯಲ್ಲಿ ನಡೆದಿರ್ತಕ್ಕಂಥದ್ದು. ಈ ಅಮ್ಮ ಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಿದ್ರು. ಯಾರು? BT ನೇತ್ರಾವತಿ ಅಂತ. ಪ್ರಸವ ವೇದನೆಯಲ್ಲಿ ಇದ್ದಂತ ಸಂದರ್ಭದೊಳಗ, ತುಂಬು ಗರ್ಭಿಣಿ ಇದ್ದಂತ ಸಂದರ್ಭದೊಳಗ ಈ ನೇತ್ರಾವತಿಯವ್ರು ಏನ್ ಮಾಡ್ತಾರ ಅಂತಂದ್ರ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆದವರಿಗೆ ನಮಗೂ ಕೂಡ ಹೆರಿಗೆ ರಜೆಯನ್ನ ಕೊಡ್ರಿ ಅಂತ. ಇಲ್ಲಮ್ಮ ನಿಮ್ ಹುಡುಗ ಬರಲ್ಲ, ನೀವು ಗುತ್ತಿಗೆ ನೌಕರರಿದ್ದಿ ಅಂತ ತಿಳ್ಕೊಂಡು ತಿರಸ್ಕಾರ ಮಾಡ್ತಾರೆ. ಮಾಡಿದಾಗ ಈ ಅಮ್ಮ ಏನ್ ಮಾಡ್ತಾಳ ಅಂತಂದ್ರ ಕೋರ್ಟಿಗೆ ಹೋಗ್ತಾಳ, ಹೈಕೋರ್ಟಿಗೆ ಹೋಗ್ತಾಳೆ. ಆ ಸಂದರ್ಭದಾಗ ಈ ಕೇಸನ್ನ ತಗೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಎಲ್ ನಾರಾಯಣ ಸ್ವಾಮಿ ಅಂತೇಳಿ. ಎಲ್ ನಾರಾಯಣ ಸ್ವಾಮಿ ಪೀಠ ಅಧ್ಯಯನ ಮಾಡ್ತಿದ್ದಿರ್ಬೋದು. ಮಾಡಿ ಆರ್ಟಿಕಲ್ 42 ಪ್ರಕಾರ ಈ ದೇಶದಲ್ಲಿ ಗುತ್ತಿಗೆ ನೌಕರರನ್ನ ಒಳಗೊಂಡಂತೆ ಸರ್ಕಾರಿ ನೌಕರರಿಗೂ ಕೂಡ ಏನ್ ಅನ್ವಯ ಆಗ್ತದ ಅಂತಂದ್ರೆ ಹೆರಿಗೆ ರಜೆ ಅಪ್ಲೈ ಆಗ್ತದ ಅಂತ ಹೇಳಿ ವಾದ ಮಾಡಿ ಆ ಗುತ್ತಿಗೆ ನೌಕರರಿಗೂ ಕೂಡ ಈ ಹೆರಿಗೆ ರಜೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಎಲ್ ನಾರಾಯಣ ಸ್ವಾಮಿ ಅಂತ. ಇದು ಬಹಳಷ್ಟು ಎಕ್ಸಾಮ್ಗಳಿಗೆ ಕೇಳಿರುವಂತದ್ದು. ಹಾಗಾಗಿ BT ನೇತ್ರಾವತಿ ಪ್ರಕರಣ ಎದಕ್ಕೆ ಸಂಬಂಧಪಟ್ಟಿದೆ ಅಂತಂದ್ರೆ ಹೆರಿಗೆ ರಜೆ, ಗುತ್ತಿಗೆ ನೌಕರರಿಗೆ ಸಂಬಂಧಪಟ್ಟ ಹೆರಿಗೆ ರಜೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಕರಣ ಅಂತ ತಿಳ್ಕೊಂಡು ನಾವು ಕರಿತೀವಿ. ಅದ್ರ ಜೊತೆಗೆ ಇನ್ನೊಂದು ನೆನಪಿರಲಿ, ಈ ದೇಶದ ಸಂವಿಧಾನ ಹೆಣ್ಮಕ್ಳಿಗೆ ಕೊಟ್ಟು ಗಂಡು ಮಕ್ಳಿಗೆ ಅನ್ಯಾಯ ಮಾಡ್ಯದಲ್ರಿ ಸರ್. ಹ್ಯಾಂಗ್ರಿ? ನಮಗ ಅನ್ಯಾಯ ಮಾಡಿಲ್ಲ. ಯಾವುದು? ಕಾನ್ಸ್ಟಿಟ್ಯೂಷನ್. ಹೆರಿಗೆ ರಜೆ ಇವ್ರಿಗೆ ಕೊಟ್ರ ಇದು ಮಾತೃತ್ವ ರಜೆ ಅಂತ ಕರಿತೀವಿ, ನಮಗ ಪಿತೃತ್ವ ರಜೆ ಕೊಟ್ಟದ. ಪಿತೃತ್ವ ರಜೆ 15 ದಿನ ಸಂಬಳ ಸಹಿತ ಪಿತೃತ್ವ ರಜೆ 15 ದಿನ. ಯಾಕೆ ಕೊಟ್ರು ಇದು ಅಂತಂದ್ರ ಹ್ಯುಮ್ಯಾನಿಟಿ ಬೇಸ್ ಮಾಡಿ, ಹ್ಯುಮ್ಯಾನಿಟಿ ಬೇಸ್ ಇಟ್ಕೊಂಡು ಬಾಣಂತಿಯ ಸೇವೆ ಮಾಡಿ ಗಂಡ ಆದವ ಅಂತ ತಿಳ್ಕೊಂಡು 15 ದಿನ ಕೊಟ್ಟ. ಕರೆಕ್ಟ್ ಅದ್ರಿ? ಯಾಕಂತಂದ್ರೆ ಈಗ ಜಾಯಿಂಟ್ ಫ್ಯಾಮಿಲಿ ಇಲ್ಲ, ಏನಾಗ್ಲಾಗತ್ತವ್ರಿ? ಡಿವೈಡ್ ಆಗ್ಲಾಗತ್ತವ, ವಿಭಕ್ತ ಕುಟುಂಬಗಳಾಗ್ಲಾಗತ್ತವ, ಅವಿಭಕ್ತ ಕುಟುಂಬಗಳು ಇಲ್ಲ. ಹಂಗಾಗಿ ಗಂಡ ಹೆಂಡತಿನೇ ಇರ್ತಾರೆ. ಸಿಟಿಯಾಗ ಬಹಳ ಮಂದಿ ನೋಡಿರ್ಬೇಕು, ಮ್ಯಾರೇಜ್ ಆಗೋದ್ ಅಟ್ಟೆ ನೋಡ್ತಾರೆ, ಹಳ್ಳಿ ಬಿಡ್ತಾರೆ, ಸಿಟಿಗೆ ಬರ್ತಾರೆ. ಆದ್ರ ಬಾಣಂತಿ ಸೇವೆ ಮಾಡಿ ಗಂಡ ಆದವ ಅಂತ ತಿಳ್ಕೊಂಡು ಸರ್ಕಾರ ಹ್ಯುಮ್ಯಾನಿಟಿ ಬೇಸ್ ಅನ್ನ ಇಟ್ಕೊಂಡು ಇಲ್ಲಿ 15 ದಿವಸ ಏನ್ ಮಾಡ್ತು ಅಂತಂದ್ರೆ ಪಿತೃತ್ವ ರಜೆಯನ್ನ ಕೊಡ್ತು. ನಾವು ತೋತೀವ್ರಿ ಸಂಬಳ ಸಹಿತ 15 ದಿವಸ ರಜೆಯನ್ನ ತಗೊಳ್ತಕ್ಕಂಥದ್ದು. ಇದನ್ನು ಕೂಡ ಈ ಆರ್ಟಿಕಲ್ 42 ಅಡಿ ಒಳಗೆ ಏನ್ ಮಾಡ್ತೀವಿ ಅಂತಂದ್ರೆ ಚರ್ಚೆಯನ್ನ ಮಾಡ್ತೀವಿ. ರೈಟ್? ಇಷ್ಟು ನೆನ್ಪಿಟ್ಕೊಡ್ರಿ ಸಾಕು. 42 ಏನ್ ಮುಗಿತು. ನೆಕ್ಸ್ಟ್
ಈಗ ನಿಮ್ಗೆ ತಲೆ ಏನ್ ಓಡೋಗುತ್ತದ ಅಂತಂದ್ರೆ ಇದು ಯಾವಾಗ ಮುಗಿತದ್ರಿ ಸರ್, ಇನ್ನ ಇಲ್ಲೇ ಮಾತೃತ್ವ ಪಿತೃತ್ವ ಅಲ್ಲಗತ್ತೀರಿ, ಇದು ಎಲ್ಲಿ ಹೋಗ್ ಮುಡ್ತದ, ನಮಗಂತೂ ಭಯ ಆಗತ್ತದ ಅಂತ. ರೈಟ್, ಆರ್ಟಿಕಲ್ 43 ಮುಗಿತದ್ರಿ, ಮತ್ತೆ ಮುಗಿತು. ಆರ್ಟಿಕಲ್ 43 ಏನ್ ಹೇಳ್ತದ ಅಂತಂದ್ರ, ಜೀವನಾವಶ್ಯಕ ಕೂಲಿಯನ್ನ ನೀಡಬೇಕು, ಜೀವನಾವಶ್ಯಕ ಕೂಲಿಯನ್ನ ನೀಡಬೇಕು ಅಂತ ಹೇಳ್ತಾರೆ. ಜೀವನಾವಶ್ಯಕ ವಸ್ತುಗಳು ನೀಡಬೇಕು ಅಂತ ಹೇಳಿದ್ರು, ಕನ್ಫ್ಯೂಸ್ ಮಾಡ್ಕೊಬೇಡಿ. ಜೀವನ ನಿರ್ವಹಣಾ ಕೂಲಿಯನ್ನ ನೀಡಬೇಕು ಅಥವಾ ಜೀವನಾವಶ್ಯಕ ಕೂಲಿಯನ್ನ ನೀಡಬೇಕು. ಕೂಲಿ ಹೆಂಗಿರ್ಬೇಕು ಅಂತಂದ್ರೆ, ಫಿಕ್ಸ್ ಮಾಡೋ ಕೂಲಿ ಅವನು ಪಡ್ಕೊಳ್ತಕ್ಕಂಥ ಕೂಲಿದಿಂದ ಅವನಿಗೆ 3 ಹೊತ್ತು ಊಟ ಸಿಗಬೇಕು, ಬಟ್ಟೆ ಸಿಗಬೇಕು, ಇರ್ಲಿಕ್ಕೆ ಒಂದು ಮನಿ ಇರ್ಬೇಕು, ಸಾಕು. ಅಷ್ಟರೇ ಅವ ಲೈಫ್ ಲೀಡ್ ಮಾಡಂಗ ಏನ್ ಮಾಡ್ಬೇಕು ಅಂತಂದ್ರೆ ಕೂಲಿಯನ್ನ ನೀಡಬೇಕು ಅಂತ ತಿಳ್ಕೊಂಡು ಸಜೆಸ್ಟ್ ಮಾಡ್ತದೆ. ಯಾವುದು? ಆರ್ಟಿಕಲ್ 43. ಬಟ್ಟಿ ಬರಿಬೇಕು, ಆಮೇಲೆ ಇರ್ಲಿಕ್ಕೆ ಮನಿ ಇರಬೇಕು, 3 ಹೊತ್ತು ಊಟ ಸಿಗಬೇಕು. ಅದ್ರ ಸಲುವಾಗಿ ಇದನ್ನ ಈಡೇರಿಸಬೇಕು ಅಂತ ಹೇಳಿ ಕನಿಷ್ಠ ಕೂಲಿ ಕಾಯ್ದೆ ಅಂತ ಜಾರಿಗೆ ತಂದ್ರಿ ದೇಶದೊಳಗೆ. ಕನಿಷ್ಠ ಕೂಲಿ ಕಾಯ್ದೆ 1948 ಕನಿಷ್ಠ ಕೂಲಿ ಕಾಯ್ದೆ ಅಂತ ತಿಳ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಈ ದೇಶದೊಳಗ ಜಾರಿಗೆ ತಂದ್ರು. ಹಾಗಾಗಿ ಈ ಜೀವನಾವಶ್ಯಕ ವಸ್ತುಗಳನ್ನ ನೀಡಬೇಕು, ಜೀವನಾವಶ್ಯಕ ಕೂಲಿಯನ್ನ ನೀಡಬೇಕು ಅಂತಕ್ಕಂಥದ್ದನ್ನ ಇದ್ರೊಳಗ ಆರ್ಟಿಕಲ್ 43 ಹೇಳ್ತಾರೆ. ಇಷ್ಟೇ ನೆನ್ಪಿಡ್ರಿ ಸಾಕು. ಇನ್ನು ನೆಕ್ಸ್ಟ್ ಆರ್ಟಿಕಲ್ 43A ಏನ್ ಹೇಳ್ತದ? ಆರ್ಟಿಕಲ್ 43A ಏನ್ ಹೇಳ್ತದ? ಇಲ್ಲಿ ಆರ್ಟಿಕಲ್ 43 ಏನ್ ಹೇಳ್ತದ ಅಂತಂದ್ರ, ಕೈಗಾರಿಕೆಗಳಲ್ಲಿ ಅಥವಾ ಉದ್ದಿಮೆಗಳಲ್ಲಿ ಆಡಳಿತದಲ್ಲಿ ಕಾರ್ಮಿಕರ ಸಹಭಾಗಿತ್ವ ಇರಬೇಕು, ಕಾರ್ಮಿಕರ ಸಹಭಾಗಿತ್ವ ಇರಬೇಕು ಅಂತ ಹೇಳ್ತಾರೆ. ಕೈಗಾರಿಕೆಗಳ ಉದ್ಯಮೆಗಳ ಆಡಳಿತದಲ್ಲಿ ಕಾರ್ಮಿಕರ ಸಹಭಾಗಿತ್ವ ಇರಬೇಕು ಅಂತ ಹೇಳಿರುವಂತ ಆರ್ಟಿಕಲ್ ಯಾವುದು ಅಂತಂದ್ರೆ 43A. ಇದು ಸೇರಿಸುದು ಯಾವಾಗ ಅಂತಂದ್ರ 76 42 ಅಮೆಂಡ್ಮೆಂಟ್. ಸಹಭಾಗಿತ್ವ ಅಂದ್ರೆ ಏನ್ರಿ ಸರ? ಇಲ್ಲಿ ನೋಡ್ರಿ, ಕೈಗಾರಿಕೆಗಳಲ್ಲಿ ಮತ್ತು ಉದ್ದಿಮೆಗಳಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೂಲ್ಸ್ ಗಳನ್ನು ಫ್ರೇಮ್ ಮಾಡ್ತಾರೆ ಮಾಲಕರು ಎಲ್ಲರೂ ಕೂಡಿ, ಅಥವಾ ಕೈಗಾರಿಕೆ ಮುಖ್ಯಸ್ಥರು ಕೂಡ್ಕೊಂಡು, ಅಥವಾ ಅಲ್ಲಿದ ಒಂದು ಕಮಿಟಿ, ಆಡಳಿತ ವಿಭಾಗ. ಆ ಆಡಳಿತದಲ್ಲಿ ಕಾರ್ಮಿಕರನ್ನು ಕೂಡ ಏನ್ ಮಾಡ್ಬೇಕು, ಆ ಮೀಟಿಂಗ್ ದಾಗ ಭಾಗಿ ಇರಬೇಕು. ಅವ್ರಿಗೆ ಹೊರಗಿಟ್ಟು ರೂಲ್ಸ್ ಮಾಡಂಗಿಲ್ಲ. ಅಟ್ಟು ಕಾರ್ಮಿಕರು ಹೆಂಗ್ ಸೇರಕ್ ಆಗ್ತದ್ರಿ ಸರ? ಕಾರ್ಮಿಕರು ಮುಖಂಡರಿರ್ತಾನ, ಕಾರ್ಮಿಕ ಸಂಘ ಅಂತ ಇರ್ತಾವಲ್ರಿ, ಆ ಕಾರ್ಮಿಕರ ಮುಖಂಡರನ್ನ ತಗೊಂಡು ಈ ಆಡಳಿತದಲ್ಲಿ ಕಾರ್ಮಿಕರ ಮಾಲೀಕರು ಮತ್ತು ಆಡಳಿತ ಅಧಿಕಾರಿಗಳು ಸೇರ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ರೂಲ್ ಅನ್ನ ಫ್ರೇಮ್ ಮಾಡ್ಬೇಕು. ಬಟ್ ಆ ರೂಲ್ಸ್ ಗಳನ್ನ ಫ್ರೇಮ್ ಮಾಡುವಂತ ಸಮಯದೊಳಗ ಈ ಕಾರ್ಮಿಕರ ಸಹಭಾಗಿತ್ವ ಈ ಆಡಳಿತದಲ್ಲಿ ಇರ್ಬೇಕು ಅಂತ ಹೇಳಿರುವಂತ ಆರ್ಟಿಕಲ್ ಯಾವುದು ಅಂತಂದ್ರ ಆರ್ಟಿಕಲ್ 43A. ಹಾಗಾಗಿ ಇದು 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಏನ್ ಮಾಡಿದ್ರು, ಸೇರ್ಪಡೆಯನ್ನ ಮಾಡ್ತಾರೆ. ಇನ್ನು ಕೊನೆಯದಾಗಿ ಈ ಸಮಾಜವಾದಿ ತತ್ವದಾಗ 47 ಆರ್ಟಿಕಲ್ ಅಂತ ತಿಳ್ಕೊಂಡು ನೋಡಿ. 47 ಇದು ಏನ್ ಹೇಳ್ತದ ಅಂತಂದ್ರ, ಪೌಷ್ಟಿಕತೆಯ ಆಹಾರದ ಗುಣಮಟ್ಟ ಮತ್ತು ಜನರ ಆರೋಗ್ಯ ಸುಧಾರಿಸುವುದು. ಪೌಷ್ಟಿಕತೆಯ ಆಹಾರದ ಗುಣಮಟ್ಟವನ್ನ ಹೆಚ್ಚಿಸ್ತಕ್ಕಂಥದ್ದು, ಇನ್ನ ಜನರ ಆರೋಗ್ಯವನ್ನ ಸುಧಾರಣೆ ಮಾಡುವಂತ ದೇಶದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಕೆಲಸವನ್ನ ಮಾಡ್ಬೇಕು ಅಂತ ಹೇಳಿ ಆರ್ಟಿಕಲ್ 47. ಕಾರ್ಮಿಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇವ್ರು ಸೇವನೆ ಮಾಡುವಂತ ಆಹಾರದ ಗುಣಮಟ್ಟ ಏನಾಗ್ಬೇಕು ಅಂತಂದ್ರ ಗುಣಮಟ್ಟ ರೀತಿ ಒಳಗಿರ್ಬೇಕು. ಇನ್ನು ಜನರ ಆರೋಗ್ಯ ಕಡೆ ಹೆಚ್ಚಿನ ಗಮನವನ್ನ ಕೊಡಬೇಕು. ಹಾಗಾಗಿ ಇಲ್ಲಿ ಆಹಾರದ ಜೊತೆಗೆ ಜನರ ಆರೋಗ್ಯವನ್ನ ಸುಧಾರಿಸುವುದ್ರ ಬಗ್ಗೆ ಯಾವಾಗ ಮಾತಾಡ್ತದ ಅಂತಂದ್ರ 47. ಅದ್ರ ಸಲುವಾಗಿ ಮೂಲಭೂತ ಹಕ್ಕುಗಳ ಉದ್ದೇಶ ಏನು ಅಂತಂದ್ರ ಸಾಮಾಜಿಕ ಸಮಾನತೆಯನ್ನ ಸಾಧಿಸುವುದು ಒಂದೇ ಉದ್ದೇಶ ಮೂಲಭೂತ ಹಕ್ಕುಗಳು. ಬಟ್ ಇದ್ರದ್ದು ಉದ್ದೇಶ ಏನದ ಅಂತಂದ್ರ ಒಟ್ಟಾರೆ ರಾಜ್ಯ ನಿರ್ದೇಶಕ ತತ್ವಗಳದು ಸಾಮಾಜಿಕ, ಆರ್ಥಿಕ, ರಾಜಕೀಯ ಪ್ರಜಾಪ್ರಭುತ್ವವನ್ನ ಯಶಸ್ವಿಗೊಳಿಸಬೇಕು. ನಾಟ್ ಓನ್ಲಿ ಸೋಷಿಯಲ್, ಎಕನಾಮಿಕ್ ಆದ್ರೂ ಕೂಡ ಏನಿರ್ಬೇಕು ಅಂತಂದ್ರೆ ಇಕ್ವಾಲಿಟಿ ಬರಬೇಕು. ಇಲ್ಲಿ ಬಡವ ಶ್ರೀಮಂತ
ಆಮೇಲೆ ಬಲಿಷ್ಠ ಕನಿಷ್ಠ ಅಂತಕ್ಕಂಥ ಭೇದ ಭಾವ ಇರಬಾರ್ದು ಅನ್ನೋ ಉದ್ದೇಶವನ್ನ ಇಟ್ಕೊಂಡೆ ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳ ಉದ್ದೇಶ. ಇಷ್ಟು ಈ 47 ತನಕ ಯಾವ್ದು ಹೇಳ್ತದ ಅಂತಂದ್ರ ಸಮಾಜವಾದಿ. 38, 38A, 39, 39A, 41, 42, 43, 43A, 47 ಇಷ್ಟು ನೆನ್ಪಿಡ್ರಿ ಸಾಕು. ಬಂತಾರೇಮ್ಮ? ಈಗ ಒಂದ್ ಲೈನ್ ಸ್ಟೋರಿ ಇದಾರೆಮ್ಮ, ಈಗ ನೆನ್ಪಿಡ್ತೀರಿ ನೀವು, ಮುಗಿತ್. ಇಷ್ಟು ಏನು ಗೊಂದಲಿಲ್ಲ. ಈಗೇನು ಅಂತಂದ್ರೆ ಗಾಂಧಿ ತತ್ವ ಮತ್ತು ಉದಾರವಾದಿ ತತ್ವ. ಗಾಂಧಿ ತತ್ವ, ಗಾಂಧಿ ತತ್ವ 40, 43, 46, 47, 48 ಇದೇನು ಅಂತಂದ್ರ ಗಾಂಧಿ ತತ್ವಗಳು ಅಂದ್ರೆ ಇವು ಒಂದೊಂದು ಲೈನ್ ದಾಗ ಹೇಳ್ಬಹುದು. ಇದು ಬಹಳ ಏನು ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ ಅಂತ ಅನಿಸ್ತದೆ. ಗಾಂಧಿ ತತ್ವಗಳಂತ ಯಾಕೆ ಹೆಸರಿಟ್ರಿ ಸರ್ ಅನ್ನೋದು ಇಂಪಾರ್ಟೆಂಟ್. ಗಾಂಧೀಜಿಯವರ ಆಶಯಗಳನ್ನ ಅಥವಾ ಸ್ವತಂತ್ರ ಚಳವಳಿಯ ಸಂದರ್ಭದಲ್ಲಿ ಗಾಂಧೀಜಿಯವರು ಯಾವ ಚಿಂತನೆಗಳನ್ನ ಅಥವಾ ತತ್ವಗಳನ್ನ ಪಾಲನೆ ಮಾಡಿದ್ರಲ್ಲ ಅವು ಎಲ್ಲವನ್ನ ಗುರುತಿಸಿ ಏನ್ ಮಾಡಿದ್ರು ಅಂತಂದ್ರೆ ಇವುಗಳನ್ನ ಡಿವೈಡ್ ಮಾಡಿರುವಂತದ್ದು. ಅವ್ರು ಯಾವ ರೀತಿ ಆಗಿರುವಂತ ಚಿಂತನಾ ಭಾರತವನ್ನು ಹೊಂದಿದ್ರು ಅಂತಕ್ಕಂಥದನ್ನ ಇದ್ರ ಮುಖಾಂತರ ನಾವು ನೋಡಬಹುದು. ಹಾಗಾದ್ರೆ ಆರ್ಟಿಕಲ್ 40 ಏನ್ ಹೇಳ್ತದ ಅಂತಂದ್ರೆ ಎಲ್ರಿಗೂ ಗೊತ್ತದ, ಇದು ಗ್ರಾಮ ಪಂಚಾಯತ್ ಸ್ಥಾಪನೆ ಬಗ್ಗೆ ಹೇಳ್ತದೆ. ಗ್ರಾಮ ಪಂಚಾಯತ್ ಸ್ಥಾಪನೆ ಬಗ್ಗೆ ಇದು ಗಾಂಧೀಜಿ ಕನಸಿಟ್ಟಿರು. ಏನು ಅಂತಂದ್ರೆ ವಿಕೇಂದ್ರೀಕರಣ ಆಗ್ಬೇಕು, ಅಧಿಕಾರವನ್ನ ವಿಕೇಂದ್ರೀಕರಣ ಆಗ್ಬೇಕು ಅಂತಕ್ಕಂಥ ಆಲೋಚನೆ ಗಾಂಧೀಜಿ ಅವರದಿತ್ತು. ಹಾಗಾಗಿ ಇದು ಎದ್ರ ಬಗ್ಗೆ ಮಾತಾಡ್ತದ ಅಂತಂದ್ರೆ ಮೂಲ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ ಗ್ರಾಮ ಪಂಚಾಯತ್ ಬಗ್ಗೆ ಹೇಳುತ್ತದೆ ಅಂತ ತಿಳ್ಕೊಂಡು ಕೇಳ್ತಾನೆ. ಇಲ್ಲಿ ಆರ್ಟಿಕಲ್ 40 ಇದನ್ನೇ ಇಟ್ಕೊಂಡು ಏನ್ ಮಾಡಿದ್ರು ಅಂತಂದ್ರ 1992 ಆಕ್ಟ್ ಪ್ರಕಾರ ಈ ದೇಶದಲ್ಲಿ ಏನ್ ಮಾಡಿದ್ರು, ಪಂಚಾಯತ್ ರಾಜ್ ವ್ಯವಸ್ಥೆ ಅಂತಕ್ಕಂಥದ್ದು ಜಾರಿ ಆಯಿತು. 73 ಮತ್ತು 74 ಅಮೆಂಡ್ಮೆಂಟ್ ಆಕ್ಟ್ ಅಂತ ತಿಳ್ಕೊಂಡು ಕರಿತೀವಿ. ಹಾಗಾಗಿ ಗ್ರಾಮ ಪಂಚಾಯತ್ ಸ್ಥಾಪನೆ ಬಗ್ಗೆ ಮಾತಾಡ್ತದ ಆರ್ಟಿಕಲ್ 40. ಇಷ್ಟೇ ನೆನ್ಪಿಡ್ರಿ ಸಾಕು. ಇನ್ನು ನೆಕ್ಸ್ಟ್ ಏನು ಅಂತಂದ್ರೆ 43 ಗಾಂಧೀಜಿ ಅವ್ರದ್ದು ಏನೋ ಒಂದು ಕನಸಿತ್ತು. ಎಂತ ಕನಸಿತ್ತು ಅಂತಂದ್ರ ಕೈಗಾರಿಕೆಗಳ ಹೆಂಗಿರ್ಬೇಕು ಅಂತಂದ್ರ ಗುಡಿ ಕೈಗಾರಿಕೆ ಮತ್ತು ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕು, ಪ್ರೋತ್ಸಾಹ ನೀಡಬೇಕು. ಆರ್ಟಿಕಲ್ 43 ಹೇಳ್ತದೆ ಗುಡಿ ಕೈಗಾರಿಕೆ ಮತ್ತು ಗೃಹ ಕೈಗಾರಿಕೆಗಳನ್ನ ಪ್ರೋತ್ಸಾಹ ನೀಡಬೇಕು. ಇದು ಗಾಂಧೀಜಿಯವರ ಕನಸಿತ್ತು. ಹಾಗಾಗಿ ಈಗಿರ್ತಕ್ಕಂಥ ಸರ್ಕಾರಗಳು ಈ ದಿಕ್ಕಿನಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಕೆಲಸ ಮಾಡುದು ಅಂತಂದ್ರ ಎಲ್ಲರಿಗೂ ಉದ್ಯೋಗ ಸಿಗ್ತಾವ. ಗುಡಿ ಕೈಗಾರಿಕೆ ಗೃಹ ಕೈಗಾರಿಕೆ ಅಂದ್ರೆ ಏನ್ರಿ, ಮನ್ಯಾಗ ಕೂತ್ ಕೆಲಸ ಮಾಡೋದು ಅಂತ. ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಇರಲ್ರಿ. ಉದಾಹರಣೆ ಮೇಣದ ಬತ್ತಿ ತಯಾರಿಕೆ, ಉದುಬತ್ತಿ ತಯಾರಿಕೆ. ಈಗ ರೊಟ್ಟಿ ಕೇಂದ್ರಗಳು ಬಹಳ ಆಗ್ಯಾವ್ರಿ. ಯಾಕೆ ಬಹಳ ಆಗ್ಯಾವ ಅಂದ್ರೆ ಮನ್ಯಾಗ ರೊಟ್ಟಿ ಮಾಡೋರೇ ಇಲ್ಲ, ಅದಕ್ಕೆ ರೊಟ್ಟಿ ಕೇಂದ್ರ ಆಗ್ಯಾವೇನಿಲ್ಲ ಸರ್, ಓಪನ್ ಮಾತಾಡೋಣ. ಯಾಕಂದ್ರೆ ರೊಟ್ಟಿ ಮಾಡಕ್ಕೆ ಬರಲಾಗ್ಯದ, ಮತ್ ಮಾಡೋದ್ ಸಮಯ ಇಲ್ಲ, ಬಂದ್ರು ಸಮಯ ಇಲ್ಲ. ಆ ಕಾರಣಕ್ಕಾಗಿ ಗುಡಿ ಕೈಗಾರಿಕೆ ಮತ್ತು ಗೃಹ ಕೈಗಾರಿಕೆ ಇವು ಪ್ರತಿ ತಾಲೂಕದಾಗ ಇದ್ದೀವಿ ಅಂತಂದ್ರೆ ಯಾರೂ ನಿರುದ್ಯೋಗಿಗಳು ಆಗ್ತಿದಿಲ್ಲ. ನಮ್ಮನ್ನ ಆಳ್ತಕ್ಕಂಥ ಪ್ರತಿನಿಧಿಗಳು ಇವು ತರ್ತಾ ಇಲ್ಲ. ಗುಡಿ ಕೈಗಾರಿಕೆ ಗೃಹ ಕೈಗಾರಿಕೆಗಳು ತರ್ತಾ ಇಲ್ರಿ. ಇವತ್ತು ಹಳ್ಳಿಗೆ ಹೋರಿ ನೀವು, ಮಳಿ ಬರ್ಲಾಗ್ಯದ, ಕೂಲಿ ಕೆಲ್ಸಕ್ಕೆ ಯಾರು ಕರೆಯಲಾಗ್ಯದ. ನಮ್ ತಂದೆ ತಾಯಿ ಮನೆ ಕೂತಿ ಏನ್ ಮಾಡಗುತ್ತಾರ ಅಂತಂದ್ರೆ ಕಾಲ ಕಳ್ಳಿಗಿತ್ತಾರ. ಮನದಾಗೆ ಏನ್ ಮಾಡಗುತ್ತಾರ ಅಂತಂದ್ರೆ ಅವರು ಬಹಳ ಸಂಕಟ ವ್ಯಕ್ತಪಡಿಸುತ್ತಾರೆ. ಕಾರಣ ಏನು ಅಂತಂದ್ರೆ ಇವುಗಳಿಲ್ಲ ಗುಡಿ ಕೈಗಾರಿಕೆ ಮತ್ತು ಗೃಹ ಕೈಗಾರಿಕೆಗಳು. ಇವುಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಗಾಂಧೀಜಿಯವರ ಚಿಂತನೆ ಆಗಿತ್ತು. ರೈಟ್. ಇನ್ನು ನೆಕ್ಸ್ಟ್ ಆರ್ಟಿಕಲ್ 46 ಗಾಂಧೀಜಿಯವರಿಗೆ ಇನ್ನೊಂದು ಕನಸಿತ್ತು. ಏನು ಅಂತಂದ್ರೆ ಸ್ಪೆಷಲಿ ಇವ್ರಿಗೆ ಎಸ್ ಟಿಗಳಿಗೆ ಉದ್ಯೋಗ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು ಮತ್ತು ಸಾಮಾಜಿಕವಾಗಿ ಯಾವುದೇ ಶೋಷಣೆ ಆಗದಂತೆ ನೋಡಿಕೊಳ್ಳಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಆರ್ಥಿಕವಾಗಿರ್ತಕ್ಕಂಥ ಸಮಾನತೆಯನ್ನು ತರಬೇಕು. ಇನ್ನು ಜೊತೆಗೆ ಸಾಮಾಜಿಕವಾಗಿ ಇವರಿಗೆ ಯಾವುದೇ ಅನ್ಯಾಯ ಆಗದಂತೆ ನೋಡಿಕೊಳ್ಳಬೇಕು. ಹಾಗಾಗಿನೇ ಪರಿಶಿಷ್ಟ ಜಾತಿ ವರ್ಗದ ಜನರನ್ನ ಹರಿಜನ ಅಂತ ತಿಳ್ಕೊಂಡು ಕರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದ್ರೆ ಗಾಂಧೀಜಿ. ಯಾರು ಕರೀತಾರಿ? ಗಾಂಧೀಜಿ. ಹಾಗಾಗಿ ಆರ್ಟಿಕಲ್ 46 ಏನ್ ಹೇಳ್ತದ ಅಂತಂದ್ರ SC/ST ಸಮುದಾಯಗಳಿಗೆ ಉದ್ಯೋಗ ಸೃಷ್ಟಿಯಾಗಬೇಕು, ಶಿಕ್ಷಣ ಸಿಗಬೇಕು, ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರಿಗೆ ಯಾವುದೇ ಶೋಷಣೆಯನ್ನ ಆಗದಂತೆ ನೋಡಿಕೊಳ್ಳಬೇಕು. ಹಾಗಾದ್ರೆ ಇದು ಈಡೇರಿಸಿವೇನ್ರಿ ಸರ? ನಾವು ಈಡೇರಿಸಿ
ಈಡೇರಿಸಿವಿ. ಹ್ಯಾಂಗ್ ಈಡೇರಿಸಿವಿ ಅನ್ನೋದು ಇಲ್ಲಿ ಚರ್ಚೆ ಮಾಡಿ. ಆರ್ಟಿಕಲ್ 338 ಅನುಗುಣವಾಗಿ ಇಲ್ಲಿ SC ಆಯೋಗ, SC ಕಮಿಷನ್ ಅಂತ ಕರಿತೀವಿ, ಶೆಡ್ಯೂಲ್ ಕ್ಯಾಸ್ಟ್ ಕಮಿಷನ್. ಇದನ್ನ ಯಾಕೆ ಸ್ಥಾಪನೆ ಆಯ್ತು ಅಂತಂದ್ರೆ ಇವರಿಗಿರ್ತಕ್ಕಂಥ ಎಲ್ಲಾ ಸವಲತ್ತುಗಳನ್ನ ಅಥವಾ ಅನ್ಯಾಯಗಳನ್ನ ಈ ಆಯೋಗ ಏನ್ ಮಾಡ್ತದ ಅಂತಂದ್ರೆ ಸ್ಟಡಿ ಮಾಡ್ತದ, ನ್ಯಾಯ ಕೊಡಿಸ್ತದ. ಹಾಗಾಗಿ ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ 338 ಆರ್ಟಿಕಲ್ ಪ್ರಕಾರ ಪರಿಶಿಷ್ಟ ಜಾತಿ ಆಯೋಗ, ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ ಅಂತಕ್ಕಂಥದ್ದು ರಚನೆ ಆಯ್ತು. ಇದ್ರ ಜೊತೆಗೆ 338A ಅಂತಕ್ಕಂಥದ್ದು ST ಆಯೋಗ. ಯಾವ ಆಯೋಗ ರೀ? ST ಆಯೋಗ, ಶೆಡ್ಯೂಲ್ ಟ್ರೈಬ್ ಕಮಿಷನ್ ಅಂತ ತಿಳ್ಕೊಂಡು ಕರಿತೀವಿ. ಇವು ಪೈಲ ಎರಡು ಒಂದ್ರದಾಗೆ ಇದ್ದು ರೀ, ಪೈಲ ಎರಡು ಒಂದ್ರದಾಗೆ ಇದ್ದು. ಯಾವಾಗ ಡಿವೈಡ್ ಆದವು ಅಂತಂದ್ರ 2003ಕ್ಕ 89ನೇ ತಿದ್ದುಪಡಿ ಮೂಲಕ ಡಿವೈಡ್ ಆಗ್ತದೆ. 2003ಕ್ಕ 89ನೇ ತಿದ್ದುಪಡಿ ಮೂಲಕ ಇದರಂದ್ ಇದು ಹೊರಗೆ ಬರ್ತದೆ. ಯಾವ್ದ್ರಿ? ST ಕಮಿಷನ್ ಅಂತಕ್ಕಂಥದ್ದು. ಹಾಗಾಗಿ ಆರ್ಟಿಕಲ್ 338 ಆಗ್ತದ, ಆರ್ಟಿಕಲ್ 338A ಆಗ್ತದೆ. ಇನ್ನು OBC ಗಳಿಗೂ ಕೂಡ ಕೊಟ್ರು ಆರ್ಟಿಕಲ್ 338B ಅಂತ ಹೇಳಿ. ಆರ್ಟಿಕಲ್ 338B OBC ಆಯೋಗ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಅಂತ ತಿಳ್ಕೊಂಡು ರಚನೆ ಆಯ್ತು. ಇದಕ್ಕೆ ಮಾನ್ಯ ಏನ್ ಮಾಡ್ತರು ಅಂತಂದ್ರೆ 102ನೇ ತಿದ್ದುಪಡಿ ಮೂಲಕ ಸಾಂವಿಧಾನಿಕ ಸ್ಥಾನಮಾನ ಸಿಕ್ತು. ಸಾಂವಿಧಾನಿಕ ಸ್ಥಾನಮಾನವನ್ನ ಸಿಕ್ಕುದು ಯಾವಾಗ ಅಂತಂದ್ರ 102ನೇ ತಿದ್ದುಪಡಿ ಮೂಲಕ. ಇಲ್ಲಿ 338B OBC ಆಯೋಗ, 338 ST ಆಯೋಗ, 338 SC ಆಯೋಗ. ಇದು ಎರಡು ಡಿವೈಡ್ ಆಗೋದು ಯಾವಾಗ ಅಂತಂದ್ರೆ 2003ಕ್ಕೆ ಏನಾಗ್ತದ ಅಂತಂದ್ರ ಡಿವೈಡ್ ಆಗ್ತದ. ಇಷ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಅಲ್ಲದೆ ಕೂಡ ಇಲ್ಲಿ SC ST ಗಳಿಗೆ ಏನ್ ಮಾಡಿದ್ರು ಅಂತಂದ್ರ ಪ್ರತ್ಯೇಕವಾಗಿರುವಂತ ಮಕ್ಕಳಿಗೆ ವಸತಿ ನಿಲಯಗಳನ್ನ ಕೊಡಿಸಿದ್ರು. ಯಾಕಂತಂದ್ರೆ ಇದು ಈಡೇರಿಸಬೇಕಲ್ಲ, ಶಿಕ್ಷಣ ಸಿಗ್ಬೇಕು. ಸಪರೇಟ್ ಆಗಿರುವಂತದ್ದು ಈ ಗಂಗಾ ಕಲ್ಯಾಣ ಯೋಜನೆ ಅಂತದ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂತದ, ಹೌದಾ? ಅವೆಲ್ಲವೂ ಕೂಡ ಕಾನ್ಸೆಪ್ಟ್ ಯಾವ್ದು ಇಟ್ಕೊಂಡಿದ್ರು ಅಂತಂದ್ರೆ 46 ಕಾನ್ಸೆಪ್ಟ್ ಏನದಲ್ಲ ಅದನ್ನೇ ಇಟ್ಕೊಂಡು ಏನ್ ಮಾಡಿದ್ರು ಅಂತಂದ್ರ ಜಾರಿಗೊಳಿಸಿರ್ತಕ್ಕಂಥದ್ದು. ಇಷ್ಟು ನೆನ್ಪಿಡ್ರಿ. ಒಟ್ಟಾರೆ SC ST ಗಳ ಉದ್ಯೋಗ, ಶಿಕ್ಷಣ, ಆರ್ಥಿಕತೆಯಲ್ಲಿ ಸಮಾನತೆಯನ್ನು ತರಬೇಕು, ಜೊತೆಗೆ ಸಾಮಾಜಿಕವಾಗಿ ಶೋಷಣೆ ಆಗದಂತ ರೀತಿ ಒಳಗೆ ನೋಡ್ರಿ. ಇವ್ರಿಗೆ ಶೋಷಣೆ ಆಗಬಾರ್ದು SC ST ಜನಗಳಿಗೆ ಅಂತ ತಿಳ್ಕೊಂಡು ಈ ದೇಶದಲ್ಲಿ 1955ರಲ್ಲಿ ಅಸ್ಪೃಶ್ಯತಾ ನಿಷೇಧ ಕಾಯ್ದೆ ಅಂತಕ್ಕಂಥ ಜಾರಿಗೆ ತಂದ್ರು. ಅಸ್ಪೃಶ್ಯತೆ ನಿಷೇಧ ಕಾಯ್ದೆ ಅಂತ ತಿಳ್ಕೊಂಡು ಇದಕ್ಕೆ ಹೆಸರು ಚೇಂಜ್ ಮಾಡ್ತಾರೆ. 1976ರಲ್ಲಿ ಸಾರ್ವಜನಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ತಿಳ್ಕೊಂಡು ಹೆಸರು ಚೇಂಜ್ ಮಾಡಿದ್ರೆ. ಇದು ಕಾಯ್ದೆ ಅದೇ, ಬಟ್ ಇದಕ್ಕೆ ಹೆಸರು ಏನ್ ಮಾಡಿದ್ರು ಅಂತಂದ್ರೆ ಚೇಂಜ್ ಮಾಡಿದ್ರು. ಯಾವಾಗ? 76 ಒಳಗೆ. ಏನಂತ? ಸಾರ್ವಜನಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತೇಳಿ. ಮತ್ತಿದು ಅಲ್ಲದೆ 1989ರಲ್ಲಿ ದಲಿತ ದೌರ್ಜನ್ಯ ಕಾಯ್ದೆ ಅಂತ ತಿಳ್ಕೊಂಡು ಜಾರಿಗೆ ತಂದ್ರು. ಅಟ್ರಾಸಿಟಿ ಅಂತ ಹೇಳ್ತೀವಲ್ಲ, ಅಟ್ರಾಸಿಟಿ ಆಕ್ಟ್, ದಲಿತ ದೌರ್ಜನ್ಯ ಕಾಯ್ದೆ ಅಂತ ತಿಳ್ಕೊಂಡು 1989 ಒಳಗೆ ಏನ್ ಮಾಡಿದ್ರು ಅಂತಂದ್ರ ಅದನ್ನ ಜಾರಿಗೆ ತಂದ್ರು. ಯಾಕಂತಂದ್ರ ಸೋಷಿಯಲಿ ಇವರಿಗೆ ಶೋಷಣೆ ಆಗಬಾರ್ದು, ಸಾಮಾಜಿಕವಾಗಿ ಶೋಷಣೆಗೆ ಒಳಪಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಈ ದೇಶದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಇವರಿಗೆ ಎಲ್ಲಾ ರೀತಿಯಾಗಿರುವಂತಹ ಹಕ್ಕುಗಳನ್ನ ಸಂವಿಧಾನದ ಚೌಕಟ್ಟಿನೊಳಗ ಕೊಟ್ಟಿರುವಂತದ್ದು. ಇದು ಅಸ್ಪೃಶ್ಯತಾ ನಿಷೇಧ ಕಾಯ್ದೆ ಅಮ್ಮ. ಇದ್ರ ಹೆಸರು ಚೇಂಜ್ ಮಾಡ್ತಾರೆ. ಇದು 76 ಒಳಗ ಸಾರ್ವಜನಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತೇಳಿ. ಆಮೇಲೆ 1989 ಒಳಗ ದಲಿತ ದೌರ್ಜನ್ಯ ಕಾಯ್ದೆ ಅಂತೇಳಿ, ಅಟ್ರಾಸಿಟಿ ಆಕ್ಟ್ ಅಂತ ಕರಿತೀವಿ. ರೈಟ್. ಇನ್ನ ಉಳಿತ ಯಾವದ್ರಿ? 46 ಆಯ್ತು. ಇನ್ನು 47 ಏನ್ ಹೇಳ್ತದ? 47 ಏನ್ ಹೇಳ್ತದ ಅಂತಂದ್ರೆ ಗಾಂಧೀಜಿ ಅವರಿಗೆ ಒಂದು ಆಸೆ ಇತ್ತು. 47 48 ಬಹಳ ಚಂದ ರಿಲೇಟೆಡ್ ಆಗಿ ನೆನ್ಪಿಟ್ಕೋಬೇಕು. 47 ಮತ್ತು 48 ಬಟ್ ಬಂದರೆ ಆಯ್ತು ಮುಗಿಸ್. ಹೌದಮ್ಮ, ಒಂದು ಅಂಶ ಅದಕ್ಕೆ ಸಂಬಂಧಪಟ್ಟದ್ದು. ಅದಕ್ಕೆ ಸಮಾಜವಾದಿ ತತ್ವ, ಅದ್ರ ಸಲುವಾಗಿ ಅಲ್ಲೂ ಓದ್ತೀವಿ. ಇವ್ರಿಗೆ ಸಂಬಂಧಪಟ್ಟದ್ದು ಇಲ್ಲಿ. ಇದ್ರ ಜೊತೆ ಇನ್ನೊಂದು ಸಂಬಂಧಪಡ್ತದೆ, ನೆನ್ಪಿಟ್ಕೊಡಿ. ಇಲ್ಲಿ ಬರ್ತದೆ 43B ಅಂತ ಬರ್ತದೆ. 43B ಗಾಂಧೀಜಿ ಅವರಿಗೆ ಒಂದು ಕನಸಿತ್ತು. ಏನು ಅಂತಂದ್ರೆ ಸಂಘಗಳಿರ್ಬೇಕು ಈ ದೇಶದೊಳಗೆ, ಸಹಕಾರ ಸಂಘಗಳು ಅಂತ ಕರಿತೀವಿ. ಸಹಕಾರ ಸಂಘಗಳ ಬಗ್ಗೆ ಹೇಳುವಂತ ಆರ್ಟಿಕಲ್ 43B ಹೇಳುತ್ತದೆ. ಹಾಗಾದ್ರೆ ಇದು ಯಾವಾಗ ಸೇರಿಸಿದ್ರಿ ಸರ್ ಅಂತಂದ್ರ 2011 97 ಅಮೆಂಡ್ಮೆಂಟ್ ಪ್ರಕಾರ ಸೇರಿಸ್ತಾರೆ. 43B ಆರ್ಟಿಕಲ್ ಅನ್ನ 2011ರಲ್ಲಿ 97 ಅಮೆಂಡ್ಮೆಂಟ್ ಪ್ರಕಾರ ಸಂವಿಧಾನದೊಳಗೆ ಸೇರಿಸಿದ್ರು. ಹಾಗಾದ್ರೆ ಎಷ್ಟನೇ ಭಾಗದಾಗ ಹೇಳ್ತದ್ರಿ ಸರ್ ಅಂತಂದ್ರೆ 9B ಹೇಳ್ತದೆ. ಸಹಕಾರ ಸಂಘಗಳ ಬಗ್ಗೆ ಹೇಳುವ ಆರ್ಟಿಕಲ್
ಇದು ಭಾಗ ಯಾವುದು ಅಂದ್ರೆ 9B ಯಾವಾಗ ಸೇರಿಸಿದ್ರು 2011 ಎಷ್ಟನೇ ಅಮೆಂಡ್ಮೆಂಟ್ 97. ಹಾಗಾದ್ರೆ ಆರ್ಟಿಕಲ್ ಎಲ್ಲಿದಿಂದ ಎಲ್ಲಿ ತನಕ ಹೇಳ್ತದ ಅಂತಂದ್ರ 243 ZH ನಿಂದ 243 ZT ವರೆಗೆ. ಭಾಗ 9B ಎದ್ರ ಬಗ್ಗೆ? ಸಹಕಾರ ಸಂಘ. ಹಾಗಾದ್ರೆ ಯಾವ ಆರ್ಟಿಕಲ್? 243 ZH ನಿಂದ 243 ZT ವರೆಗೆ ಏನ್ ಮಾಡ್ತದ? ಬರೇ ಸಹಕಾರ ಸಂಘಗಳ ಬಗ್ಗೆ ಹೇಳ್ತದ. ಸೇರ್ಸುದು 2011 97 ಅಮೆಂಡ್ಮೆಂಟ್. ಆರ್ಟಿಕಲ್ ಯಾವುದು ಅಂತಂದ್ರೆ 43B. 43B ಮುಗೀತು. ಒಂದು 5 ನಿಮಿಷನಾಗ ಮುಗಿಸೋಣ. ಇಲ್ಲಿ 47 48 ಏನ್ ಹೇಳ್ತದ ಅಂತಂದ್ರ 47 ಕುಡಿಬೇಡ್ರಿ ಅಂತ ಹೇಳ್ತದ, 47 ತಿನ್ಬೇಡ್ರಿ ಅಂತ ಹೇಳ್ತದ. ಮುಗೀತು. ಬ್ಯಾಡ್ರಿ ಅಂತ ಹೇಳ್ತದೆ. ಯಾವುದು? 47 ಕುಡಿಬಾರ್ದು. ಏನ್ರಿ ಗೊತ್ತದ ನಿಮ್ಗೆ? ಮದ್ಯಪಾನ ಮತ್ತು ಮಾದಕ ವಸ್ತುಗಳ ನಿಷೇಧದ ಬಗ್ಗೆ ಮಾತನಾಡುವಂಥದ್ದು ಆರ್ಟಿಕಲ್ 47. ಇದು ಯಾರ ಕನಸಿತ್ತು ಅಂತಂದ್ರೆ ಗಾಂಧೀಜಿಯವರು. ಮದ್ಯಪಾನ ಮತ್ತು ಮಾದಕ ವಸ್ತುಗಳ ನಿಷೇಧದ ಬಗ್ಗೆ ಹೇಳುವಂಥದ್ದು ಆರ್ಟಿಕಲ್ 47. ಈ ದೇಶದಲ್ಲಿ ಸರಾಯಿ ಆಗಿರ್ಬೋದು, ಮಾದಕ ದ್ರವ್ಯಗಳಾಗಿರ್ಬೋದು, ಸಿಗರೇಟ್ ಆಗಿರ್ಬೋದು, ಬೀಡಿ ಆಗಿರ್ಬೋದು, ಗಾಂಜಾ ಆಗಿರ್ಬೋದು, ಇವೆಲ್ಲವೂ ಕೂಡ ನಿಷೇಧದ ಬಗ್ಗೆ ಮಾತಾಡ್ತದೆ. ಯಾವುದು ಅಂತಂದ್ರೆ 47. ಅದನ್ನ ಜಾರಿಗೊಳಿಸಿವೇನ್ರಿ ಸರ? ಕೆಲವೊಂದು ರಾಜ್ಯಗಳಲ್ಲಿ ಜಾರಿ. ಉದಾಹರಣೆ ಗುಜರಾತ್ ತಗೊಳ್ರಿ. ಬೇರೆ ಬೇರೆ ಸಣ್ಣ ಪುಟ್ಟ ರಾಜ್ಯದೊಳಗೆ ಏನದ ಅಂತಂದ್ರೆ ಈ ಕುಡಿತಕ್ಕಂಥದ್ದು ಬ್ಯಾನ್ ಮಾಡ್ಯಾರ. ಬಟ್ ಯಾಕೆ ಬ್ಯಾನ್ ಮಾಡಲ್ ಗೌರ್ಮೆಂಟ್ ಅಂತಂದ್ರೆ ಇನ್ಕಮ್ ಅದರಲ್ಲೇನೆ ಅದ. ಅವ್ರು ಕುಡುಕರಿಗೆ ಹೇಳ್ಬೇಕು, ನೀವು ಕೇಳ್ಬೇಕು, ಬಹಳ ಚಂದ ಹೇಳ್ತಾರೆ. ಕೊರೋನಾ ಸಂದರ್ಭದ ಈ ದೇಶ ಬದುಕಿಸಿದವರು ನಾವೇ ಅಂತ. ಯಾಕಂತಂದ್ರ ನಾವು ಕುಡಿದಿಲ್ಲ ಅಂತಂದ್ರೆ ನಿಮ್ಗೆ ಆದಾಯನೇ ಇದ್ದಿದ್ದಿಲ್ಲ ಅಂತ. ಹಂಗ ಇಲ್ಲಿ 47 ಏನ್ ಹೇಳ್ತದ ಅಂತಂದ್ರೆ ಒಟ್ಟಾರೆ ಮಾದಕ ವಸ್ತುಗಳ ನಿಷೇಧ, ಮದ್ಯಪಾನದ ನಿಷೇಧದ ಬಗ್ಗೆ ಮಾತಾಡ್ತದೆ. ಇನ್ನು 48 ಏನ್ ಹೇಳ್ತದ ಅಂತಂದ್ರೆ ತಿನ್ಬ್ಯಾಡ್ರಿ ಅಂತಂದ್ರ ಇಲ್ಲಿ ಮಾಂಸದ ಬಗ್ಗೆ ಮಾತಾಡಲ್ರಿ. ಇಲ್ಲಿ ಏನ್ ಹೇಳ್ತದ ಅಂತಂದ್ರೆ ಗೋಹತ್ಯೆ ನಿಷೇಧ, ಜೊತೆಗೆ ಕೃಷಿ ಮತ್ತು ಪಶು ಸಂಗೋಪನೆಯಲ್ಲಿ ವೈಜ್ಞಾನಿಕ ತಂತ್ರಜ್ಞಾನವನ್ನ ಬಳಸಿಕೊಳ್ಳಬೇಕು. ಗೋಹತ್ಯೆ ನಿಷೇಧ ಜೊತೆಗೆ ಕೃಷಿ ಮತ್ತು ಪಶು ಸಂಗೋಪನೆಯಲ್ಲಿ ಅಗ್ರಿಕಲ್ಚರಲ್ ಅಂಡ್ ಪಶು ಸಂಗೋಪನೆ ಅಂತ ಪದ ಬಳಸ್ಯಾರ. ಅದ್ರ ಒಳಗ ವೈಜ್ಞಾನಿಕ ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೋಬೇಕು ಅಂತ ಹೇಳುವಂತ ಆರ್ಟಿಕಲ್ 48. ಹಾಗಾಗಿ ಮತ್ತು ಗೋಹತ್ಯೆ ನಿಷೇಧ ಮಾಡಿ ಉಳಿದ ಪಾಲನೆಗೆ ಇದು ಮರ್ಡರ್ ಮಾಡಂದ್ರೆ ಏನ್ರಿ ಸರ್? ಇಲ್ಲ, ಅವಕ್ಕೂ ಕೂಡ ಬೇಡ ಅಂತ ಹೇಳ್ಯಾರ. ಅವಕ್ಕೂ ಬೇಡ ಅಂದ್ರೆ ಏನು? ಎಲ್ರಿಗೂ ಜೀವ ಇದೆ, ಹತ್ಯೆ ಮಾಡುವಂತ ಹಕ್ಕಿಲ್ಲ. ಆ ಕಾರಣಕ್ಕಾಗಿ ಇದನ್ನ ನಾವು ನೋಡ್ತೀವಿ. ಇದನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಜಾರಿ ಮಾಡ್ಯಾರ. ಗುಜರಾತ್ ತಗೊಳ್ರಿ, ಜಾರಿ ಮಾಡ್ಯಾರ. ಗುಜರಾತ್ ಒಳಗೆ ಏನದ ಅಂತಂದ್ರೆ ಗೋಹತ್ಯೆ ನಿಷೇಧ. ಕರ್ನಾಟಕದೊಳಗೂ ಕೂಡ ಕೆಲವೊಂದು ತಾತ್ಕಾಲಿಕವಾಗಿ ಏನ್ ಮಾಡ್ಯಾರ ಅಂತಂದ್ರೆ ಕಾಯ್ದೆ ತಂದು ಜಾರಿ ಮಾಡಿರುವಂತದ್ದು. ಮಹಾರಾಷ್ಟ್ರದಾಗೂ ಜಾರಿ ಮಾಡ್ಯಾರ. ಆಮೇಲೆ ಇಲ್ಲಿ ಕೃಷಿ ಮತ್ತು ಪಶು ಸಂಗೋಪನೆಯಲ್ಲಿ ವೈಜ್ಞಾನಿಕ ತಂತ್ರಜ್ಞಾನ ಅಂತಂದ್ರೆ ಬೇರೆ ಬೇರೆ ದೇಶದ ತಳಿ ತಂದು ಇಲ್ಲಿ ಸಾಕುತ್ತಾರೆ. ಅದೇ ವೈಜ್ಞಾನಿಕ ತಂತ್ರಜ್ಞಾನ. ಹಾಗಾಗಿ ಇಲ್ಲಿ ಎರಡು ಕ್ಷೇತ್ರದ ಏನ್ ಮಾಡ್ಬೇಕು ಅಂತಂದ್ರೆ ಸೈಂಟಿಫಿಕ್ ವೇಯನ್ನ ಬಳಸಬೇಕು. ಇಷ್ಟು ಈ ಗಾಂಧೀಜಿಯವರ ಕನಸಾಗಿತ್ತು. 40 ಏನ್ ಹೇಳ್ತದ್ರಿ? ಗ್ರಾಮ ಪಂಚಾಯತ್ ಸ್ಥಾಪನೆ. 43 ಗುಡಿ ಕೈಗಾರಿಕೆ, ಗೃಹ ಕೈಗಾರಿಕೆ. 46 SC/ST ಗಳಿಗೆ ಉದ್ಯೋಗದ ಮೀಸಲಾತಿ. ಆಮೇಲೆ 43B ಏನ್ ಹೇಳ್ತದ ಅಂತಂದ್ರೆ ಸಹಕಾರ ಸಂಘ. ಆಮೇಲೆ 47 ಹೇಳ್ತದ ಅಂತಂದ್ರೆ ಕುಡಿಬೇಡ್ರಿ ಅಂತ ಇರಲ್ರಿ ಅಲ್ಲಿ. ಮತ್ತ ನೆನಪಿಡೋಗೋಸ್ಕರ ಮದ್ಯಪಾನ, ಮಾದಕ ವಸ್ತುಗಳ ನಿಷೇಧ. ಆಮೇಲೆ 48 ಏನ್ ಹೇಳ್ತದ? ಗೋ ಹತ್ಯೆ ನಿಷೇಧ ಮತ್ತು ಕೃಷಿ ಪಶು ಸಂಗೋಪನೆಯನ್ನ ವೈಜ್ಞಾನಿಕ ತಂತ್ರ. ಮೇಡಮ್ 1-2 ನಿಮಿಷ ಕೊಟ್ಟರು ಅದೊಂದು ಮುಗಿಸ್ತೀವಿ. 2 ನಿಮಿಷ. ಯಾಕಂತಂದ್ರೆ ಇಲ್ಲಿ ಹೆಂಗ ಆಗ್ಲತ್ತದ ಗೊತ್ತೇನ್ರಿ? ನಾವು ಬರೋದೇ ಅಮಾಸಿ ಹುಣ್ಣಿಗೆ. ಯಾಕಂದ್ರೆ ನಾ ಬೇರೆ ಕಾಲೇಜ್ ವರ್ಕ್ ಮಾಡೋದ್ರಿಂದ ನಂಗೆ ಟೈಮ್ ಕೊಡೋದು ಆಗಲ್ರಿ. ಹಾಗಾಗಿ ಒಂದು 5 ನಿಮಿಷ ನಾವು ಸಾರಿ ಕೇಳ್ತೀನಿ ರೀ. ಅವ್ರಿಗೆ 5 ನಿಮಿಷ ರೀ. 5 ನಿಮಿಷನ ಮುಗಿಸ್ತೀವಿ. ಯಾಕಂದ್ರೆ ಇದ್ರ ಸೆಲೆಕ್ಟ್ ಮತ್ತೆ ರಿಪೀಟ್ ಹೋಗ್ಬಾರ್ದು. ನಿಮ್ಗೆ ಇಂಟ್ರೆಸ್ಟ್ ಅದ ಇಲ್ರಮ್ಮ? 5 ನಿಮಿಷನೊಳಗೆ 5 ನಿಮಿಷ ಮೇಡಮ್. ಹಾ ಸಾರಿ ರಮ್ಮ, ಮತ್ತೆ ಮುಗಿಸೋಣ.